ಇದಾಗಿದ್ದು, ಸದ್ಯ ಜನಪದ 20ರ ಒಟ್ಟು 62ನೇ ಉಪನ್ಯಾಸ ಇದಾಗಿದ್ದು, ಮಂಟೇಸ್ವಾಮಿ ಕಾವ್ಯದ ಸಿದ್ದಪ್ಪಾಜಿ ಸಾಲು ಕುರಿತು ಮಾತನಾಡಲಿರುವ ವಿಮರ್ಶಕರಾದ ಪ್ರೊಫೆಸರ್ ಟಿ.ಎಸ್. ಸತ್ಯನಾಥ್ ಸರ್ ಇವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಸ್ವಾಗತ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬಸವರಾಜ್ ಕೊಡುವಂತಿ ಸರ್, ಎಲ್ಲ ಸಂಯೋಜಕರು, ಸಹ ಸಂಯೋಜಕರಿಗೆ ಸ್ವಾಗತ. ಆನ್ಲೈನ್ ಉಪನ್ಯಾಸದಲ್ಲಿ ಆಸಕ್ತಿಯಿಂದ ಭಾಗವಹಿಸಿದ ಎಲ್ಲರಿಗೂ ಸ್ವಾಗತ. ಪ್ರೊಫೆಸರ್ ಟಿ.ಎಸ್. ಸತ್ಯನಾಥ್ ಸರ್ ಅವರ ಸಂಕ್ಷಿಪ್ತ ಪರಿಚಯ. ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ಮತ್ತು PhD ದೆಹಲಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರ ಸೇವೆ 1976ರಲ್ಲಿ ಹಂಪಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನೇಮಕ ಆಗಿ 1978ರಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ಆಧುನಿಕ ಭಾರತದ ಭಾಷೆಗಳ ಮತ್ತು ಸಾಹಿತ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ 1975-1978ರವರೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮತ್ತು ಅಮೆರಿಕದ ಪೆನ್ಸಿಲ್ವೇನಿಯಂ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತವಾಗಿದ್ದಾರೆ. ಇವರ ಆಸಕ್ತಿ ಕ್ಷೇತ್ರಗಳು ತುಲನಾತ್ಮಕ ಭಾರತೀಯ ಸಾಹಿತ್ಯ ಅನುವಾದ, ಸಾಂಸ್ಕೃತಿಕ ಅಧ್ಯಯನ, ಜಾನಪದ ಅಧ್ಯಯನ, ಸಂಗೀತ, ಚಿತ್ರಕಲೆ, ತೌಲನಿಕ ಅಧ್ಯಯನ, ಇತಿಹಾಸ, ಮತಪಂಥ, ವ್ಯಾಕರಣ, ಭಾಷಾ ತಾತ್ವಿಕ ಅಧ್ಯಯನ ಮುಂತಾದ ವಲಯಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ. ವಿಶೇಷ ಅಧ್ಯಯನದಿಂದ ಹೊಸ ಅಂಶಗಳನ್ನು ಇವರ ಲೇಖನದಲ್ಲಿ ಕಾಣುತ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಸರು ಇರುವ ವಿದ್ವಾಂಸರಾಗಿದ್ದಾರೆ. ಇತ್ತೀಚೆಗೆ ಜಾನಪದದಲ್ಲಿ ರೋಗಗಳ ಕುರಿತು ಅಧ್ಯಯನ ಮಾಡಿದ್ದಾರೆ. ಇವರು ಬರೆದಂತ ಕೃತಿಗಳು ಸಂವಹನ ವಿಶ್ವಕೋಶ, ಕನ್ನಡ ಜನಪದ ಕೆಲವು ಮುಖಗಳು, ನರಬಲಿ ಒಂದು ವಿಶ್ಲೇಷಣೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಕನ್ನಡಕ್ಕಿಂತ ಇಂಗ್ಲಿಷ್ನಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಡಾಕ್ಟರ್ GSS ವಿಶ್ವಸ್ತ ಮಂಡಳಿ ನೀಡುವ 2024ನೇ ಸಾಲಿನ ಡಾಕ್ಟರ್ GSS ಶಿವರುದ್ರಪ್ಪ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇಷ್ಟೇ ಅಲ್ಲದೆ ಅನೇಕ ಪ್ರಶಸ್ತಿಗಳು ಸಹ ದೊರಕಿದ್ದಾವೆ. ಕೇಳುಗರಲ್ಲಿ ಸೂಚನೆ: ಆಡಿಯೋ ವಿಡಿಯೋ ಮ್ಯೂಟ್ ಮಾಡಿಕೊಳ್ಳಿ. ಉಪನ್ಯಾಸದ ಕೊನೆಯಲ್ಲಿ ಚರ್ಚೆಗೆ ಅವಕಾಶ ಇರುತ್ತದೆ. ನಮಸ್ಕಾರ ಸರ್, ಈ ಉಪನ್ಯಾಸವನ್ನು ಪ್ರಾರಂಭಿಸಬಹುದು. ಓಕೆ, ಸರಿ. ನಮಸ್ಕಾರ. ನನಗೆ ಈ ಅವಕಾಶವನ್ನು ಕೊಟ್ಟ ಭಂಡಾರ ಪ್ರಕಾಶನ ಮತ್ತು ನನ್ನ ಸ್ನೇಹಿತ ಬಸವರಾಜ ಕೊಡಗುಂಟಿ ಅವರಿಗೆ ವಂದನೆಗಳು. ಮಂಟೇಸ್ವಾಮಿ ಪರಂಪರೆಯ ಬಗ್ಗೆ ನಾನು 76-77ರಲ್ಲಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಈ ಕೆಲಸವನ್ನು ಆರಂಭ ಮಾಡಿದ್ದು. ನಾನು ಏನು ಹೆಚ್ಚು ಈ ತನಕ ಬರೆದಿಲ್ಲ ಅದ್ರ ಬಗೆಗೆ. 2 ಲೇಖನ ಕನ್ನಡದಲ್ಲಿ ಅಲ್ಲಿ ಇಲ್ಲಿ ಪ್ರಕಟ ಆಗಿದೆ. ಇಂಗ್ಲೀಷ್ನಲ್ಲಿ ಒಂದು ಸ್ವಲ್ಪ ಬರೆದಿದ್ದೇನೆ ಅದ್ರ ಬಗೆಗೆ. ಮತ್ತು ಮಂಟೇಸ್ವಾಮಿ ಕಾವ್ಯವನ್ನು ನೇರವಾಗಿ ಅದರ ತದ್ವರ್ಥ ನೋಡದೆ ಅದು ಸೃಷ್ಟಿಸಿದ ಸಾಂಸ್ಕೃತಿಕ ಪರಿಸರ ಮತ್ತು ಅದು ಏನು ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದರಲ್ಲಿ ಇವತ್ತು ಕೂಡ ಅದು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಮಾತುಕತೆಯನ್ನು ನಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಉಪನ್ಯಾಸವನ್ನು 2ನೇ ಸ್ಲೈಡ್ಗೆ ಹೋಗಿ, ನಾನು ನೆಕ್ಸ್ಟ್ ಅಂದ ತಕ್ಷಣ ಅಲ್ಲಿಗೆ ಶಿಫ್ಟ್ ಮಾಡಿಬಿಡಿ. ಇದರ ಒಂದು ಒಟ್ಟು ನೋಟ ಏನು ಇದು ಮಾಡ್ಬೋದು ಅಂದರೆ, ಮೊದಲಿಗೆ ಒಂದು ಸಮಸ್ಯೀಕರಣ, ಪ್ರಾಬ್ಲಮಟೈಸೇಷನ್, ನಂತರ ಒಂದು ಪ್ರವೇಶ ನಿಮಗೂ ಮತ್ತು ನನಗೂ ಮಂಟೇಸ್ವಾಮಿ ಕಾವ್ಯದ ಪ್ರವೇಶ ಹೇಗಾಯಿತು ಅನ್ನೋದ್ರ ಬಗೆಗೆ, ಮತ್ತು ಈ 30 ವರ್ಷದ ಹಿಂದೆ ಏನೆಲ್ಲ ನಡೀತಿತ್ತು ಅನ್ನೋದ್ರ ಬಗ್ಗೆ ನಿಮಗೊಂದು ಸೂಚನೆಯನ್ನು ಕೊಡುತ್ತೀನಿ. ನಂತರ 3ನೇದಾಗಿ ಸಿದ್ದಪ್ಪಾಜಿ ಪ್ರಸಂಗ ಮತ್ತು ಕಬ್ಬಿಣ ಭಿಕ್ಷೆಯನ್ನು ಕುರಿತು ಒಂದಿಷ್ಟು ಮಾತನಾಡ್ತೀನಿ. ಮೊದಲಿಗೆ ಸಮಸ್ಯೀಕರಣವನ್ನು ನೋಡೋಣ. ಇವತ್ತು ನಾವು ಕೆಲಸ ಮಾಡ್ತಾ ಇರೋದು ವಸಾಹತೋತ್ತರ ಅಧ್ಯಯನ ಸಂಕಥನ, ಅಂದರೆ ಪೋಸ್ಟ್ ಕಲೋನಿಯಲ್ ಡಿಸ್ಕೋರ್ಸ್ ಅಂತ ನಾವು ಹೇಳ್ತೀವಲ್ಲ ಅದು. ಮತ್ತು ಇಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳಿರೋದು ಅಂದರೆ ಪ್ರಾಯೋಗಿಕ ವಿಮರ್ಶೆ ಅಂತ. ಇವೆರಡು ಒಂದಕ್ಕೊಂದು ಯಾವ ಬಗೆಯ ಸಂಬಂಧವನ್ನು ಇಲ್ಲದೆ ಇರುವಂತಹ ಒಂದು ಪ್ರಯತ್ನ ಅಂತ ನನ್ನ ವೈಯಕ್ತಿಕ. ಪ್ರಾಯೋಗಿಕ ವಿಮರ್ಶೆ ಬಂದಿದ್ದು ಆಧುನಿಕ ಸಂಕಥನದಲ್ಲಿ. ಈಗ ನಾವು
ಯೋಚನೆ ಮಾಡ್ತಾ ಇರೋದು ಆಧುನಿಕೋತ್ತರ ಅಥವಾ ವಸಾಹತೋತ್ತರ ಅಧ್ಯಯನ ಸಂಕಥನದಲ್ಲಿ. ಇವೆರಡರ ಉದಾಹರಣೆಗೆ ವಸಾಹತೋತ್ತರ ಅಥವಾ ಆಧುನಿಕೋತ್ತರ ಸಂಕಥನ ಯಾವುದೇ ನರೇಟಿವ್ಗಳನ್ನು ಒಪ್ಪೋಲ್ಲ, ಮೆಗಾ ನರೇಟಿವ್ಗಳನ್ನು ಒಪ್ಪೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ನಾವು ಇದನ್ನ ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಸಮಸ್ಯೆಗಳಿವೆ. ಎರಡನೇದಾಗಿ ಆಧುನಿಕ ಸಂಕಥನ ಉಪಯೋಗಿಸಿದ್ದು ರೂಪನಿಷ್ಠ ಪರಿಕರಗಳು, ಅದು ಫಾರಂ ಸೆಂಟರ್ಡ್ ಆದಂತಹ ಚರ್ಚೆ. ಪಠ್ಯವನ್ನೇ ನೋಡ್ಬೇಕು, ಪಠ್ಯ ಏನ್ ಹೇಳುತ್ತೆ ಅನ್ನೋದನ್ನ ಇದು ಮಾಡ್ಕೊಳ್ಬೇಕು. ಸೊ ಅದು ಮಾಡ್ತಾ ಇದ್ದಿದ್ದು ಒಂದು ಪಠ್ಯ ಕೇಂದ್ರಿತ ಚರ್ಚೆ. ವಸಾಹತೋತ್ತರ ಅಧ್ಯಯನ ಸಂಕಥದಲ್ಲಿ ಇವತ್ತು ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಯಾವುದೇ ಪಠ್ಯದ ಹಿನ್ನೆಲೆಯಲ್ಲಿ ಅದನ್ನ ರಚನೆ ಮಾಡಿದ ಒಂದು ಸಾಮಾಜಿಕ ಜ್ಞಾನ ವ್ಯವಸ್ಥೆ ಇರುತ್ತೆ ಅಂತ ಭಾವಿಸ್ತೀವಿ. ಅಂದ್ರೆ ಸೋಷಿಯಲ್ ಎಪಿಸ್ಟಮಾಲಜಿ ಅಂತ ಕರಿತೀವಲ್ಲ, ಅದನ್ನ ನಾವು ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಆ ಸಾಮಾಜಿಕ ಜ್ಞಾನ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹೀಗಾಗಿ ಪ್ರಾಯೋಗಿಕ ವಿಮರ್ಶೆಯನ್ನ ಸಾಮಾಜಿಕ ಜ್ಞಾನ ವ್ಯವಸ್ಥೆಗೆ ತಳುಕು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ನಂಗೆ ಸಮಸ್ಯೆಗಳಿವೆ. ಮೂರನೇದಾಗಿ ಪಠ್ಯಕ್ಕೆ ಸಾಮಾನ್ಯವಾಗಿ ಒಂದು ಅರ್ಥ ಇರುತ್ತೆ, ಅದು ಏಕಮುಖಿ ಅಥವಾ ಯೂನಿ ಡೈರೆಕ್ಷನಲ್ ಮೀನಿಂಗ್ ಇರುತ್ತೆ ಅಂತ. ಉದಾಹರಣೆಗೆ ನೀವು ಪ್ರಾಯೋಗಿಕ ವಿಮರ್ಶೆಯನ್ನು ನೋಡಿರ್ಬೇಕು, ಅದರ ಒಂದೊಂದು ಲೈನ್ ಅನ್ನ, ಒಂದೊಂದು ಪದವನ್ನ, ಅದು ಬರುವ ಜಾಗವನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆ ನಡೆದಿರುತ್ತೆ. ಸೊ ಹೀಗಾಗಿ ಅದರ ಅರ್ಥ ಏನು ಅನ್ನೋದನ್ನು ಮುಟ್ಬಿಡ್ಬೇಕು, ಮತ್ತು ಅದಕ್ಕೆ ಪ್ರಾಪರ್ಲಿ ಒಂದು ಅರ್ಥ ಇರುತ್ತೆ ಅಂತಲೇ ಅದಕ್ಕೆ ಅದರ ಹಿಂದೆ ಇದ್ದಂತ ಯೋಚನೆ. ಉದಾಹರಣೆಗೆ ನಮ್ಮಲ್ಲಿ ನೀವು ಹಿಂದೆ ನೋಡಿದ್ದೀರಾ, ಎಲ್ಲವೂ ಒಂದು ರೀತಿಯ ಅನ್ವಯ ನಡೆಯುತ್ತೆ, ಅದಕ್ಕೊಂದು ತಾತ್ಪರ್ಯ ಇರುತ್ತೆ, ಅದು ಅದರ ಅರ್ಥ ಅಂತ ಭಾವಿಸಲಾಗ್ತದೆ. ಆದ್ರೆ ಒಂದು ನರೇಟಿವ್ ಅಥವಾ ನಿರೂಪಣೆ ಕೊಡುವ, ಅದರ ರಚನೆ ಕೊಡುವ ಅರ್ಥಗಳು ಬಹುಳವಾಗಿರ್ತವೆ. ಒಂದೇ ಉದಾಹರಣೆಗೆ ರಾಮಾಯಣವನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿದಂತಹ ಧರ್ಮಗಳಾಗ್ಲಿ ಅಥವಾ ಜಾತಿಗಳಾಗ್ಲಿ, ಲಿಂಗ ಭೇದಗಳಾಗ್ಲಿ ಅಥವಾ ಟ್ರೈಬ್ಗಳಾಗ್ಲಿ, ಇವುಗಳೆಲ್ಲವೂ ಕೂಡ ರಾಮಾಯಣಕ್ಕೆ ಪಡ್ಕೊಂಡಿರುವ ಅರ್ಥ ಬೇರೆ ಬೇರೆ. ಹೀಗಾಗಿ ಯಾವುದೇ ಒಂದು ರಚನೆಯ ಹಿಂದೆ ಇರುವಂತಹ ಅರ್ಥ ಯಾರದ್ದು, ಎಲ್ಲಿಗೆ, ಯಾರಿಗೆ ಸಂಬಂಧಿಸುತ್ತೆ ಅನ್ನುವಂಥ ನೂರಾರು ಪ್ರಶ್ನೆಗಳು ಇದ್ರ ಜೊತೆ ಬರ್ತವೆ. ಮೂರನೇದಾಗಿ ಸಾಮಾನ್ಯವಾಗಿ ಪಠ್ಯದ ಅಧಿಕೃತತೆ ಅವತರಣಿಕೆಗಳು ತುಂಬಾ ಮುಖ್ಯವಾದಂತಹ ಒಂದು ಕೆಲಸ ನಡೆದಿದೆ ಆಧುನಿಕ ಸಂಕಥನದಲ್ಲಿ. ಅಂದ್ರೆ ಈ ನೀವೆಲ್ಲ ಗ್ರಂಥ ಸಂಪಾದನೆಯ ಬಗ್ಗೆ ಕೇಳಿರ್ಬೇಕು ಅಟ್ಲೀಸ್ಟ್. ಆ ಗ್ರಂಥ ಸಂಪಾದನೆಯಲ್ಲಿ ಮೂಲ ಒಂದು ಆವೃತ್ತಿ ಇರುತ್ತೆ, ಮತ್ತು ಆ ಮೂಲ ಆವೃತ್ತಿಯ ಹೋಗಿ ನಾವು ಮುಟ್ಬೇಕು ಅಂತ ಈ ಬಗೆಯ ಯೋಚನೆ ಬಂದಿದ್ದು ಮೂಲಭೂತ ಸೆಮಿಟಿಕ್ ಭಾಷೆಗಳಲ್ಲಿ ಒಂದು ಪಠ್ಯ ಮತ್ತು ಆ ಪಠ್ಯ ತುಂಬಾ ಅಥೆಂಟಿಕ್ ಪಠ್ಯ. ಉದಾಹರಣೆಗೆ ಅನುವಾದದ ಬಗ್ಗೆ ನಾವು ಪಡುವ ರೇಜ್ಗೆ ಕೂಡ ಇದೇ ಕಾರಣದ್ದು. ಅನುವಾದ ಆಗಿದೆಯೇ ಇಲ್ಲವೇ ಸರಿಯಾಗಿ ಅನ್ನುವಂತಹ ಒಂದು ಚರ್ಚೆ, ಅನುವಾದ ಆಗಿಲ್ಲ ಸರಿಯಾಗಿ ಅನ್ನುವಂತಹ ಚರ್ಚೆ, ಇವೆಲ್ಲವೂ ಕೂಡ ಪಠ್ಯದ ಅಧಿಕೃತತೆಯನ್ನ ಒಂದು ಎತ್ತಿ ಹಿಡಿಯುವಂತಹ ಪ್ರಯತ್ನಗಳು. ಹಾಗಾದ್ರೆ ಅವತರಣಿಕೆಗಳೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹೇಳುತ್ತೆ. ಗ್ರಂಥ ಸಂಪಾದನಕಾರ ಏನ್ ಹೇಳ್ತಾರೆ ಅಂದ್ರೆ, ಅವತರಣಿಕೆಗಳೆಲ್ಲವೂ ಕೂಡ ಮೂಲ ಪಠ್ಯದ ಏನ್ ಹೇಳ್ಬೋದಂದ್ರೆ ಬಿದ್ದಂತಹ ರೂಪಗಳು, ಕೆಳಗೆ ಬಿದ್ದಂತಹ ರೂಪಗಳು, ಫಾಲನ್ ವರ್ಷನ್ಸ್ ಅನ್ನುವಂತ ಒಂದು ಇದರಲ್ಲಿ ನೋಡ್ತಾರೆ. ಆದರೆ ಇದು ಬೇಕಾದಷ್ಟು ಸಮಸ್ಯೆಗಳನ್ನ ಎತ್ತುತ್ತೆ. ಪಠ್ಯ ಯಾರದ್ದು? ಕವಿದೆ, ಒಂದು ಸಮುದಾಯದ್ದೇ, ಒಂದು ಧರ್ಮದ್ದೇ ಅನ್ನುವಂಥ ಒಂದು ಪ್ರಶ್ನೆಗಳು ಹೇಳ್ತವೆ. ಮತ್ತು ಒಂದು ಅವತರಣಿಕೆಗಳನ್ನ ಒಂದು ಪಬ್ಲಿಕ್ ಸ್ಪಿಯರ್ ಅಥವಾ ಇವಾಗ ಮಂಟೇಸ್ವಾಮಿಯನ್ನೇ ತೆಗೆದುಕೊಂಡು, ಮಂಟೇಸ್ವಾಮಿಯ ಕೇಳುಗರು ಯಾವ ರೀತಿ ಈ ಪಠ್ಯವನ್ನ ಅರ್ಥ ಮಾಡ್ಕೊಳ್ತಾರೆ? ಈ ಎಲ್ಲ ಅವತರಣಿಕೆಗಳು ಅವರಿಗೆ ಅರ್ಥ ವಲಯದ ಒಳಗಡೆ ಸೇರ್ಪಡೆಯಾಗಿರ್ತಾವಲ್ಲ. ಯಾಕೆಂದ್ರೆ ಬೇರೆಯವರು ಹೇಳಿದ ಪಠ್ಯವನ್ನು ಗುರುತಿಸ್ತಾರೆ ಅವರು, ಇದು ಅವರು ಹಿಂಗೆ ಹೇಳೋಲ್ಲ, ಅವ್ರು ಈ ರೀತಿ ಹೇಳ್ತಾರೆ ಅನ್ನುವಂತಹ ಗುರುತಿಸುವಿಕೆ ಇರುತ್ತೆ. ಹೀಗಾಗಿ ಈ ಪಠ್ಯದ ಬಹುಳತೆ, ಅವತರಣಿಕೆಗಳು ಅಥವಾ ಅನಧಿಕೃತತೆ, ಇವುಗಳು ಎಲ್ಲಿ ಇರ್ತವೆ ಮತ್ತು ಯಾರದ್ದು ಪಠ್ಯ? ಇಂಥ ಬೇಕಾದಷ್ಟು ಸಮಸ್ಯೆಗಳನ್ನೇ ಎತ್ತುತ್ತೆ. ಈ ಸಂದರ್ಭದಲ್ಲಿ ನಾನು ಇಂದುವಾಡಿ 2012ರಲ್ಲಿ ಮಂಟೇಸ್ವಾಮಿ ಬಗ್ಗೆ ಮಾಡಿರುವ ಒಂದು ಓದು ಪಠ್ಯವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ಈ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಥವಾ ಗ್ರಂಥ ಸಂಪಾದನೆಯ
ತತ್ವಗಳನ್ನು ಅನುಸರಿಸಿ ಯಾವುದೋ ಒಂದು ಕಾರಣಕ್ಕಾಗಿ ಹಿಂದುವಡಿ ಏನ್ ಮಾಡ್ತಾರೆ, ಬೇರೆ ಬೇರೆ ಗಾಯಕರ ಹಾಡಿರುವಂತಹ ಬೇರೆ ಬೇರೆ ಕಡೆ ಪ್ರಕಟವಾಗಿರುವಂತಹ ಪಠ್ಯಗಳನ್ನು ಮುರಿದು ಅದನ್ನು ಮತ್ತೆ ಒಂದು ಪುನರಚಿಸಿ ಯಾವುದೋ ಒಂದು ಪಠ್ಯವನ್ನು ನಿಮ್ಮ ಮುಂದೆ ಇಡ್ತಾರೆ. ಈ ಪಠ್ಯ ವಾಸ್ತವಿಕವಾಗಿ ಒಂದು ದೃಷ್ಟಿಯಿಂದ ನಾನು ಕೇಳುಗರ ಒಂದು ಪಠ್ಯದ ಅವತರಣಿಕೆಗಳ ಜ್ಞಾನ ಇರುತ್ತಲ್ಲ, ಅದನ್ನ ರಿಫ್ಲೆಕ್ಟ್ ಮಾಡುತ್ತೀಯೇ ಅನ್ನುವಂತಹ ಪ್ರಶ್ನೆಯನ್ನು ಎತ್ಕೊಂಡು ಈ ಪಠ್ಯವನ್ನ ಆ ಕಾರಣಕ್ಕೋಸ್ಕರ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದು ಒಂದು ಓದು ಪಠ್ಯ ಅಂದಾಗ ಅದು ಕೇಳುಗರ ಪಠ್ಯ. ಅದು ಮಂಟೇಸ್ವಾಮಿಯ ಬೇರೆ ಬೇರೆ ನಾನು ಸುಮಾರು ಒಂದು 16 ಜನ ಬೇರೆ ಬೇರೆ ಗಾಯಕರು ಹಾಡಿದ್ದ ಮಂಟೇಸ್ವಾಮಿ ಕಥೆಯ ಪೋರ್ಷನ್ಗಳನ್ನ ಕೇಳಿದ್ದೆ ಒಂದ್ಸರಿ, ಒಂದು ರಾತ್ರಿ ಎಲ್ಲ ಕೂತು. ಹಾಗಾಗಿ ಈ ಬಗೆಯ ಪಠ್ಯ ಎಲ್ಲಿರ್ತದೆ ಅನ್ನುವಂತ, ಅಥವಾ ಯಾರಿಗೋಸ್ಕರ ಈ ಪಠ್ಯ, ಯಾರಿಗೆ ಎಷ್ಟು ಅರ್ಥವಾಗ್ತದೆ ಈ ಪಠ್ಯ ಅನ್ನುವಂಥ ಕೆಲವು ತಾತ್ವಿಕವಾದಂತಹ ಮತ್ತು ಕುತೂಹಲಕಾರಿಯಾದಂತಹ ಸಮಸ್ಯೆಗಳನ್ನ ಇದು ಎತ್ತುತ್ತೆ. ಅದಕ್ಕೆ ಉತ್ತರಿಸೋಕೆ ನಾನು ಹೋಗಲ್ಲ, ಬಟ್ ಅದನ್ನ ನನ್ನ ಆಸಕ್ತಿಯ ವಿಷಯ, ಅದನ್ನ ಅಲ್ಲಿ ನಿಲ್ಸಿ ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಹೋಗಿ ಅವ್ರೇನ್ ಮಾಡ್ತಾರೆ, ಸಮಶೀಕರಣ, ರೈಟ್, ಇದಕ್ಕೆ ನೆಕ್ಸ್ಟ್ ಸ್ಲೈಡ್ ಹೋಗಿ. 5 ಪಠ್ಯಗಳ ಆಧಾರದ ಮೇಲೆ ಪುನರ್ರಚಿಸಿದ ಪಠ್ಯ 5, ಸುಮಾರು 199 ಪೇಜ್ ಇದೆ. ಅದ್ರ ಬಗ್ಗೆ ನೀವು ನೋಡೋಣ, ಅದನ್ನ ಮುಂದಕ್ಕೆ ಹೋಗ್ತೀನಿ. ಒಂದು ಜಿಶಂಪರ್ ಅವರ ಮಂಟೇಸ್ವಾಮಿ ಕಾವ್ಯ 1973, ದರಗೆ ದೊಡ್ಡವರ ಕಾವ್ಯ ಟಿ.ಎಂ. ಪರಶುಮೂರ್ತಿ 1980, ದರಗೆ ದೊಡ್ಡವರ ಕಥೆ ವೆಂಕಟೇಶ್ ಹಿಂದೋಡಿ 1996, ಮಂಟೇಸ್ವಾಮಿ ಹೀಚೆ ಬೋರ್ಲಿಂಗಯ್ಯನವರು ಸಂಪಾದಿಸಿದ್ದ 1997, ಮಂಟೇಸ್ವಾಮಿ ಕೆಬ್ಬೆ ಆಚೆಯ 1999 ಅಂತಿದೆ, 97. ಇದು ಹಾಡಿದ ಒಂದು ಕ್ಯಾಸೆಟ್ ಅನ್ನು ಅವ್ರು ಇಟ್ಕೊಂಡಿದ್ದಾರೆ. ಮಂಟೇಪುರದ ಆಚೆಯನ್ನ ನಾವು ಹಾಡಿಸಿದ್ವಿ ಅಲ್ಲಿ, ಅದಕ್ಕೆ ನೀವು ಬರ್ತೀರಾ. ಸೊ ಹೀಗಾಗಿ 97-96 ವೇಳೆಗೆ ಮಂಟೇಸ್ವಾಮಿಯ ಬಗ್ಗೆ ಯಾವ ರೀತಿಯ ಪರಿಚಯ ನಮ್ಮ ಕನ್ನಡ ಅಕಾಡೆಮಿಕ್ ವಲಯಕ್ಕಿತ್ತು ಮತ್ತು ಅದನ್ನ ಹೇಗೆ ಪ್ರವೇಶ ಮಾಡೋದಕ್ಕೆ ನಾವು ಸಾಧ್ಯವಾಯಿತು ಅನ್ನೋದನ್ನ ನಿಮ್ಮ ಮುಂದೆ ತರ್ತೀನಿ. ಮುಂದಿನ ಸ್ಲೈಡ್ ಹೋಗಿ. ಪ್ರವೇಶ ಅನ್ನುವಂಥದ್ದು ಇಲ್ಲಿ ಇನ್ನು ಕೆಲವು ಸಮಸ್ಯೆಗಳಿವೆ. ಜನಪದ ಆಚರಣೆಗಳು ಮತ್ತು ಅಕಾಡೆಮಿಕ್ ಓದುಗಳ ಹಸ್ತಕ್ಷೇಪ ಒಂದು ಇದೆ. ಅಂದ್ರೆ ಸುಮಾರು ಬಹುಶಃ 100 ವರ್ಷದ ಹಿಂದೆ ಇಂಥದ್ದು ಯಾವುದು ಅಕಾಡೆಮಿಕ್ ಓದುಗಳೇ ಇಲ್ಲದೆ ಇದ್ದಿದ್ರಿಂದ ಅವುಗಳ ಪಾಡ್ಗ ಅವರಿದ್ದು ಭಕ್ತರೋ ಅಥವಾ ಅದಕ್ಕೊಂದು ನಾನ್ ಅಕಾಡೆಮಿಕ್ ಆದಂತಹ ಒಂದು ಪಬ್ಲಿಕ್ ಸ್ಪಿಯರ್ ಇತ್ತು. ಆ ಪಬ್ಲಿಕ್ ಸ್ಪಿಯರ್ ಮತ್ತು ಜನಪದ ಆಚರಣೆಗಳ ನಡುವೆ ಒಂದು ಬಗೆಯ ಏನು ನಮಗೆ ಅರ್ಥ ಆಗದೆ ಇರುವಂತಹ ಒಂದು ಸಂವಾದವು ನಡೀತಿತ್ತು. ಆದರೆ ಈಗ ಬದಲಾಗುತ್ತಿರುವ ಅಧ್ಯಯನ ಸಂಕಥನಗಳು ಹಾಗೂ ಓದುಗಳೇನ್ ಮಾಡಿದೆ ಅಂದ್ರೆ, ಈ ಜನಪದ ಆಚರಣೆಗಳು ಮತ್ತು ಅವುಗಳ ಕಥನಗಳ ನಡುವೆ ಕೆಲವು ಓದುಗಳನ್ನ ಶುರು ಮಾಡ್ಕೊಂಡಿದೆ. ಒನ್ ಆಫ್ ದಮ್ ಇಸ್ ಅದು ಜೆಂಡರ್ಗೆ ಸಂಬಂಧಿಸಿರ್ಬೋದು, ಜಾತಿಗೆ ಸಂಬಂಧಿಸಿರ್ಬೋದು, ಅಂತಹ ಕೆಲವು ಐಡಿಯಾಲಜಿಕಲಿ ಸೆಂಟರ್ಡ್ ಓದುಗಳು ಸಾಧ್ಯ ಆಗಿದೆ. ಅವುಗಳು ಸರಿಯೇ ತಪ್ಪೆ ಅನ್ನೋದು ನನ್ನ ಇದಲ್ಲ, ಬಟ್ ಅಂತಹ ಅಕಾಡೆಮಿಕ್ ಓದುಗಳ ಹಸ್ತಕ್ಷೇಪದಿಂದಾಗಿ ಈ ಜನಪದ ಆಚರಣೆಗಳು ಯಾವುದೋ ಒಂದು ಬಗೆಯ ಇಂಟ್ರೋಗೇಷನ್ಗೆ ಒಳಗಾಗ್ತಾ ಇದೆ. ಅದನ್ನ ನಾವು ಗಮನಿಸಬೇಕು. ಎರಡನೇದಾಗಿ 2 ಭಿನ್ನ ಬಗೆಯ ಪಬ್ಲಿಕ್ ಸ್ಪಿಯರ್ಗಳಿವೆ, ಸಾರ್ವಜನಿಕ ವಲಯ ಅಂತ ಕರೆದಿದ್ದೀನಿ ನಾನು. ಇವಾಗ ಬದಲಾಗುತ್ತಿರುವ ಒಂದು ಪಾರಂಪರಿಕ ಮತ್ತು ಒಂದು ಆಧುನಿಕ. ಬದಲಾಗುತ್ತಿರುವ ಮಂಟೇಸ್ವಾಮಿಯ ಪಬ್ಲಿಕ್ ಸ್ಪಿಯರ್ ಹೇಗಾಗಿದೆ ಅಂತ ನೋಡಿದ್ರೆ, 1996ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ನಾವು ಅಂತೀವಿ, ಯಾಕಂದ್ರೆ ಇಟ್ ವಾಸ್ ಎ ಪ್ರಾಜೆಕ್ಟ್, ಒಟ್ಟಾಗಿ ಮಾಡಿದ ಪ್ರಾಜೆಕ್ಟ್. 1920ರ ಸುಮಾರಿನಲ್ಲಿ ಬಹುಶಃ ಅಲ್ಲಿನ ಜಾತ್ರೆಗೆ ಒಂದು 20,000 ಜನ ನಡೀತಾ ಇದ್ರು ಒಟ್ಟು ಸೇರಿ. ಒಂದು ತಿಂಗಳು ನಡೀತು ಅಲ್ಲಿ ಜಾತ್ರೆ ಕಪಡಿನಲ್ಲಿ. 1990ರ ವೇಳೆಗೆ ಸುಮಾರು 2 ಲಕ್ಷ. ಈಚಿನ ದಿನಗಳಲ್ಲಿ ಎಲ್ಲರ ಹತ್ರ ಕಾರು ಮತ್ತು ಈ ಬಸ್ಸು ಇರುವಾಗ ಪ್ರಾಬಲಿ ಒಂದು ದಿನಕ್ಕೆ ಆ ಸಂಖ್ಯೆಯನ್ನು ತಲುಪಬಹುದು ಏನೋ. ನಾವು ಒಂದ್ಸರಿ ಲೂಸ್ ಆಗಿ ಒಂದು ಲಡ್ಡುಗೆ ಅವಾಗ 10 ರೂಪಾಯಿ ಇತ್ತು. ಎಷ್ಟು ಲಡ್ಡು ಒಟ್ಟು ಮಾಡಬಹುದು ಮತ್ತು ಲಡ್ಡು ಇಂದ ಬರುವ ಆರ್ಥಿಕ ಆದಾಯ ಏನು ಅನ್ನೋದನ್ನ ಕುರಿತು ಒಂದು ಚರ್ಚೆ ಮಾಡಿದ್ವಿ. ಸೊ ಹೀಗಾಗಿ ಸಂಕಥನಗಳು ಓದುಗಳು ಅಷ್ಟೇ ಬದಲಾಗ್ತಾ ಇಲ್ಲ,
ಅದು ಮಂಟೆಸ್ವಾಮಿ ಪರಂಪರೆಯಂತಹ ಒಂದು ಪರಂಪರೆ ಇರುವಂತಹ ಸಾರ್ವಜನಿಕ ವಲಯ, ಅದರ ಪಬ್ಲಿಕ್ ಸ್ಪಿಯರೇ ಬೇರೆ ಬೇರೆ ರೀತಿ ಬದಲಾಗ್ತಾ ಇದೆ. ಹೀಗಾಗಿ ಇವೆಲ್ಲವೂ ಸಮಸ್ಯಾತ್ಮಕವಾದಂತಹ ಇವುಗಳು. ಇಂತಹ ಸಂದರ್ಭದಲ್ಲಿ 1997ರಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ನ ಕನ್ನಡ ವಿಭಾಗದ ಕನ್ನಡ ಭಾಷೆ ಮತ್ತು ಸಾಹಿತ್ಯಿಕ ಅಧ್ಯಯನದ ವಿಭಾಗ ಒಂದು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮಂಟೆಸ್ವಾಮಿ ಪರಂಪರೆ ಕೆಲವು ಓದುಗಳು ಅನ್ನುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿತು. ನೆಕ್ಸ್ಟ್ ಹೋಗೋಣ. ಆ ವೇಳೆಗೆ 1997 ಸರಿಸುಮಾರಲ್ಲಿ ಹೆಚ್ಚು ಅಧ್ಯಯನ ನಡೆದಿರಲಿಲ್ಲ. ಶಿವಪ್ರಕಾಶ್ ನಾಟಕ ಬಂದಿತ್ತು, ಮೇಲೆ ಹೇಳಿದಂತ 5 ವರ್ಷನ್ ಪ್ರಕಟ ಆಗಿದ್ದು. DR ಮುಂತಾದವರ ಅಧ್ಯಯನಗಳು ಇನ್ನೂ ಆಗಿರಲಿಲ್ಲ. ನಾವು ಕೆಲಸ ಶುರು ಮಾಡಿದಾಗ ನಮ್ಮ ಮುಂದೆ ಇದ್ದಿದ್ದು ಅಂತಂದ್ರೆ ಹೇಗೆ ಕೆಲಸ ಶುರು ಮಾಡಿದ್ವಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಇಂದುವಾಡಿ ಆಗಷ್ಟೇ ಮೂಳೆ ರಾಜಣ್ಣನ ಪಠ್ಯದ ಸಂಗ್ರಹವನ್ನು ಮಾಡಿದ್ರು. ಅದರ ಕಂಪ್ಯೂಟರ್ ಮುದ್ರಿತ ಪ್ರತಿಯನ್ನು ಇಟ್ಟುಕೊಂಡು ನಾವು ಅದನ್ನ ನೋಡೋದಕ್ಕೆ ಶುರು ಮಾಡಿದ್ವಿ. ಅದು ಅಂತ ಒಂದು ಅಧ್ಯಯನ ಶುರುವಾದಂತಹ ವಾತಾವರಣ ತುಂಬಾ ಭಿನ್ನವಾಗಿತ್ತು. 90ರ ದಶಕದ ಆರಂಭದ ದಶಕದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ತುಂಬಾ ಬೇರೆ ಬೇರೆ ಜಾಗದಿಂದ ಬಂದು ಬೇರೆ ಬೇರೆ ರೀತಿ ಯೋಚನೆ ಮಾಡುವವರ ಪ್ರಭಾವಕ್ಕೆ ಒಳಗಾಗಿತ್ತು. ಸೊ ಹಾಗಾಗಿ ಬೇಕಾದಷ್ಟು ಹೊಸದಾದಂತಹ ಯೋಚನೆಗಳು ನಡೀತಿದ್ವು. ನಾನು ಮುಖ್ಯಸ್ಥನಾಗುವ ಮೊದಲೇ HSR ರಾಘು, ನಾನು ರಾಘು ಅಂತ ರೆಫರ್ ಮಾಡ್ತೀನಿ ಅವ್ರನ್ನ, HS ರಾಘವೇಂದ್ರ ರಾವ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮತ್ತು OL ನಾಗಭೂಷಣ ಸ್ವಾಮಿ ಆ ವಿಭಾಗದ ಮುಖ್ಯಸ್ಥರಾಗಿದ್ದವರು. ಅವರು ಆ ವೇಳೆಗಾಗಲೇ ವಿಭಾಗದಲ್ಲಿ ವಾರಕ್ಕೊಮ್ಮೆ ಎಲ್ಲ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಕಾವ್ಯವನ್ನು ಓದುವ ಪರಂಪರೆಯೊಂದನ್ನು ಆರಂಭಿಸಿದ್ದರು. ನಾನು ಮುಖ್ಯಸ್ಥನಾದಾಗ ಮಂಟೆಸ್ವಾಮಿ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡವು. ಯಾಕೆಂದ್ರೆ ಅದಕ್ಕೆ ಮೊದಲು ಅವರಾಗ್ಲೇ ಮಲೆಮಹದೇಶ್ವರ ಕಾವ್ಯ PK ರಾಜಶೇಖರ ಅವರದನ್ನ ಇಟ್ಕೊಂಡು ಓದಿದ್ರು ಅದನ್ನು. ಮತ್ತು ನಾನು ಏನ್ ಮಾಡಿದೆ ಅಂದ್ರೆ ಅದನ್ನು ಒಂದು ವಿಭಾಗದ ಸಾಮೂಹಿಕ ಅಧ್ಯಯನ ಯೋಜನೆಯನ್ನಾಗಿ ಕೈಗೊಳ್ಳಲಾಯಿತು. ಅದು OLN ರಹಮತ್ ತೆರೆಕೆರೆ, ಶಿವರಾಮ್ ಪಡಿಕಲ್, ಅಮರೇಶ್ ನುಗ್ಗಿದೋಣಿ, ವೆಂಕಟೇಶ್ ಇಂದುವಾಡಿ ಹಾಗೂ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳಾಗಿದ್ದ ಮಂಜುಳಾ ಮತ್ತು ವೆಂಕಟೇಶ್ಮೂರ್ತಿ ಸೇರಿದಂತೆ ಒಂದು ಕ್ಷೇತ್ರ ಕಾರ್ಯ ಆಧಾರಿತ ಯೋಜನೆಯಾಗಿತ್ತು. ಸೊ ನಾವು ಒಂದು ವಾರ ಅಥವಾ 10 ದಿನಗಳ ಕಾಲ ಅದಕ್ಕೆ ಸಂಬಂಧಿಸಿದ ಎಲ್ಲ ಕ್ಷೇತ್ರಗಳನ್ನು ನೋಡ್ಕೊಂಡು ಬಂದಿದ್ವಿ. ಅದಕ್ಕೆ ಅಲ್ಲಿ ಮಠದಲ್ಲಿ ಬಪ್ಪೇಗೌಡನಪುರದ ಮಠದಲ್ಲಿ ಕೂತು ಸುಮಾರು 16 ಗಾಯಕರು ಹಾಡಿದ 1 ಗಂಟೆ ಅರ್ಧ ಗಂಟೆ ಹಾಡಿದಂತಹ ಅವುಗಳನ್ನ ಮಂಟೆಸ್ವಾಮಿ ಕಾವ್ಯದ ಭಾಗಗಳನ್ನ ಕೇಳಿದ್ವಿ. ಈ ವೇಳೆಗೆ ಇದಕ್ಕೊಂದು ರೂಪ ಕೊಡ್ತಾ ಇದ್ವಿ. ನೆಕ್ಸ್ಟ್ ಹೋಗಿ ಮಂಟೆಸ್ವಾಮಿ ಪರಂಪರೆ ಕ್ಷೇತ್ರಗಳಿಗೆ ಭೇಟಿ ಹಾಗೂ ಮಾಹಿತಿ ಸಂಗ್ರಹಣೆ, ಕೆಬ್ಬೆಪುರದ ರಾಚೆಯ ಮತ್ತು ತಂಡವನ್ನು ವಿಶ್ವವಿದ್ಯಾನಿಲಯದ ಸಂದರ್ಶಕ ಕಲಾವಿದರನ್ನಾಗಿ ಕರೆಸುವಿಕೆ, ಅವರಿಂದ ಕಾವ್ಯದ ಹಾಡುಗಾರಿಕೆಯ ಧ್ವನಿಮುದ್ರಣ, ಒಂದು 16 ಗಂಟೆ ಕಾವ್ಯ ಇದೆ, ಇದು ಯಾರೂ ಅದನ್ನು ಪ್ರಕಟ ಮಾಡಿಲ್ಲ, ಹಾಗೂ ಕುರುಬನಕಟ್ಟೆ ಮಠದಲ್ಲಿ ಒಂದು ವಿಚಾರ ಸಂಕಿರಣ. ಇವಷ್ಟನ್ನು ಈ ಯೋಜನೆಯ ಅಂಗವಾಗಿ ಯೋಜಿಸಲಾಯಿತು. ಇದರ ಸಂಬಂಧಿಸಿದಂತ ಲೇಖನಗಳನ್ನ ಕೆಲವು ನಾವು ಅಲ್ಲಿ ಇಲ್ಲಿ ಬರೆದಿದ್ದೀವಿ. ಆಲ್ದೋ ಆ ರಿಪೋರ್ಟ್ ಇನ್ನೂ ಪಬ್ಲಿಷ್ ಆಗಿಲ್ಲ ಯಾವುದೋ ಕಾರಣಕ್ಕೆ. ಒಂದು 7-8 ಆರ್ಟಿಕಲ್ ಇತ್ತು ಅದರಲ್ಲಿ. ಮತ್ತು ಇನ್ನೂ ವಿವರವಾಗಿ ಹೋಗ್ಬೋದು. ಇದು ನಮ್ಮ ಬಹುಶಃ ನಾನು ಅಲ್ಲಿ ಮೆನ್ಷನ್ ಮಾಡಿದ ಒಂದು 7-8 ಜನಕ್ಕೆ ನಮ್ಮ ಜೀವನದ ಅತ್ಯಂತ ದೊಡ್ಡ ಪಾಠ ಆಗಿತ್ತು. ನಾವೆಲ್ಲರೂ ಐಡಿಯಾಲಜಿಕಲಿ ಅಥವಾ ವೈಚಾರಿಕವಾಗಿ ಪರಸ್ಪರ ಸಹಮತ ಇಲ್ಲದೆ ಇದ್ರೂ ಕೂಡ ಒಂದು ವಿಭಾಗದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸ್ಕೊಡ್ತು. ಅದು ನಾನು ನನ್ನ ಎಂಟೈರ್ ಲೈಫ್ನಲ್ಲಿ ಆ ಪ್ರಿನ್ಸಿಪಲ್ನ ಮುಂದುವರಿಸ್ಕೊಂಡು ಬಂದೆ. ಸೊ ನಾನು ಯಾರ ಜೊತೆಯೂ ಕೂಡ ನಮ್ಮ ಪರ್ಸನಲ್ ಆಗಿ ಅವರ ಭಿನ್ನಾಭಿಪ್ರಾಯ ಇದ್ರು ಒಟ್ಟಾಗಿ ಕೆಲಸ ಮಾಡುವಾಗ ಒಂದು ನೆಟ್ವರ್ಕ್ ಮಾಡ್ಕೊಂಡು ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕಲಿಸ್ಕೊಡ್ತು. ಸೊ ಇಟ್ಸ್ ಅ ಬಿಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಈ ಹಂತದಲ್ಲಿ ನಾನು ಬೇರೆ ಮಂಟೆಸ್ವಾಮಿ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸಿ ಇನ್ನೆಷ್ಟು ಟೈಮ್ ಇದೆ ನನಗೆ ಹೇಳ್ಬಿಡಿ. ಸರ್ ಮಾತಾಡಿ ಸರ್. ನೀವು ಹೇಳಿ, ನಾನು ಅದ್ರ ಪ್ರಕಾರ ಹಿಗ್ಗಿಸಿ ಕುಗ್ಗಿಸ್ತೀನಿ. 7:20 ಮಾತಾಡಿ ಸರ್, ಸಮಸ್ಯೆ ಇಲ್ಲ. ಓಕೆ ಸರ್. ಈಗ ಇಷ್ಟಾಗಿ ನಾವು ಸಿದ್ದಪ್ಪಾಜಿ, ಕಬ್ಬಿಣ ಭಿಕ್ಷೆ, ಕಮ್ಮಾರರು ಮತ್ತು ಕೆಳವರ್ಗದವರು, ಕೃಷಿಕರಲ್ಲದ ಆರ್ಟಿಸಾನ್ ಅಂಡ್ ಸರ್ವಿಸಿಂಗ್ ಕಮ್ಯುನಿಟಿಗಳನ್ನ ನೋಡುವಂತ ಒಂದು ಚೌಕಟ್ಟನ್ನು ನಾವು ರೂಪಿಸ್ಕೊಡ್ಬೇಕು. ಅವೆಲ್ಲರೂ ಒಟ್ಟಿಗೆ ಕೆಳವರ್ಗದವರು ಅಂತ ನೋಡೋದಕ್ಕೆ ಆಗೋಲ್ಲ. ಈ ಬಗ್ಗೆ ಮಾಡ್ತಾ ಜಾನ್ ಬ್ರೌವರ್ ದ ಮೇಕರ್ಸ್ ಆಫ್ ದಿ ವರ್ಲ್ಡ್ 1995 ಇದು ಕರ್ನಾಟಕದ ವಿಶ್ವಕರ್ಮ ಸಮುದಾಯದ ಬಗ್ಗೆ ಮಾಡಿದ ಅಧ್ಯಯನ.
ಅವ್ರೇನ್ ಹೇಳ್ತಾರೆ ಅಂದ್ರೆ, ಭಾರತೀಯ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ಅಧ್ಯಯನಗಳು ಬಹುತೇಕ ಬ್ರಾಹ್ಮಣ ಅಥವಾ ಕೃಷಿಕ ಸಮುದಾಯದ ಅಧ್ಯಯನಗಳಾಗಿವೆ ಎಂದು, ಕುಶಲಕರ್ಮಿಗಳ ಅಧ್ಯಯನಕ್ಕೆ ತೀರಾ ಕ್ವಚಿತ್ತಾದ ಆಸಕ್ತಿಯನ್ನು ತೋರಿಸಿವೆ ಎಂದು ಹೇಳ್ತಾರೆ. ಅಂದ್ರೆ ಏನಂದ್ರೆ, ತೀರಾ ಕುಶಲಕರ್ಮಿಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕೂಡ ಕ್ವಚಿತ್ತಾಗಿ ಪ್ರಸ್ತಾಪ ಮಾಡ್ತಾರೆ, ಅವುಗಳನ್ನ ಆಳವಾಗಿ ನೋಡೋದಕ್ಕೆ ಹೋಗೋದಿಲ್ಲ ಅಂತ. ಸೊ ಈ ಓರಿಯೆಂಟಲಿಸಮ್ ಅದರ ನಂತರದ ಹಂತದಲ್ಲಿ ಬಂದಂತಹ ಅಗ್ರೇರಿಯನ್ ಇಂಟ್ರೆಸ್ಟ್ ಇದೆಯಲ್ಲ, ಅಂದ್ರೆ ಕೃಷಿಕರ ಬಗ್ಗೆ ತೋರಿದಂತಹ ಆಸಕ್ತಿಯನ್ನ ಆಂಥ್ರೋಪಾಲಜಿಸ್ಟ್ ಆಗಲಿ ಸೋಷಿಯಾಲಜಿಸ್ಟ್ ಆಗಲಿ ಬೇರೆ ವಿಷಯಗಳ ಬಗ್ಗೆ, ಬೇರೆ ಸಮುದಾಯಗಳ ಬಗ್ಗೆ ತೋರಿಲ್ಲ. ಒಂದು ಅಷ್ಟೇ ಅಲ್ಲ, ಉದಾಹರಣೆಗೆ ಮೆಟ್ರಿಲಿನಿಯಲ್ ಕಮ್ಯುನಿಟೀಸ್ಗಳ ಬಗ್ಗೆ ಅಂತಹ ಅಧ್ಯಯನ ಆಗಿಲ್ಲ. 1987 89 ಒಂದು ಪುಸ್ತಕ ಬಂತು, ಮೆಟ್ರಿಲಿನಿಯಲ್ ಕಮ್ಯುನಿಟೀಸ್ ಅಂತ. ಅದರಲ್ಲಿ ಕೂಡ ಮೆಟ್ರಿಲಿನಿಯಲ್ ಕಮ್ಯುನಿಟೀಸ್ಗಳ ಬಗ್ಗೆ ಆಸಕ್ತಿ ಶುರುವಾಗಿದ್ದು ಯಾಕೆಂದ್ರೆ ಇನ್ಹೆರಿಟೆನ್ಸ್ ಏನಾಗುತ್ತೆ, ಯಾರಿಗೆ ಹೋಗುತ್ತೆ ಎನ್ನುವ ಪುರುಷ ಆಸಕ್ತಿ ಇದೆಯಲ್ಲ, ಅದನ್ನ ತಡೆಸ್ಕೊಳ್ಳೋಕೋಸ್ಕರ ಅಂತ ವಿದ್ವಾಂಸರು ಹೇಳ್ತಾರೆ. ಹೀಗಾಗಿ ಅಧ್ಯಯನಗಳ ಹಿನ್ನೆಲೆಯಲ್ಲಿ ಒಂದು ಬಗೆಯ ಇತಿಮಿತಿಗಳು ಇರ್ತವೆ. ಯಾವ ಅರ್ಥದಲ್ಲೂ ಅಧ್ಯಯನ ಸಂಕಥನಗಳು ತುಂಬಾ ಪ್ಯೂರ್ ಆಗಿ ಮತ್ತು ತುಂಬಾ ಇಂಪಾರ್ಷಿಯಲ್ ಆಗಿ ಇರೋದಿಲ್ಲ ಅನ್ನೋದನ್ನ ಸಜೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಅರ್ಥದಲ್ಲಿ ಕನ್ನಡದಲ್ಲಿ ನಡೆದಿರುವ ಮಂಟೇಸ್ವಾಮಿ ಅಧ್ಯಯನಗಳು ಕೂಡ ಬಹುತೇಕ ಜಾತಿ ವ್ಯವಸ್ಥೆಯನ್ನು ಕೇಂದ್ರವಾಗಿಟ್ಟುಕೊಂಡಿವೆ. ನಾನು 2004 ಬರೆದ ಹಿಂದುವಾಡಿಗೋಸ್ಕರ ಬರೆದ ಪೇಪರ್, ಅಂದ್ರೆ ಈ ಪೇಪರ್ ನಾವು ಮಾಡಿದ ಪ್ರಾಜೆಕ್ಟ್ ರಿಪೋರ್ಟ್ ನ ಒಂದು ವರದಿ. ವರದಿ ಹೇಗಿದೆ ಅಂದ್ರೆ, ನಾವು ಯಾವ ರೀತಿ ಭಾಷಣ ಮಾಡಿದ್ವು ಅದೇ ರೀತಿ ಅದನ್ನ ಬರ್ದಿದ್ದೀವಿ. ನಾವು ಮಾಡಿದ ಒಂದು ವಾದ ಅಂದ್ರೆ, ಈ ವಿಚಾರ ಸಂಕಿರಣ ಪುಸ್ತಕದ ಹಾಳೆಗಳನ್ನು ಹರಿದುಕೊಂಡು ವಿಶ್ವವಿದ್ಯಾಲಯಗಳ ಲೈಬ್ರರಿಯ ಗೋಡೆಗಳನ್ನು ಭೇದಿಸಿಕೊಂಡು ಕುರುಬನಕಟ್ಟೆಯ ಇಬ್ಬರು ಕೆಳವರ್ಗದ ಶಿಷ್ಯರ ಮಠದಲ್ಲಿ ನಡೀತಾ ಇದೆ. ಹೀಗಾಗಿ ಎಲ್ಲ ಬಗೆಯ ಶೈಕ್ಷಣಿಕ ಚೌಕಟ್ಟುಗಳನ್ನು ನಾವು ಒಡೆದಿರುವಾಗ ಅದನ್ನು ಪೇಪರ್ ಅನ್ನು ಬರೆಯುವಂತಹ ರೀತಿಯನ್ನು ನಾವು ಬೇರೆ ರೀತಿ ಮಾಡಬೇಕು ಅನ್ನುವಂತ ಹೇಳಿಕೆಯನ್ನೆಲ್ಲ ನಾವು ಕೊಟ್ಟಿದ್ವಿ ಅವಾಗ. ಅದು ಆ ದಿನಗಳ ಒಂದು ವಿಚಿತ್ರ ಉತ್ಸಾಹದಲ್ಲಿ. ಅಲ್ಲಿ ನಾನು ವಸಾಹತೀಕರಣಗೊಂಡ ಮನಸ್ಸನ್ನು ಅಪವಸಾಹತೀಕರಣಗೊಳಿಸುವ ಬಗೆ ಎನ್ನುವಂತ ಒಂದು ಲೇಖನವನ್ನು ಬರೆದು, ಅದರಲ್ಲಿ ಮಂಟೇಸ್ವಾಮಿ ಸ್ಥೂಲವಾಗಿ ಏನು ಹೇಳಿದ್ದೆ ಅಂದ್ರೆ, ಮಂಟೇಸ್ವಾಮಿ ಪರಂಪರೆ ಕಬ್ಬಿಣದ ದೇಶೀಯ ತಂತ್ರಜ್ಞಾನ ಒಳಗಾದ ಬಿಕ್ಕಟ್ಟಿನ ಪರಿಣಾಮವನ್ನು ಸೂಚಿಸುತ್ತದೆ ಮತ್ತು ಹಾಗೂ ಇದು ಟಿಪ್ಪು ಸುಲ್ತಾನ್ನ ಆಳ್ವಿಕೆ ಮತ್ತು ತದನಂತರದ ಕಾಲಘಟ್ಟದಲ್ಲಿ ಕಬ್ಬಿಣದ ಉತ್ಪಾದನೆಯಲ್ಲಿ ಉಂಟಾದ ಬಿಕ್ಕಟ್ಟು ಹಾಗೂ ಅದರ ಪರಿಣಾಮಗಳನ್ನು ಕಬ್ಬಿಣ ಭಿಕ್ಷೆಯ ಪ್ರಸಂಗ ಸೂಚಿಸುತ್ತದೆ ಎಂದು ಸ್ಥೂಲವಾಗಿ ಹೇಳಿದ್ದೆ. ಅವಾಗೇನು ತುಂಬಾ ಅಂದ್ರೆ ಒಂದು ಪೇಜೋ ಅರ್ಧ ಪೇಜೋ ಅದ್ರ ಬಗ್ಗೆ ಬರೆದಿರ್ಬೋದು ನಾವು. ಅದೇ ಎಳೆಯನ್ನು ಮುಂದುವರಿಸಿ ಹಿಂದುವಾಡಿ 2022 DR ನಾಗರಾಜ್ ಅವರ ಸಮಗ್ರ ಸಾಹಿತ್ಯ ಚಿಂತನೆಯಲ್ಲಿ ಅದು ಪುಸ್ತಕ, ಅದು 2 ವರ್ಷ ಹಿಂದೆ ಸೆಮಿನಾರ್ ಆಗಿತ್ತು. ಆಗ ಯಾತಕ್ಕೆಂದ್ರೆ DR ಮತ್ತು ನಾನು ಒಂದು ಸುಮಾರು ವರ್ಷಗಳ ಕಾಲ ಒಂದು ಚರ್ಚೆಯಲ್ಲಿದ್ದೆ ಮಂಟೇಸ್ವಾಮಿಯನ್ನು ಕುರಿತು. ಸೊ ನಾನು ಅದನ್ನೆಲ್ಲ ಕಥೆಯನ್ನೆಲ್ಲ ಹೇಳೋದು ಬೇಡ, ಯಾರಾದ್ರೂ ಸಿಕ್ಕಿದ್ರೆ ಆ ಪುಸ್ತಕ ನೋಡಿ. ಅದರಲ್ಲಿ ಮತ್ತೆ ಪರಿಸರ ವಿಜ್ಞಾನ ಕೊಡುವ ಒಳನೋಟಗಳ ಹಿನ್ನೆಲೆಯಲ್ಲಿ ಸಿದ್ದಪ್ಪಾಜಿ ಪ್ರಸಂಗ ರೂಪುಗೊಂಡಿದ್ದು ಬಹುಶಃ ಟಿಪ್ಪು ಬ್ರಿಟಿಷರೊಂದಿಗೆ ಮಾಡಿದ ಯುದ್ಧಗಳಲ್ಲಿ ಆದ ಮಿತಿಮೀರಿದ ಕಬ್ಬಣದ ಬಳಕೆ ಮತ್ತು ಅದರ ಉತ್ಪಾದನೆ ಕುಸಿದು ಬಿದ್ದು ಕಮ್ಮಾರ ಸಮುದಾಯ ಕಂಗಾಲಾದ ಸಂದರ್ಭದಲ್ಲಿ ಆಗಿರಬಹುದು ಎಂದು ಹೇಳಿದ್ದೆ. ಈ ಉಪನ್ಯಾಸದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತೇನೆ. ಏನಂದ್ರೆ, ಇಲ್ಲಿ ಪಠ್ಯವನ್ನೇ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ನನಗೆ ಪ್ರಾಯೋಗಿಕ ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರಿಂದ ಪಠ್ಯಕ್ಕೆ ನಾನು ನೋಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಇದು ಪಠ್ಯದ ನನಗ ಡಿಸ್ಟೆಂಟ್ ರೀಡಿಂಗ್ ಅಂತ, ಅಂದ್ರೆ ದೂರದ ಓದು. ಅದು ಅಂದ್ರೆ ಅದನ್ನ ಪಠ್ಯವನ್ನು ಸ್ಥೂಲವಾಗಿ ನೋಡೋದು. ಮೊದಲಿಗೆ ಮಂಟೇಸ್ವಾಮಿ ಕಾವ್ಯದ ಪಠ್ಯ ರಚನೆಯನ್ನು ನೋಡೋಣ. ಇದು 14 ಸಾಲುಗಳಲ್ಲಿ, ಇದರ 14 ಸಾಲುಗಳಲ್ಲಿ 8ನೆಯ ಸಾಲು ಮಡಿವಾಳ ಮಾಚಯ್ಯನ ಸಾಲು. ಅದು ಈ ಕಾವ್ಯದಲ್ಲಿ ಅತ್ಯಂತ ದುರ್ಬಲವಾದ ಸಾವಯವ ಸಂಬಂಧವನ್ನು ಪಡೆದಿದೆ. ಇದು ಈ ಪ್ರಸಂಗಕ್ಕೆ ಹೇಗೆ ಲೂಸ್ ಆಗಿ ಸೇರ್ಕೊಂಡಿದೆ. ಅದರ ಬದಲಿಗೆ ಕೆಲವು ಗಾಯಕರು ಸಿರಿಯಲ್ ಪ್ರಸಂಗವನ್ನು ಹಾಡುವುದು ಉಂಟು. ಉಳಿದ 13 ಸಾಲುಗಳಲ್ಲಿ 5 ಸಾಲುಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಸಾಲುಗಳು ಸಿದ್ದಪ್ಪಾಜಿಗೆ ಒಂದಲ್ಲ ಒಂದು ರೀತಿ ಸಂಬಂಧಿಸಿವೆ. ಹೀಗಾಗಿ ಈ ಸಿದ್ದಪ್ಪಾಜಿ ಈ ಕಾವ್ಯದ ಬಹುಪಾಲು ಸ್ಥಳ, ಸ್ಪೇಸ್ ಅನ್ನು ಆಕ್ರಮಿಸುತ್ತಾನೆ. ಇದು ಅಲ್ಲಿನ ಯಾರು ಹಿಂದುವಾಡಿ ಇದಿರುವ ಪುಸ್ತಕದಲ್ಲಿ ಇರುವಂತಹ
ಸಾಲುಗಳು. ಜಗತ್ತು ಸೃಷ್ಟಿಯ ಸಾಲು 7 ಪುಟಗಳು. ಕಲ್ಯಾಣ ಪಟ್ಟಣದ ನಾನು ನಿಮಗೆ ಸೂಚನೆಯನ್ನು ಕೊಡ್ತೀನಿ, ಮೊದಲೇ ಅದನ್ನು ಗಮನಿಸಿ. ನಾನು ರೆಡ್ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನೋ ಇಲ್ಲಿ ಅವೆರಡು ಕೂಡ 10-12 ಪುಟಗಳಿವೆ. ಮಿಕ್ಕವೆಲ್ಲವೂ ಕೂಡ 3, 4, 5 ಪುಟಗಳಿವೆ. ದೇರ್ ಇಸ್ ಇಲ್ಲಿ ಕೆಂಪಾಚಾರ್ಯಗೆ ಸಂಬಂಧಿಸಿದಂತಹ ಸಾಲುಗಳು ಸುಮಾರು 6, 7, 8 ಇರಬೇಕು. ಮತ್ತು ಎಲ್ಲ ಪಡೆದ ಸಾಲು, ಪಡೆಯುವಿಕೆಯ ಅತ್ಯಂತ ಮುಖ್ಯವಾದಂತಹ ಪ್ರಕ್ರಿಯೆ ಈ ಕಾವ್ಯಕ್ಕೆ ಸಂಬಂಧಿಸಿದಂತೆ. ಚೆನ್ನಜಮ್ಮನನ್ನು ಪಡೆದ ಸಾಲು 5, ಸಕರಾಯಪಟ್ಟಣದ ಸಾಲು 4 ಪುಟ, ದೊಡ್ಡಮತಾಯಿ ಪಡೆದ ಸಾಲು 4 ಪುಟ, ಬೊಪ್ಪೇಗೌಡನ ಪಡೆದ ಸಾಲು 8 ಪುಟ, ಕೆಂಪಾಚಾರಿ ಪಡೆದ ಸಾಲು 10 ಪುಟ, ಮಡಿವಾಳ ಮಾಚಯ್ಯನ ಸಾಲು 9 ಪುಟ, ಕಲಿ ಸಾರಿದ ಸಾಲು 6 ಪುಟ, ಕೆಂಪಾಚಾರಿ ಸಿದ್ದಪ್ಪಾಜಿ ಮಾಡಿದ ಸಾಲು 8 ಪುಟ, ಕಬ್ಬಿಣದ ಭಿಕ್ಷಕ್ಕೆ ಹಲಗೂರಿಗೆ ಪ್ರಯಾಣ ಮಾಡಿದ ಸಾಲು 12 ಪುಟ, 7 ಪವಾಡಗಳನ್ನು ಗೆದ್ದ ಸಾಲು 7 ಪುಟ, ಮಾರಿಯರನ್ನು ಕೂಗಿದ ಸಾಲು 5 ಪುಟ, ಶಿಷ್ಯರಿಗೆ ನೇಮಕಟ್ಟುಗಳನ್ನು ಮಾಡಿ ಮರ್ತ್ಯಲೋಕಕ್ಕೆ ಮರೆಯಾದ ಸಾಲು 3 ಪುಟ. ಇವುಗಳನ್ನ ನೀವು ಸ್ಥೂಲವಾಗಿ ನೋಡಿದ್ರೆ ಈ ಕಾವ್ಯದ ಪ್ರಕ್ರಿಯೆ ಮೂಲತಃ ಶಿಷ್ಯರು ಹಾಗೂ ಅನುಯಾಯಿಗಳನ್ನು ಗಳಿಸುವುದು. ಸ್ಥೂಲವಾಗಿ ಪ್ರತಿ ಶಿಷ್ಯನ ಗಳಿಕೆಗೆ ಒಂದು ಸಾಲು ಮೀಸಲಾಗಿದೆ ಎಂದು ಹೇಳಬಹುದು. ಆದರೆ ಸಿದ್ದಪ್ಪಾಜಿಯ ಪ್ರಸಂಗ ಆ ರೀತಿಯದಲ್ಲ. ಅಂದ್ರೆ ಇನ್ನೂ ಆಗುತ್ತೆ. ಇವುಗಳು ಬೇರೆ ಬೇರೆ ಶಿಷ್ಯರಿದ್ದಾರಲ್ಲ, ಅವರೆಲ್ಲರೂ ಕೂಡ ಬೇರೆ ಬೇರೆ ರ್ಯಾಂಕ್ಗಳಿಂದ ಬರ್ತಾರೆ. ಸಕರಾಯಪಟ್ಟಣದಲ್ಲಿ ಪಾಳೆಗಾರನ ಅಂದ್ರೆ ಅರಸು ಮನೆತನದವರನ್ನ ಗಳಿಸೋದು, ಆ ರೀತಿ ಎಲ್ಲ ಸಮಾಜದ ಎಲ್ಲ ವಲಯಗಳಿಂದಲೂ ಕೂಡ ಅವರ ಕ್ಲೈಂಟೇಲ್ನ ಸೃಷ್ಟಿ ಮಾಡುವಂತ ಒಂದು ಪ್ರಕ್ರಿಯೆ ಈ ಕಾವ್ಯದಲ್ಲಿ ಆಗುತ್ತೆ. ಕೆಂಪಾಚಾರಿ ಅಥವಾ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಸಾಲು 2, 7, 9, 10, 11, 12, 13 ಅಂದರೆ ಒಟ್ಟು 7 ಸಾಲುಗಳಲ್ಲಿ ಹರಡಿಕೊಂಡಿದೆ. ಅದರಲ್ಲೂ ಕೆಂಪಾಚಾರಿಯನ್ನು ಪಡೆದ ಸಾಲು ಮತ್ತು ಕಬ್ಬಿಣ ಭಿಕ್ಷಾ ಪಡೆಯುವ ಸಾಲುಗಳು ಕ್ರಮವಾಗಿ 10 ಮತ್ತು 12 ಪುಟಗಳಷ್ಟು ದೀರ್ಘವಾಗಿದೆ. ನಾ ಇನ್ನು ಹಾಡುಗಾರಿಕೆಯ ಟೈಮನ್ನು ಅವನ್ನೆಲ್ಲ ಮಾಡೋದಕ್ಕಾಗಲ್ಲ. ಸಿದ್ದಪ್ಪಾಜಿ ಇರುವ ಸಾಲುಗಳು ಗಾತ್ರದಲ್ಲಿ ಕೂಡ ದೊಡ್ಡದಾಗಿವೆ. ಅಂದರೆ ಸಿದ್ದಪ್ಪಾಜಿಯನ್ನು ಚಿತ್ರಿಸಲು ಉಪಯೋಗಿಸಿದ ಕಾವ್ಯ ಗಾತ್ರ, ಕಾವ್ಯ ಸ್ಪೇಸ್ ಬೇರೆ ಪಾತ್ರಗಳಿಗಿಂತ ದೊಡ್ಡದಾಗಿದೆ. ಮೇಲೆ ನೀಡಿರುವ ಸಾಲುಗಳ ಪುಟ ಸಂಖ್ಯೆಗಳು ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ. ಸುಮಾರು 49 ಪುಟಗಳಷ್ಟು ಅಂದರೆ ಕಾವ್ಯದ 50% ಸಿದ್ದಪ್ಪಾಜಿಗೆ ಸಂಬಂಧಿಸಿದಂತೆ ಮೀಸಲಾಗಿದೆ. ಕುತೂಹಲಕಾರಿ ಅಂಶವೆಂದರೆ ಯಾವ ಸಾಲಿನ ಶೀರ್ಷಿಕೆಯಲ್ಲೂ ಮಂಟೇಸ್ವಾಮಿ ಹೆಸರು ಬರುವುದೇ ಇಲ್ಲ. ಇದೊಂದು ಸಮಸ್ಯೆ, ಬಟ್ ಐ ವಾಂಟ್ ಟೇಕ್ ಇಟ್ ಅಪ್ ಹಿಯರ್. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಈ ಕಾವ್ಯದಲ್ಲಿ ಮಂಟೇಸ್ವಾಮಿ ಶಿಷ್ಯರನ್ನು ಪಡೆಯುವ ಇಲ್ಲ, ಹಿಂದಿನ ಸಾಲ್ ಬನ್ನಿ, ಹಿಂದಿನ ಸ್ಲೈಡ್ ಗೋಯ್ತು, ರೈಟ್ ಇಲ್ಲ, ಅದ್ರ ನೆಕ್ಸ್ಟ್ ಫೈನ್, ಅದೇ ನಮ್ ರೈಟ್, ಇದು ಇದೆ. ಈ ಕಾವ್ಯದಲ್ಲಿ ಮಂಟೇಸ್ವಾಮಿ ಶಿಷ್ಯರನ್ನು ಪಡೆಯುವ ಪ್ರಕ್ರಿಯೆಯೇ ಸಾಲುಗಳಾಗಿವೆ. ಪಡೆದ ಎಂಬ ಕ್ರಿಯಾಪದ ಚೆನ್ನಮತಾಯಿ, ದೊಡ್ಡಮತಾಯಿ, ಕೆಂಪಾಚಾರಿ ಸಾಲುಗಳಲ್ಲಿ ಪ್ರಧಾನವಾಗಿ ಕಾಣಿಸಿಕೊಂಡಿದೆ. ಕಾವ್ಯದಲ್ಲಿ 3 ಭಿಕ್ಷೆಗಳನ್ನು ನಾವು ಕಾಣುತ್ತೇವೆ. ಒಂದು ಸ್ಥಳ ಭಿಕ್ಷೆ, ವಿಚ್ ಇಸ್ ಸ್ಥಳ, ಮಠಕ್ಕೆ ಜಾಗ ಪಡೆಯುವುದು. ಮಗನ ಭಿಕ್ಷೆ, ಶಿಷ್ಯರನ್ನು ಪಡೆಯುವುದು. ಕಬ್ಬಿಣ ಭಿಕ್ಷೆ, ಪಾತಾಳಬಾವಿ, ಚಂದ್ರಶಾಲೆ, ಗೃಹಸ್ಥ ಇವುಗಳನ್ನು ಕಟ್ಟೋದಕ್ಕೋಸ್ಕರ ಕಬ್ಬಿಣ ಬೇಕು ಅಂತ ಹೋಗಿ ಕಬ್ಬಿಣ ಭಿಕ್ಷೆಗೆ ಪಡ್ಕೊಂಡು ಬರ್ಬೇಕು. ಇಲ್ಲಿ ವಿಚಿತ್ರ ಅಂತಂದ್ರೆ, ಈ ಚಂದ್ರಶಾಲೆಗೆ ನಾನು ಅರ್ಥ ಹುಡ್ಕೋಕೆ ಪ್ರಯತ್ನ ಮಾಡಿದೆ. ಅದು ತುಂಬಾ ಕಾಂಪ್ಲಿಕೇಟೆಡ್. ನನಗೆ ತುಂಬಾ ಮೊದಲಿಂದ ಇದು ಯಾವುದೋ ಬಗೆಯ ತಾಂತ್ರಿಕ ಲಿಂಕ್ಗಳು ಇರ್ಬೋದು ಅಂತ ಅನ್ಸಿತ್ತು, ಬಿಕಾಸ್ ಚಂದ್ರಶಾಲೆ ಅನ್ನೋ ಪದವೇ ಅಷ್ಟು ಇದಾಗಿದೆ. ಆದ್ರೆ ಇವು ಗೃಹಸ್ಥ ಪಂಥಗಳು. ಪ್ರತಿಯೊಬ್ಬರಿಗೂ ಅವರವರ ಹೆಂಡತಿಯರಿರ್ತಾರೆ. ಏನಿಹಾವ್, ಅದಕ್ಕೆ ನೆಕ್ಸ್ಟ್ ಹೋಗೋಣ. ನಾನು ಇಲ್ಲಿ ಮಗನ ಭಿಕ್ಷೆ ಹಾಗೂ ಕಬ್ಬಿಣ ಭಿಕ್ಷೆಗಳು ಸಿದ್ದಪ್ಪಾಜಿಗೆ ಸಂಬಂಧಿಸಿದೆ. ಚಂದ್ರಶಾಲೆ ಎನ್ನುವ ಪದವನ್ನ ನಾವು, ಇದೊಂದು ಆರ್ಕಿಟೆಕ್ಚರಲ್ ಪದ, ಬೌದ್ಧ ವಾಸ್ತುಶಿಲ್ಪದ ಒಂದು ಅಂಗ. ಅರ್ಲಿಯೆಸ್ಟ್ ಚೈತ್ಯಗಳ ಮೇಲೆ ಇರುವ ಬೆಳಕು ಬರುವ ಕಿಂಡಿಗಳಿಗೆ ಚಂದ್ರಶಾಲೆ ಅಂತ ಕರೀತಾರೆ. ಅವುಗಳಿಗೆ ಗವಾಕ್ಷ ಅನ್ನುವ ಪದವೂ ಇದೆ. ಗವಾಕ್ಷ ಅಂದ್ರೆ ವರ್ಚುಯಲಿ ಬುಲ್ಸ್ ಐ ಅಂತ, ಗೋವಿನ ಕಣ್ಣು ಅಂತ. ಆ ಕಣ್ಣಿನ ಮೂಲಕ ಹೊರಗಡೆ ಬೆಳಕನ್ನ ನೋಡ್ಬೇಕು, ಅಥವಾ ಇನ್ನು ಫಿಲಸಾಫಿಕಲ್ ಆದ್ರೆ ದೇವರು ನೋಡ್ತಾನೆ ಅನ್ನುವಂತ ನಂಬಿಕೆಗಳೆಲ್ಲ ಇದೆ. ಚೈತ್ಯ ಗುಹೆಗಳ ಮೇಲಿನ ಕಮಾನಿಗೆ ಚಂದ್ರಶಾಲೆ ಅಥವಾ ಬೆಳಕು ಚೆಲ್ಲುವ ಕಿಂಡಿ ಅಂತ. ಇದನ್ನ ನೀವು ಚಂದ್ರಕಿಂಡಿ ಅಥವಾ ಮೂನ್ ವಿಂಡೋ ಅಂತ ಚಂದ್ರಶಾಲೆ ಅಂತ
ಅಂತಂದ್ರೆ ವಾಸ್ತವಿಕ ಅರ್ಥ ಇದೆ. ಬಸದಿಯ ಚಂದ್ರಶಾಲೆಗೂ ಮೊದಲು ಮಾನಸ್ತಂಭ ಇರುತ್ತದೆ ಅನ್ನುವಂತ ಒಂದು ಹೇಳಿಕೆ ಇದೆ. ಕೆಲವೊಮ್ಮೆ ಚಂದ್ರಶಾಲೆಯ ಮುಂದೆ ಮಾನಸ್ತಂಭ ಇರುವುದನ್ನು, ಸೊ ಮಾನಸ್ತಂಭ ಮತ್ತು ಬಸದಿಯ ಸ್ಟ್ರಕ್ಚರ್ನ ನಡುವೆ ಇರುವ ನಾಸಿ ಅಂತ ಕರೀತಾರೆ, ಅದನ್ನ ಶುಕನಾಸಿ ಅಂತಲೋ ಏನೋ ಬೇರೆ ಬೇರೆ ಪದಗಳಿವೆ. ಅವುಗಳನ್ನ ನಾವು ವಾಸ್ತುಶಾಸ್ತ್ರ, ಪಾರಂಪರಿಕ ವಾಸ್ತುಶಾಸ್ತ್ರದ ಮೂಲಕ ನೋಡ್ಕೋಬೇಕು, ಅರ್ಥ ಮಾಡ್ಕೊಳ್ಳೋಕೆ ಮತ್ತು ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಬಿಡೋಣ. ಇದು ಇಷ್ಟಾಗಿ ಚಂದ್ರಶಾಲೆ ಯಾತಕ್ಕೆ ಕಟ್ಟಿಸ್ಬೇಕು ಅನ್ನೋದು ನನಗೆ ಇನ್ನೂ ಸಮಸ್ಯೆಯನ್ನು ಇನ್ನೂ ಅರ್ಥವಾಗಿಲ್ಲ. ಯಾವುದಕ್ಕೆ ಕಬ್ಬಿಣ ಬೇಕು ಅಂದ್ರೆ ಪಾತಾಳಭಾವಿ ಚಂದ್ರಶಾಲೆಗಳಿಗೂ ಈ ಏನು ಕಬ್ಬಿಣಕ್ಕೂ ಏನು ಸಂಬಂಧ ಇದೆ ಅನ್ನೋದು ಈ ಕಾವ್ಯದಲ್ಲಿ ಸ್ಪಷ್ಟವಾಗುವುದಿಲ್ಲ. ಹೀಗಾಗಿ ಅದರ ಅರ್ಥವನ್ನು ಕಾವ್ಯದ ಸಾಂಸ್ಕೃತಿಕ ಸಂದರ್ಭದಲ್ಲಿ ಹುಡುಕಬೇಕಾಗುತ್ತದೆ. ನನ್ನ ಒಂದೇ ಎಸ್ಕೇಪ್ ಪಠ್ಯದ ಆಚೆ ಹೋಗೋದಕ್ಕೆ ಇದು. ಈಗ ನೇರ ಓದ್ಬಿಡೋಣ. ಪಾರಂಪರಿಕ ಕಬ್ಬಿಣದ ಉತ್ಪಾದನೆಯಲ್ಲಿ ವಸಾಹತುಶಾಹಿ ಬ್ರಿಟಿಷರ ಆಡಳಿತದಿಂದಾಗಿ ಒಂದು ವಿಚಿತ್ರ ರೀತಿಯ ಹಸ್ತಕ್ಷೇಪ ಉಂಟಾಯಿತು. ಇದು 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೆ ನಡೆದ ರಾಜಕೀಯ ಬೆಳವಣಿಗೆಗಳ ಪರಿಣಾಮದಿಂದಾಗಿದ್ದು ಕಬ್ಬಿಣದ ಉತ್ಪಾದನೆಯಲ್ಲಿ ಉತ್ಕಟವಾದ ಬಿಕ್ಕಟ್ಟೊಂದನ್ನು ತಂದಿತು. ಅದರ ಮುಖ್ಯ ಅಧ್ವರ್ಯಗಳು ಟಿಪ್ಪು ಮತ್ತು ಬ್ರಿಟಿಷರು. ಇವರ ನಡುವೆ ನಡೆದ 4 ಯುದ್ಧಗಳು, 4 ಮೈಸೂರು ವಾರ್ಸ್, ಕಬ್ಬಿಣಕ್ಕೆ ಬಹುಶಃ ಮಧ್ಯಕಾಲೀನ ಚರಿತ್ರೆ ಕಂಡರಿಯದಿದ್ದ ಕಬ್ಬಿಣದ ಬೇಡಿಕೆಯನ್ನು ಉಂಟು ಮಾಡಿತು. ಇದನ್ನು ನಾವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಯ್ತು. ಕಬ್ಬಿಣದ ಯುಗ ಶುರು ಆಗೋದು ಸುಮಾರು 1500 BC ವೇಳೆಗೆ. ಈಗ ತಮಿಳುನಾಡಿನ ಯಾವುದೋ ಒಂದರಿಂದ ಅದು ಇನ್ನೂ ಹಿಂದಕ್ಕೆ ಒಂದು 1000 ವರ್ಷ ತಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವುಗಳನ್ನ ಎಲ್ಲವೂ ಇನ್ನು ಖಾತ್ರಿ ಆಗ್ಬೇಕು. ಈ ಬೇಡಿಕೆ ಅವಾಗ್ಲಿಂದ 18ನೇ ಶತಮಾನದ ತನಕ ಕಬ್ಬಿಣದ ಉತ್ಪಾದನೆಯಲ್ಲಿ ಯಾವುದೇ ಬಗೆಯ ಅಸಮತೋಲ ಆಗಿರ್ಲಿಲ್ಲ. ಅಸಮತೋಲ ಅಂದ್ರೆ ಕಬ್ಬಿಣದ ಉತ್ಪಾದನೆಗೂ ಅದರಿಗೂ ಮತ್ತು ಅದನ್ನ ಸ್ಮೆಲ್ಟ್ ಮಾಡುವ ಇದ್ದಿಲಿಗೂ ನಡುವೆ ಒಂದು ಸಂಬಂಧ ಇದೆ. ಇದ್ದಿಲು ಅಂದ್ರೆ ಇದ್ದಿಲು ಕೊಡುವ ಮರ, ಅಂದ್ರೆ ಪರಿಸರದ ಇಂಧನಕ್ಕೂ ಮತ್ತು ಅದರಿಗೂ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಸಂಬಂಧ ಇಡೀ ಮಧ್ಯಕಾಲೀನ 2000-3000 ವರ್ಷಗಳ ಅವಧಿಯಲ್ಲಿ ಯಾವುದೇ ಬಗೆಯ ಸಮತೋಲನವನ್ನ ಕಳ್ಕೊಂಡಿರ್ಲಿಲ್ಲ. ಈ ಸಮತೋಲ 18ನೇ ಶತಮಾನದಲ್ಲಿ ಅದು ಮುರಿದು ಬಿದ್ದು ಹೋಗುತ್ತೆ. ಅದನ್ನ ಕುರಿತು ಈ ಚರ್ಚೆಯನ್ನ ಇಲ್ಲಿ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಈ ಬೇಡಿಕೆ ಅದನ್ನು ತಯಾರಿಸುವ ಪರಿಸರ ತಡೆದುಕೊಳ್ಳಲಾಗದ ಬೇಡಿಕೆಯಾಗಿದ್ದು, ಈ ಬೇಡಿಕೆ ಅಂದ್ರೆ ಟಿಪ್ಪುವಿನ ಕಾಲದಲ್ಲಿ, ಟಿಪ್ಪು ಬ್ರಿಟಿಷರ ಯುದ್ಧದ ಕಾಲದಲ್ಲಿ ಉಂಟಾದ ಕಬ್ಬಿಣಕ್ಕೆ ಉಂಟಾದ ಬೇಡಿಕೆ ಅದನ್ನು ತಯಾರಿಸುವ ಪರಿಸರ ತಡೆದುಕೊಳ್ಳಲಾರದ ಬೇಡಿಕೆಯಾಗಿದ್ದು, ಅದು ಕಬ್ಬಿಣದ ಉತ್ಪಾದನಾ ಸಾಮರ್ಥ್ಯವನ್ನು ಕುಸಿಯುವಂತೆ ಮಾಡಿತ್ತು. ಪ್ರೊಡಕ್ಷನ್ ನಿಂತು ಹೋಗುತ್ತೆ ಅದಕ್ಕೆ ವರ್ಚುವಲಿ. ಈ ಅರ್ಥದಲ್ಲಿ ಕಬ್ಬಿಣ ಭಿಕ್ಷೆ ಆ ಸಮಕಾಲೀನ ಕಮ್ಮಾರ ಸಮುದಾಯದ ಹತಾಶೆಯ ಅಳಲು. ಸಿದ್ದಪ್ಪಾಜಿ ಪ್ರಸಂಗದಲ್ಲಿ ಬರುವ ವಿಕ್ವಲ ಅಳುವಿಕೆಯಂತಹ ಹಾಡುಗಾರಿಕೆಯ ದಾಟಿ ನೀವು ಇದನ್ನ ದಾಟಿ ಅದರಲ್ಲಿ ಆ ಸಂದರ್ಭಗಳಲ್ಲಿ ಗಾಯಕರು ಹೇಗೆ ಹಾಡ್ತಾರೆ ಅನ್ನೋದನ್ನ ನೀವು ಕೇಳ್ಬೇಕು ಅಂತ. ಮತ್ ನನ್ನ ಪ್ರಕಾರ ಅವು ಅಲ್ಲಿನ ಕೆಲವು ಟ್ಯೂನ್ಗಳು ತಮಿಳುನಾಡಿನಲ್ಲಿ ಸತ್ತವರು ಅಳುವಾಗ ಒಂದು ಹಾಡುಗಾರಿಕೆ ಇದೆ, ಅದಕ್ಕೆ ಸಮೀಪವಾಗಿ ಹೋಗ್ತದೆ ಅಂತ ನನಗನ್ಸುತ್ತೆ. ಬಟ್ ಇನ್ನು ಖಚಿತ ಏನೂ ಇಲ್ಲ. ಒಂದರ್ಥದಲ್ಲಿ ಈ ಕಬ್ಬಿಣದ ಭಿಕ್ಷೆಯ ಪ್ರಸಂಗ ಕಮ್ಮಾರ ಸಮುದಾಯಕ್ಕೆ ಮಾಡಿದ ಸ್ವಾಗತ. ಕರ್ನಾಟಕ ಹೆಮಟೈಟ್ ಮತ್ತು ಮ್ಯಾಗ್ನಟೈಟ್ ಅದುರುಗಳಿಗೆ ಕಬ್ಬಿಣ ಯುಗದ ಕಾಲದಿಂದ ಪ್ರಖ್ಯಾತವಾಗಿತ್ತು. ಅಂದ್ರೆ ಕ್ರಿಸ್ತಪೂರ್ವ 1500 ಕಾಲದಿಂದ. ಮಳವಳ್ಳಿ ಹಾಗೂ ಹಲಗೂರುಗಳು ಗೆಜೆಟಿಯರ್ ಪ್ರಕಾರ, ಹಲಗೂರುಗಳು ಮೈಸೂರು ಗೆಜೆಟಿಯರ್ ಪ್ರಕಾರ 20ನೇ ಶತಮಾನದವರೆಗೂ ಉತ್ತಮ ಮಟ್ಟದ ಅದುರು ಹಾಗೂ ಕಬ್ಬಿಣಕ್ಕೆ ಹೆಸರುವಾಸಿಯಾಗಿತ್ತು. ಇವುಗಳನ್ನ ಬೇರೆ ಜಾಗಗಳು ಇದ್ವು. ಇವು ತುಮಕೂರಿನಲ್ಲಿ ಕೂಡ ಮಾಗಡಿ ಅವೆಲ್ಲವೂ ಕೂಡ ಇವುಗಳು ತುಂಬಾ ಮುಖ್ಯವಾದಂತಹ ಜಾಗಗಳು. ಮತ್ತು ಸಂಗೀತ ವಾದ್ಯಗಳಿಗೆ ಅಗತ್ಯವಾದ ಉಕ್ಕಿನ ತಂತಿಗಳು ಶ್ರೀರಂಗಪಟ್ಟಣದಿಂದ ಸರಬರಾಜಾಗುತ್ತಿತ್ತು. ಉಕ್ಕು ಕೂಡ ಭಾರತದಿಂದ ಯುರೋಪ್ಗೆ 1850 ತನಕ ರಫ್ತಾಗ್ತಾ ಇತ್ತು ಅನ್ನುವಂತಹ ಪರಂಪರೆಗಳಿವೆ. 18ನೇ ಶತಮಾನದ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಉರ್ಕ್ ಅನ್ನುವಂತ ಒಂದು ಪದವನ್ನ ಅವರು ಉಪಯೋಗಿಸ್ತಾರೆ. ಮತ್ತು ಇದು ಇಂಡಿಯನ್ ಸ್ಟೀಲ್ ಅಂತ ಅಡ್ವರ್ಟೈಸ್ಮೆಂಟ್ಗಳನ್ನ ನಾವು ನೋಡಬಹುದು. ಮಧ್ಯಕಾಲೀನ ಯುಗದಲ್ಲಿ ಕಬ್ಬಿಣ ಮತ್ತು ಉಕ್ಕು ಕರ್ನಾಟಕದಿಂದ ರಫ್ತಾಗುತ್ತಿದ್ದ ಮುಖ್ಯ ಸರಕುಗಳಲ್ಲಿ ಒಂದಾಗಿತ್ತು. ನೆಕ್ಸ್ಟ್, ಇದು ನಾನು ಈ ನೆಕ್ಸ್ಟ್ ಮ್ಯಾಪ್ ಅಲ್ಲಿ ಎಡಗಡೆ ಇರುವ ಮ್ಯಾಪ್ ಕಪ್ಪು
ಬಣ್ಣ ಇದೆಯಲ್ಲ, ಅದು ಸಮಕಾಲೀನ ಕಬ್ಬಿಣ ಅದಿರಿನ ರಫ್ತು ಮಾಡುವಂತಹ ಜಾಗಗಳು. ಅದರಲ್ಲಿ ನೀವು ಕರ್ನಾಟಕ ಪ್ರಧಾನವಾಗಿದೆ ಅನ್ನೋದನ್ನ ನೀವು ಗಮನಿಸಬೇಕು. ಬಲಗಡೆ ಇರುವ ಜಾಗಗಳು ಪ್ರಾಚಾರಿತ್ರ ಕಬ್ಬಿಣದ ಉತ್ಪಾದನೆಯ ಕೇಂದ್ರಗಳು. ಇವೆರಡು ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗ್ತವೆ. ಅಂದ್ರೆ ಒಂದು ಪ್ರಾಚಾರಿತ್ರ ಕಬ್ಬಿಣ ಉತ್ಪಾದನಾ ಸ್ಥಳಗಳಿಗೂ ಕಬ್ಬಿಣದ ಅದಿರಿಗೂ ನೇರ ಸಂಬಂಧ ಇದೆ. ಹಾಗಾಗಿ ಕಬ್ಬಿಣದ ಪಾರಂಪರಿಕ ಉತ್ಪಾದನಾ ಕೇಂದ್ರಗಳು ಅವು ಅದರಿಗೆ ಸಮೀಪವಾಗಿ ಇರಬೇಕು. ಅದರಿಗೆ ಅಷ್ಟೇ ಸಮೀಪವಾಗಿಲ್ಲ, ಅದಕ್ಕೆ ಕಾಡು ಕೂಡ ಹತ್ರ ಇರಬೇಕು. ಯಾಕೆಂದ್ರೆ ಅದಕ್ಕೆ ಬೇಸಿಕಲಿ ಬೇಕಾಗಿರೋದು ಇದ್ದಿಲು. ಆ ಇದ್ದಿಲು ಪ್ರೊಡ್ಯೂಸ್ ಮಾಡೋದಕ್ಕೆ ಮರ ಬೇಕು. ಇದು ಈ ಸಂಬಂಧವನ್ನ ಕುರಿತು ಮುಂದಿನ ಭಾಗ ಇದು ಮಾಡೋದು. ಇದು ಭಾರತೀಯ ಉಕ್ಕಿನಿಂದ ತಯಾರಿಸಿದ ಡಮಾಸ್ಕಸ್ ಕತ್ತಿಗಳು. ಇವು ಒಂದು ಚಿತ್ರ ಇವುಗಳು. ನೆಕ್ಸ್ಟ್ ಇವುಗಳಿಗೆ ಹೋಗಿ, ನೆಕ್ಸ್ಟ್ ಸ್ಲೈಡ್. ಸ್ಮಾಲ್ ಚಿಕ್ಕದ್ ಮಾಡಿ ಅದನ್ನು. ಓಕೆ, ಫೈನ್. ಅವುಗಳ ಮೇಲಿನ ಕೆಲಸ ನೋಡಿ. ಇತ್ತೀಚೆಗೆ ಒಂದು ಟಿಪ್ಪು ಖಡ್ಗ ಸಿಕ್ತು ಅಂತ ಮೊನ್ನೆನೋ ಈಗ ಒಂದು 2 ದಿವಸದಿಂದ ಸುದ್ದಿ ನೋಡಿದೆ. ಇದರ ನೆಕ್ಸ್ಟ್ ನೋಡಿ. ಇದು ಡಮಾಸ್ಕಸ್ ಕತ್ತಿಗಳಿಗೆ ಅಗತ್ಯವಾದ ಉಕ್ಕು ಮತ್ತು ತಂತ್ರಜ್ಞಾನಗಳು ಭಾರತದಿಂದ ಮೊದಲು ಪರ್ಷಿಯಕ್ಕೆ ಹಾಗೂ ಅಲ್ಲಿಂದ ಅರೇಬಿಯಕ್ಕೆ ಪ್ರಸರಣ ಹೊಂದಿದವು ಎಂದು ವಿದ್ವಾಂಸರು ಭಾವಿಸುತ್ತಾರೆ. ಇದು ಮಂಡ್ಯ ಡಿಸ್ಟ್ರಿಕ್ಟ್ ನ ಒಂದು ಮ್ಯಾಪ್. ಮಂಡ್ಯ ಅಂತ ನಾವು ಹೇಳ್ಬಾರ್ದು, ಅದನ್ನ ಮಂಟೇಸ್ವಾಮಿ ಪರಂಪರೆ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದ್ರೆ ಶ್ರೀರಂಗಪಟ್ಟಣವನ್ನು ಇಟ್ಕೊಂಡು ಒಂದು ಸುಮಾರು 25-30 ಕಿಲೋಮೀಟರ್ನ ಒಂದು ಸರ್ಕಲ್ ನ ಹೇಳಿದ್ರೆ ನಾವು ಮಂಟೇಸ್ವಾಮಿಗೆ ಸಂಬಂಧಿಸಿದಂತ ಎಲ್ಲಾ ಕ್ಷೇತ್ರಗಳು ಅಲ್ಲಿ ಬರ್ತವೆ. ಮತ್ತು ಮಾರಿಯರ ಕೂಗು ಒಂದು ಬರುತ್ತದೆ, ಮಾರಿ ಸಾರು ಅಂತ ಅಂದ್ಬಿಟ್ಟು. ಆ ಮಾರಿ ಸಾರಿನ ಸ್ಥಳಗಳಲ್ಲಿ ಉತ್ತನಹಳ್ಳಿ, ಮಾರಮ್ಮ ಅಂತ ಅವನ್ನ ಹಾಡ್ತಾ ಹೋಗ್ತಾರೆ. ಆ ಜಾಗಗಳನ್ನೆಲ್ಲ ಒಂದುಗೂಡಿಸಿದ್ರೆ ನಾನು ಹೇಳುವಂತಹ ಮಂಟೇಸ್ವಾಮಿ ಕ್ಷೇತ್ರದ ಭೌಗೋಳಿಕ ಪರಿಸರ ಒಂದು ಹುಟ್ಕೊಳುತ್ತಲ್ಲ, ಅಂದ್ರೆ ಸ್ಥಳೀಯವಾದಂಥದ್ದು. ಇದಲ್ಲದೆ ಮಂಟೇಸ್ವಾಮಿಗೆ ಒಂದು ಬೇರೆ ಭೌಗೋಳಿಕ ಇದೆ. ಉತ್ತರದಿಂದ ಕಲ್ಯಾಣದಿಂದ ಬಂದು ಕಲ್ಯಾಣಪಟ್ಟಣದಿಂದ ಉದ್ದಕ್ಕೂ ಬರೋದು ಹಂಪಿ ಎಲ್ಲ ಜಾಗ, ಕೊಡೈಕಲ್, ಹಂಪಿ ಎಲ್ಲವನ್ನು ದಾಟ್ಕೊಂಡು ದಕ್ಷಿಣಕ್ಕೆ ಬರೋ ಸಕರಾಯಪಟ್ಟಣ ಮತ್ತು ಇಲ್ಲಿಗೆ ಬರೋದಕ್ಕಂತ ಒಂದು ಅದೊಂದು. ಈ 2 ಭೌಗೋಳಿಕ ಮ್ಯಾಪ್ಗಳ ನಡುವೆ ನಾವು ಈ ಯೋಚನೆಯನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಲೈಡ್. ಆದರೆ ಅದರಿಂದ ಕಬ್ಬಿಣವನ್ನು ಬೇರ್ಪಡಿಸುವ ಪ್ರಕ್ರಿಯೆ ತುಂಬಾ ಸಂಕೀರ್ಣ ಹಾಗೂ ಪರಿಸರ ಅವಲಂಬಿತವಾದುದಾಗಿತ್ತು. ಈ ಬೇರ್ಪಡಿಸುವಿಕೆ ಅಂದ್ರೆ ಅದರಿಂದ ಕಬ್ಬಿಣವನ್ನು ಬೇರ್ಪಡಿಸುವಿಕೆಗೆ ಸುಮಾರು 1200ರಿಂದ 1500 ಡಿಗ್ರಿ ಸೆಂಟಿಗ್ರೇಡ್ ತಾಪದ ಅಗತ್ಯವಿದ್ದು, ಆದಷ್ಟು ಹೆಚ್ಚು ಆಮ್ಲಜನಕ ಅಂಶ ಇರುವಂತೆ ನೋಡಿಕೊಳ್ಳಲು ಅದನ್ನು ಬೆಳಗಿನ ಜಾವದಲ್ಲಿ ಮಾಡಲಾಗುತ್ತಿತ್ತು. ಅದಕ್ಕೆ ಬೇಕಾದಂತ ಸ್ಪೆಸಿಫಿಕ್ ಆದಂತ ರೀತಿಯ ಗಿಡಗಳಿವೆ. ಸ್ವಲ್ಪ ನಾರಿರ್ಬೇಕದು, ಅದರ ಹೀಟನ್ನ ಹೆಚ್ಚು ಇಟ್ಕೊಳ್ಳೋಕೆ ಮತ್ತು ಅದನ್ನು ಬೆಳಗಿನ ಜಾವದಲ್ಲಿ ಆಕ್ಸಿಜನ್ ಹೀರ್ಕೊಳ್ಳೋಕೆ ಇದು ಮಾಡ್ಬೇಕು. ಹೆಚ್ಚು ಆಕ್ಸಿಡೈಸ್ ಆದಷ್ಟು ಕಬ್ಬಿಣ ಅದು ತುಕ್ಕು ಹಿಡಿಯೋದು ಕಮ್ಮಿ ಆಗ್ತದೆ. ಆ ಕಾರಣದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಅದರನ್ನು ಕರಗಿಸಲು ಇದ್ದಿಲನ್ನು ಉಪಯೋಗಿಸಲಾಗುತ್ತಿತ್ತು. ನೆಕ್ಸ್ಟ್ ಸ್ಲೈಡ್. ಒಂದತ್ತ ದೊಡ್ಡ ಪ್ರಮಾಣದ ಇದ್ದಲಿನ ಅಗತ್ಯತೆ, ಇನ್ನೊಂದತ್ತ ಅದರ ಪೂರೈಕೆಗೆ ಅಗತ್ಯವಾದ ಮರ ಹಾಗೂ ಕಾಡುಗಳ ನಡುವೆ ಇರುವ ಸಮತೋಲವನ್ನು ಇಟ್ಟುಕೊಳ್ಳುವುದು ಅಗತ್ಯವಾಗಿತ್ತು. ಆದರೆ ಕಬ್ಬಿಣದ ಯುಗದ ಆರಂಭದಿಂದ 15ನೇ ಶತಮಾನದವರೆಗೂ ಇದ್ದ ಈ ಸಮತೋಲ ರಾಜಕೀಯ ಹಸ್ತಕ್ಷೇಪದಿಂದ, ಅದರಲ್ಲೂ ಪದೇ ಪದೇ ಆಗುತ್ತಿದ್ದ ಯುದ್ಧಗಳಿಂದಾಗಿ ಏರುಪೇರಾಯಿತು. ಹೈದರ್ ಅಲಿ ಮತ್ತು ಟಿಪ್ಪು 1750ರಿಂದ 1799 ಅವಧಿಯಲ್ಲಿ ದಕ್ಷಿಣ ಭಾರತದ ಭಾಗಗಳನ್ನು ಆಳಿದ ಅತ್ಯಂತ ಸಮರ್ಥ ಆಡಳಿತಗಾರರು. ಅವರು ಬ್ರಿಟಿಷರ ವಿರುದ್ಧ 4 ಪ್ರಮುಖ ಯುದ್ಧಗಳನ್ನು ಮಾಡಿದರಲ್ಲದೆ ಮೊದಲ 2 ಯುದ್ಧಗಳಲ್ಲಿ ಮೇಲುಗೈಯನ್ನು ಸಾಧಿಸಿದರು. ನೆಕ್ಸ್ಟ್ ಸ್ಲೈಡ್. ಅವರು ಬ್ರಿಟಿಷರ ವಿರುದ್ಧ ಬಳಸಿದ ಮೈಸೂರಿಯನ್ ರಾಕೆಟ್ಗಳು, ಅಂದ್ರೆ ಮೈಸೂರಿನ ರಾಕೆಟ್ ಅಂತ ಕನ್ನಡದಲ್ಲಿ ಇಟ್ಕೊಳ್ಳಿ, ಜಗತ್ತಿನ ರಾಕೆಟ್ ಇತಿಹಾಸದಲ್ಲಿ ಹೆಸರುವಾಸಿಯಾಗಿದೆ ಹಾಗೂ ಆಧುನಿಕ ರಾಕೆಟ್ಗಳಿಗೆ ಮೂಲ ಮಾದರಿಯಾಗಿವೆ. ಮೊದಲ 2 ಮೈಸೂರಿನ ಯುದ್ಧಗಳಲ್ಲಿ ಈ ರಾಕೆಟ್ಗಳು ಬ್ರಿಟಿಷ್ ಸೈನ್ಯಕ್ಕೆ ವ್ಯಾಪಕವಾದ ಹಾನಿಯನ್ನು ಉಂಟು ಮಾಡಿದವು. ಅದರಲ್ಲೂ 1980ರಲ್ಲಿ ಪಲ್ಲಿಯೂರಿನ ಬಳಿ ನಡೆದ 2ನೇ ಮೈಸೂರು ಯುದ್ಧದಲ್ಲಿ ಮೈಸೂರು ಸೇನೆಯ ಈ ರಾಕೆಟ್ಗಳ ತಾಳಿ ಕರ್ನಲ್ ವಿಲಿಯಂ ಬೈಲಿಯ ಮದ್ದುಗುಂಡುಗಳ ಸಂಗ್ರಹಗಳನ್ನೇ ಸಂಪೂರ್ಣವಾಗಿ ನಾಶ ಮಾಡಿತು. ನೆಕ್ಸ್ಟ್ ಸ್ಲೈಡ್. ಸುಮಾರು 2 ಕಿಲೋಮೀಟರ್ ತನಕ ಹೋಗುವ ಸಾಧ್ಯತೆ ಇದ್ದ ಈ ರಾಕೆಟ್ಗಳು ಉಕ್ಕಿನ ಮದ್ದಿನ ಕೊಳವೆ, ಉದ್ದನೆಯ ಬೊಂಬು, ಶೂಲದ ಮನೆ ಹಾಗೂ ಕತ್ತಿಗಳಿಂದ ಸಜ್ಜಾಗಿದ್ದು ಹಲವಾರು ರೀತಿಗಳಲ್ಲಿ ವೈರಿಗಳಿಗೆ ಮಾರಕವಾಗಿದ್ದವು. ಅಂದ್ರೆ ಏನಾಗ್ತಿತ್ತು ಅಂದ್ರೆ ರಾಕೆಟ್ ಹೋಗಿ ಸಿಡಿದಾಗ
ಆ ಶೂಲದ ಮೊನೆ ಹಾಗೂ ಕತ್ತಿಗಳು ಎಕ್ಸ್ಪ್ಲೋಡ್ ಆಗೋವು. ನಮ್ಮ ಇವತ್ತಿನ ಬಾಂಬ್ನಲ್ಲಿ ಹಾಕುವ ಪೆಲೆಟ್ಸ್ ಮಧ್ಯ ಒಳಗಡೆ ಹಾಕುವ ಗುಂಡುಗಳಿವೆಯಲ್ಲ, ಆ ರೀತಿ. ಅದರಿಂದಾಗಿ ಹಲವಾರು ರೀತಿಯ ಮಾರಕತೆಯನ್ನ ಅವು ಉಂಟು ಮಾಡ್ತಾ ಇದ್ವು. ತತ್ಕಾಲೀನ ಯುರೋಪಿಯನ್ ರಾಕೆಟ್ಗಳಿಂದ ತಾಂತ್ರಿಕವಾಗಿ ಮುಂದಿದ್ದ ಈ ರಾಕೆಟಿನ ತಂತ್ರಜ್ಞಾನ ಮುಂದೆ 1805ರಲ್ಲಿ ಕಾನ್ಗ್ರೇನ್ ರೂಪಿಸಿದ ಕ್ರಾಂಗೇನ್ ರಾಕೆಟ್ಗೆ ಮಾದರಿಯಾಯಿತು. ಅದರ ಮುಂದಿನ ಸ್ಲೈಡ್. ಇದು ಒಂದು ರಾಕೆಟಿನ ಒಂದು ಚಿತ್ರ. ಅವನ ಕೈಯಲ್ಲಿ ಒಂದು ಧ್ವಜಸ್ತಂಭ ಅಂತ ಹಿಡ್ಕೊಂಡಿದ್ದಾನೆ. ಅದರ ಕೆಳಗಡೆ ಬಾಟಮ್ ನಲ್ಲಿ ನೀವು ನೋಡಿ ಏನಿದೆ ಅನ್ನೋದು. ಅದು ಒಂದು ಚಿಕ್ಕ ಮೆಟಲ್ನ ಪೀಸ್ ಇದೆ. ಆ ಮೆಟಲ್ನ ಪೀಸ್ನೊಳಗೆ ಮದ್ದನ್ನು ತುಂಬ್ತಾ ಇದ್ರು. ನಂತರ ಒಂದು ಉದ್ದನೆಯ ಬೊಂಬ್ ಇರ್ತಿತ್ತು. ಅದನ್ನ ಬತ್ತಿಯನ್ನ ಬೆಂಕಿ ಇಟ್ರೆ ಅದು 2 ಕಿಲೋಮೀಟರ್ ತನಕ ಹೋಗುದು ಅಂತ ಹೇಳ್ತಾರೆ. ರಾಕೆಟ್ ಅನ್ನು ಧ್ವಜಸ್ತಂಭದಂತೆ ಹಿಡಿದ ಟಿಪ್ಪು ಸುಲ್ತಾನ್, ಟಿಪ್ಪು ಸೈನಿಕ. ದಿಸ್ ಇಸ್ ರಾಬರ್ಟ್ ಹೋಮ್ಸ್ 1793 ಪುಸ್ತಕ ಇದು. ನೆಕ್ಸ್ಟ್ ಸ್ಲೈಡ್. 1750ರಿಂದ 1799 ಟಿಪ್ಪು ಸಾಯ್ತಾನೆ. ಅವಧಿಯಲ್ಲಿ ನಡೆದ ಬ್ರಿಟಿಷ್ ಹಾಗೂ ಹೈದರ್ ಟಿಪ್ಪು ನಡುವೆ ನಡೆದ ಯುದ್ಧಗಳು ಕಬ್ಬಿಣ ಹಾಗೂ ಉತ್ತಿನ ಬೇಡಿಕೆಯನ್ನು ಉತ್ಕರ್ಷಗೊಳಿಸಿ ಕಬ್ಬಿಣ ಉತ್ಪಾದನೆಯಲ್ಲಿ ಪಾರಂಪರಿಕವಾಗಿ ಇದ್ದ ಸಮತೋಲನವನ್ನು ಏರುಪೇರು ಮಾಡಿದವು. ಶಶಿ ಶಿವರಾಮಕೃಷ್ಣ ಅವರೊಂದು ಪೇಪರ್ ಇದೆ ತುಂಬಾ, ಪ್ರೊಡಕ್ಷನ್ ಸೈಕಲ್ ಅಂಡ್ ದಿ ಡಿಕ್ಲೈನ್ ಆಫ್ ಟ್ರೆಡಿಷನಲ್ ಐರನ್ ಸ್ಮೆಲ್ಟಿಂಗ್ ಇನ್ ದಿ ಮೈದಾನ್ ಸೈತ್ ಅಂತಿದೆ. ಸೌತ್ ಇಂಡಿಯಾ 1750 1950ರಲ್ಲಿ ಅವರು ಇದ್ರ ಬಗ್ಗೆ ತುಂಬಾ ಕುತೂಹಲಕಾರಿಯ ಚರ್ಚೆಯನ್ನು ಮಾಡ್ತಾರೆ. ಹೆಚ್ಚಿದ ಕಬ್ಬಿಣದ ಬೇಡಿಕೆ ಹಾಗೂ ತತ್ಪರಿಣಾಮವಾಗಿ ಉಂಟಾದ ಪರಿಸರದ ಅಸಮತೋಲನೆ ಕಬ್ಬಿಣ ಉತ್ಪಾದನೆಯ ಬಿಕ್ಕಟ್ಟನ್ನು ಉಂಟು ಮಾಡಿತು ಎಂದು ಹೇಳುತ್ತಾರೆ. ಟಿಪ್ಪು ತನ್ನ ಯುದ್ಧಗಳ ಅಗತ್ಯತೆಗಾಗಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಉಕ್ಕುಗಳ ಬೇಡಿಕೆಯನ್ನು ತಂದನೆಂದು, ಅದಕ್ಕಾಗಿ ಹೆಚ್ಚಿನ ಬೆಲೆಯ ಆಮಿಷವನ್ನು ನೀಡಿದನೆಂದು ಅವರು ಹೇಳುತ್ತಾರೆ. ಪಾರಂಪರಿಕವಾಗಿ ಕಬ್ಬಿಣದ ಉತ್ಪಾದನಾ ಕೇಂದ್ರಗಳು ಅದುರಿನ ಮೂಲಕ್ಕೆ ಸಮೀಪವಾಗಿರುತ್ತಿದ್ದವು. ಅಂದ್ರೆ ಅದನ್ನ ಹೊತ್ಕೊಂಡು ಸಾಗಾಣಿಕೆ ಇರ್ತಿರ್ಲಿಲ್ಲ ಈಗ ಇದ್ದಂಗೆ. ಸುತ್ತಮುತ್ತ ಇದ್ದ ಸೆಮಿ ಡೆಸಿಡಿಯಸ್ ಕಾಡು, ಅಂದ್ರೆ ಸೆಮಿ ಡೆಸಿಡಿಯಸ್ ಅಂದ್ರೆ ಎಲೆ ಉದುರ್ಬೇಕು ಕಾಲದಲ್ಲಿ, ಸೆಮಿ ಡೆಸಿಡಿಯಸ್ ಕಾಡು ಹಾಗೂ ಅಕೇಶಿಯಾ ಮುಂತಾದ ಮರಗಳು. ಅಕೇಶಿಯಾ ಅತ್ಯಂತ ಮುಖ್ಯವಾದಂತಹ ಮರ. ಅವನ್ನೆಲ್ಲ ಕಡ್ದಿದ್ರಿಂದ ನಂತರದಲ್ಲಿ ಜಾಲಿ ಮರಗಳು ಅಲ್ಲಿ ಬಂದವು. ನಂತರ ಜಾಲಿಯನ್ನು ಉಪಯೋಗಿಸ್ತಾ ಇದ್ರು ಕೊಂಚ ಕಾಲದ ತನಕ. ಅಕೇಶಿಯಾ ಮುಂತಾದ ಮರಗಳು ಕೊಡುವ ಇದ್ದಿಲು ಕಬ್ಬಿಣ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವು. ದೂರದಿಂದ ಇದ್ದಿಲನ್ನು ತಂದರೆ ಅದು ಚೂರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಅದನ್ನು ಅದುರಿನಂತೆ ಸ್ಥಳೀಯವಾಗಿಯೇ ಪಡೆಯಲಾಗುತ್ತಿತ್ತು. ಅದುರು ಮತ್ತು ಇದ್ದಲಿನ ಸಾಗಾಣಿಕೆಗೆ ಬೇಕಾದ ಸಂಚಾರ ಸೌಲಭ್ಯಗಳು ಇರಲಿಲ್ಲ. ಅಂದ್ರೆ ರಸ್ತೆನೂ ಇರಲಿಲ್ಲ, ಗಾಡಿ ಕೂಡ ಇರಲಿಲ್ಲ. ಕತ್ತೆಗಳ ಮೇಲೆ ಅದುರು ಮತ್ತು ಇದ್ದಿಲು ಸರಬರಾಜಾಗುತ್ತಿದ್ದವು. ನೀವು ಬುಕನಿನ್ ರಿಪೋರ್ಟ್ ನೋಡಿದ್ರೆ ಬೇಕಾದಷ್ಟು ಮಾಹಿತಿಯನ್ನು ನಾವು ಪಡ್ಕೋಬಹುದು. ನೆಕ್ಸ್ಟ್, 1 kg ಕಬ್ಬಿಣದ ತಯಾರಿಕೆಗೆ ಸಾಮಾನ್ಯವಾಗಿ 16 kg ಇದ್ದಲಿನ ಅವಶ್ಯಕತೆ ಬೀಳುತ್ತದೆ. ಅಂದ್ರೆ 1:16. ನೀವು 1 ಕಿಲೋ ಒಂದು ತಕ್ಕಡಿಯಲ್ಲಿ ಇಟ್ರೆ ಕಬ್ಬಿಣ 16 ಕಿಲೋ ಇದ್ದಿಲು ಅದರ ಸಮತೋಲ ಮಾಡಕ್ಕೆ ಇನ್ನೊಂದು ಕಡೆ ಅಲ್ಲಿ ಇಡಬೇಕು. ಬೇರೆ ಬೇರೆ ಜಾತಿಯ ಮರಗಳು ಬೇರೆ ಬೇರೆ ರೀತಿಯ ತಾಪಮಾನವನ್ನು ಕೊಡುತ್ತವಾದ್ದರಿಂದ 1 kg ಇದ್ದಲನ್ನು ಪಡೆಯಲು 4 ರಿಂದ 7 kg ಮರದ ಅವಶ್ಯಕತೆ ಬೀಳುತ್ತದೆ. ಅಂದರೆ 1 kg ಕಬ್ಬಿಣದ ತಯಾರಿಕೆಗೆ 64 ರಿಂದ 112 kg ಮರದ ಅಗತ್ಯ ಇದೆ. ನೋಡಿ, ಈ ರಿಲೇಶನ್ಶಿಪ್ ಇದೆಯಲ್ಲ, ಇದನ್ನ ಸಮತೋಲ ಇಟ್ಕೊಳ್ದೆ ಹೋದ್ರೆ ಮರಗಳು ಅದೃಶ್ಯವಾಗಿ ಹೋಗ್ತವೆ. ಕಬ್ಬಿಣವನ್ನು ಉಕ್ಕಾಗಿ ಪರಿವರ್ತಿಸಬೇಕಾದ್ರೆ ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದ ಇದ್ದಿಲಿನ ಅಗತ್ಯವಿದೆ. ಇದನ್ನ ಕ್ರೂಸಿಬಲ್ ಟೆಕ್ನಾಲಜಿ ಅಂತ ಕರೀತಾರೆ. ಅದನ್ನ ಇನ್ನಷ್ಟು ಹೀಟ್ಗೆ ತಗೊಂಡೋಗ್ಬೇಕು. ಅದನ್ನ ನಾನು ವಿವರಕ್ಕೆ ಹೋಗ್ತಾ ಇಲ್ಲ. ಬುಕನಿನ್ ವರದಿಯಲ್ಲಿ ಫ್ರಾನ್ಸಿಸ್ ಬುಕನಿನ್ ಟಿಪ್ಪು ಸತ್ತ 1 ವರ್ಷದ ನಂತರ ಈ ಜಾಗವನ್ನ ಸರ್ವೆ ಮಾಡಿ ಅದರ ವರದಿಯನ್ನು ಕೊಡ್ತಾನೆ. ಆ ವರದಿಯಲ್ಲಿ ಇವೆಲ್ಲವನ್ನು ಬೇರೆ ಬೇರೆ ರೀತಿಯ ವರದಿ ಇದೆ. ಟ್ಯಾಕ್ಸ್ ಏನಿದೆ, ಏನು ಪ್ರೊಡ್ಯೂಸ್ ಆಗ್ತಾ ಇದೆ, ಯಾವ ಜಾಗದಲ್ಲಿ ಏನು ಚಟುವಟಿಕೆ ನಡೀತಿದೆ ಅನ್ನುವಂತ ಒಂದು ವರದಿ, 3 ವಾಲ್ಯೂಮ್ನ ವರದಿ ಇದೆ. ಬುಕನಿನ್ ವರದಿಯಲ್ಲಿ ಅವನು ವರದಿ ಮಾಡಿರುವಂತೆ ಕಬ್ಬಿಣದ ತಯಾರಿಕೆ ನಿಂತು ಹೋಗಿರುವುದಕ್ಕೂ ಆ ಜಾಗದ ಸುತ್ತಮುತ್ತ ಅರಣ್ಯರಹಿತ ಬೋಳುಗುಡ್ಡಗಳಿವೆ ಎಂದು ಹೇಳಿರುವುದನ್ನು ಗಮನಿಸಿದ ಶಿವರಾಮಕೃಷ್ಣ ಪರಿಸರವನ್ನು ಅದರ ತಾಳಿಕೆಯ ಮಿತಿಯನ್ನು ಮೀರಿ ಬಳಸಿದರ ಪರಿಣಾಮವಾಗಿ ಕಬ್ಬಿಣದ ತಯಾರಿಕಾ ಘಟಕಗಳು ಕುಸಿದು ಬಿದ್ದವು ಎಂದು ಹೇಳುತ್ತಾರೆ. ಪರ್ಯಾಯವಾಗಿ ಈ ಕುಸಿದು ಬಿದ್ದ ಪರಿಸರ ಪುನರ್ಜೀವಿತಗೊಂಡಂತೆ, ಅಂದ್ರೆ ಅದಕ್ಕೆ ಅಗತ್ಯವಿರುವ ಮರಗಿಡಗಳು ಮತ್ತೆ ಬೆಳೆದಾಗ
ಸ್ಥಗಿತಗೊಂಡಿದ್ದ ಕಬ್ಬಿಣದ ತಯಾರಿಕೆ ಆರಂಭವಾದುದನ್ನು ತುಮಕೂರು ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಗಿದ್ದ ಕರ್ನಲ್ ಡೋಬ್ಸ್ ಮಾಡಿದ ವರದಿ ಆಧಾರದ ಮೇಲೆ ಗುರುತಿಸುತ್ತಾರೆ. ಸೊ ಇದು ಯಾರು ಮಾಡಿದ ತಪ್ಪು ಅಲ್ಲ, ಪಾಪವೂ ಅಲ್ಲ. ಇದೊಂದು ಒಂದು 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 ಘಟ್ಟದ ಒಂದು ಚಟುವಟಿಕೆ. ಹೀಗಾಗಿ ಮೈಸೂರಿಯನ್ ರಾಕೆಟ್ಗಳ ಕೀರ್ತಿ ಟಿಪ್ಪುವಿಗೆ ಸಂದರು. ಅದರ ಹೆಚ್ಚಳ ಬೇಡಿಕೆಯಿಂದ ಉಂಟಾದ ಪರಿಣಾಮಗಳು ಅವನಿಗೆ ಸಲ್ಲಬೇಕಾಗುತ್ತದೆ. ವಾಸ್ತವಿಕವಾಗಿ ಈ ರಾಕೆಟ್ಗಳ ಕೀರ್ತಿ ಅವನ ಸೇನಾ ನಾಯಕರು, ಗೋಲಂದಾಜರು ಮತ್ತು ಅದನ್ನು ಸಮರ್ಥವಾಗಿ ಬಳಸಿದ ಪಡೆ ಹಾಗೂ ತಯಾರಿಸಿದ ಕುಶಲಕರ್ಮಿಗಳಿಗೆ ಸೇರಬೇಕು. ಹೀಗಾಗಿ ಈ ಶಿವರಾಮಕೃಷ್ಣ ಒಂದು ಮ್ಯಾಪ್ ನ ಕೊಡ್ತಾರೆ. ನಾನು ಒಂದು ಕಬ್ಬಿಣದ ಟೈಮ್ ಲೈನ್, ಕಾಲರೇಖೆಯನ್ನು ಸೃಷ್ಟಿ ಮಾಡಿದ್ದೀನಿ. ಅದರಿಂದ ಮಾಗಡಿ ಮತ್ತು ಮಳವಳ್ಳಿಯಲ್ಲಿ ಪಾರಂಪರಿಕ ಕಬ್ಬಿಣದ ಉತ್ಪಾದನೆ ಆಗುತ್ತಿತ್ತು ಅಂತ ಬುಕನಿನ್ ಹೇಳ್ತಾನೆ. ಮತ್ತು ಬುಕನಿನ್ 1750 ವೇಳೆಗೆ ಏನ್ ಹೇಳ್ತಾನೆ ಅಂದ್ರೆ, ಆ ವೇಳೆಗೆ ಹೈದರ್ ಆಳ್ತಾ ಇರ್ತಾನೆ, ಭಾಗಶಃ ಅರಣ್ಯ ನಾಶ ಆಗಿದೆ, ಇಲ್ಲಿ ಕಬ್ಬಿಣದ ಉತ್ಪಾದನೆ ನಡೀತಿದೆ ಅಂತ ಹೇಳ್ತಾನೆ. ಆದ್ರೆ 1880 ಅಂದ್ರೆ ಅದರ ಹಿಂದಿನ ರಿಪೋರ್ಟ್ ಅನ್ನ ನೋಡಿ ಅದನ್ನ ಸೇರಿಸ್ತಾನೆ ಅದರಲ್ಲಿ. ಬಿಕಾಸ್ ಅವನು ಬಂದಿದ್ದು 1800 ವೇಳೆಗೆ. 1800 ವೇಳೆಗೆ ಬಂದಂತ ಅವನ ರಿಪೋರ್ಟ್ ನಲ್ಲಿ ಆ ವೇಳೆಗೆ ಟಿಪ್ಪು ಮತ್ತು ಬ್ರಿಟಿಷ್ ಅಲ್ಲಿ ಇರ್ತಾರೆ. ಅಂದ್ರೆ ಟಿಪ್ಪು ಆಗ್ತಾನೆ ಸತ್ತಿರ್ತಾನೆ, ಬ್ರಿಟಿಷರು ಅದನ್ನ ತಮ್ಮ ಕಂಟ್ರೋಲ್ ತಗೊಂಡಿರ್ತಾರೆ. ಆದ್ರೆ ಒಬ್ಬ ರಾಜ ಅಲ್ಲಿ ಇರ್ತಾರೆ, ಮೈಸೂರು ಒಡೆಯರ. ಕಬ್ಬಿಣದ ಉತ್ಪಾದನೆ ಇಲ್ಲ ಮತ್ತು ಬೋಳು ಗುಡ್ಡಗಳಿವೆ ಅನ್ನುವಂತ ರಿಪೋರ್ಟ್ ಅನ್ನು ಕೊಡ್ತಾನೆ. ಅದಾದ್ಮೇಲೆ 35 ವರ್ಷಗಳ ನಂತರ ತುಮಕೂರು ಜಿಲ್ಲೆಯ ಕಂಟ್ರೋಲರ್ ಆಗಿದ್ದಂತಹ ಡೋಬ್ಸ್, ಅವನು ಅವೇಳೆಗೆ ಬ್ರಿಟಿಷ್ ಬರುತ್ತೆ, ಕಬ್ಬಿಣದ ಉತ್ಪಾದನೆ ಆಗ್ತಾ ಇದೆ ಮತ್ತು ತುಮಕೂರಿನ ಒಂದು ಭಾಗ ಇದೆ, ಆಗಲವಾಡಿ, ಮಧುಗಿರಿ, ಆ ಜಾಗದಲ್ಲಿ ಅದರ ಸುತ್ತಮುತ್ತ ಅರಣ್ಯ ಭರಿತ ಗುಡ್ಡಗಳಿವೆ ಅನ್ನುವಂತಹ ಒಂದು ವರದಿಯನ್ನು ಕೊಡ್ತಾನೆ. 1855 ವೇಳೆಗೆ ಡೋಬ್ಸ್ ಮತ್ತೆ ಬ್ರಿಟಿಷ್ ಆಡಳಿತದಲ್ಲಿ ಇರುವಾಗ ಯಂತ್ರದ ಕಬ್ಬಿಣದ ಉತ್ಪಾದನೆ ಆಗ್ತಿದೆ, ಅರಣ್ಯ ನಾಶ ಆಗಿದೆ ಹಾಗೂ ಬೋಳುಗುಡ್ಡಗಳು ಇದೆ ಅಂತ. ಅಂದ್ರೆ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ, ಟಿಪ್ಪು 1805 ವೇಳೆಗೆ ಕಾಂಗ್ರೆವ್ ರಾಕೆಟ್ ಬರುತ್ತೆ ಅಂತ, ಆ ವೇಳೆಗಾಗಲೇ ಟಿಪ್ಪುವಿನ ಜೊತೆ ಹೋರಾಟದಲ್ಲೇ ಅವ್ರಿಗೆ ಈ ಅರಿವಾಗಿರುತ್ತೆ, ಐರನ್ ಮತ್ತು ಸ್ಟೀಲ್ ಅತ್ಯಂತ ಮುಖ್ಯವಾದಂತಹ ಅಂಶಗಳು ಯುದ್ಧಕ್ಕೆ ಸಂಬಂಧಿಸಿದೆ ಅಂತ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಐರನ್ ಪ್ರೊಡಕ್ಷನ್ ಅನ್ನು ಶುರು ಮಾಡ್ತಾರೆ. ಅದಕ್ಕೆ ಒಂದು ಬ್ಲಾಸ್ಟ್ ಫರ್ನೇಸ್ ಆ ವೇಳೆಗೆ ಡೆವಲಪ್ ಆಗುತ್ತೆ. ಕೆಲವು ಸ್ಕಾಲರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಬ್ಲಾಸ್ಟ್ ಫರ್ನೇಸ್ ಅಂತ ನಾವು ಕರೆಯುವ ಇವತ್ತಿನ ಕಬ್ಬಿಣವನ್ನು ಉತ್ಪಾದನೆ ಮಾಡುವ ದೊಡ್ಡ ಇದು ಘಟಕ ಇದೆಯಲ್ಲ, ಅದು ದಕ್ಷಿಣ ಭಾರತದಲ್ಲಿ ಹಿಂದೆ ಉಪಯೋಗಿಸ್ತಾ ಇದ್ದಂತ ಕುಲುಮೆಯ 1:1000 ವರ್ಷನ್ ಅಂತ, ಅಂದ್ರೆ 1000 ಪಟ್ಟು ದೊಡ್ಡ ಕುಲುಮೆ ಅದು ಅಷ್ಟೇ ಅನ್ನುವಂತ ಇದನ್ನ ಮಾಡ್ತಾರೆ. ಸೊ ಹೀಗಾಗಿ ಬೇಕಾದಷ್ಟು ತಂತ್ರಜ್ಞಾನ ಎರಡು ಕಡೆ ಹೋಗಿದೆ. ಬ್ರಿಟಿಷರು ಆ ವೇಳೆಗೆ ಐರನ್ ಅಂಡ್ ಸ್ಟೀಲ್ ಪ್ರೊಡಕ್ಷನ್ ಅಟ್ಲೀಸ್ಟ್ 7 ಘಟಕಗಳನ್ನು ಶುರು ಮಾಡ್ತಾರೆ ಅಂತ ಹೇಳಲಾಗಿದೆ. ಮತ್ತೆ ಈ ಅರಣ್ಯ ನಾಶ, ಬೋಳುಗುಡ್ಡಗಳು ಇನ್ನು ಮುಂದೆ ಮುಂದುವರಿಯುತ್ತೆ. 1878 ವೇಳೆಗೆ ಬ್ರಿಟಿಷರು ಅರಣ್ಯ ಕಾಯ್ದೆಯೊಂದನ್ನು ತರ್ತಾರೆ, ಫಾರೆಸ್ಟ್ ಪ್ರಿಸರ್ವೇಷನ್ ಅಂತ. ಅದರಲ್ಲಿಂದ ರಕ್ಷಣೆ ಮತ್ತು ನಾಶ ಎರಡೂ ಇದೆ. ಯಾಕಂದ್ರೆ ಅರಣ್ಯದ ರಿಸರ್ವ್ ಅರಣ್ಯವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಬೇರೆ ಕಡೆ ಇದ್ದಂತ ಮರಗಳನ್ನು ಕಡಿತಾ ಹೋಗ್ತಾರೆ. ಯಾಕಂದ್ರೆ ಆ ವೇಳೆಗೆ ರೈಲ್ವೆ ಶುರುವಾಗುತ್ತೆ. ರೈಲ್ವೆ ಮಾಡೋದಿಕ್ಕೆ ಕಡಿದಂತಹ ಮರಗಳ ಸಂಖ್ಯೆ ಅಗಣಿತ. ಅರ್ಧ ಇಂಡಿಯಾ 18ನೇ ಶತಮಾನದಲ್ಲಿ ಬೋಳಾಗಿ ನಿಂತದ್ದು ಈ ರೈಲ್ವೆ ನೆಟ್ವರ್ಕ್ ಅನ್ನ ಶುರು ಮಾಡೋದಕ್ಕೋಸ್ಕರ. ಅದೊಂದು ಬೇರೆ ಕತೆ. 1897ರಿಂದ 1923 ಗೆಜೆಟ್ ವರದಿಗಳೆಲ್ಲವೂ ಕಾನ್ಸ್ಟೆಂಟ್ ಆಗಿ ಅರಣ್ಯ ನಾಶ, ಯಂತ್ರದ ಕಬ್ಬಿಣದ ಉತ್ಪಾದನೆ ಬಗ್ಗೆ ಮಾತನಾಡ್ತೇವೆ. ಸೊ ಇವಾಗ ಒಂದು ತಂತ್ರಜ್ಞಾನ ಹೊಟ್ಟೋಗುತ್ತೆ 1800 ವೇಳೆಗೆ, ಅಥವಾ ಮಧ್ಯೆ 1835 ವೇಳೆಗೆ ಇರುವಂತಹ ಈ ತಂತ್ರಜ್ಞಾನ ಮುಂದಕ್ಕೆ ಬದಲಾಗುತ್ತಿರುವ ಸಸ್ಯ ಪರಿಸರ ಹಾಗೂ ಕಬ್ಬಿಣದ ಉತ್ಪಾದನೆ 18ನೇ ಶತಮಾನದ 18-19ನೇ ಶತಮಾನದ ವೇಳೆಗೆ ಕಂಪ್ಲೀಟ್ಲಿ ಅದು ನಾಶವಾಗುತ್ತೆ. 1799 ಕೊನೆಯಾಗಿ ಮೈಸೂರು ಯುದ್ಧದ ವೇಳೆಗೆ ಸುಮಾರು 5000 ಸೈನಿಕರಷ್ಟು ದೊಡ್ಡ ರಾಕೆಟ್ ಪಡೆ ಟಿಪ್ಪುವಿನ ಬಳಿ ಇತ್ತು ಅಂತ ಬ್ರಿಟಿಷ್ ವರದಿಗಳಿವೆ. ಅಂದ್ರೆ 5000 ಜನ ಸೈನಿಕರಿದ್ರು ಈ ರಾಕೆಟ್ ಪಡೆಯಲ್ಲಿ ಅಂತ ನಾವು ನೋಡಿದ್ವಿ ಅಲ್ಲಿ.
ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯ ನಗರೆಯ ಬಳಿ ಒಂದು ದೊಡ್ಡ ಪ್ರಮಾಣದ ರಾಕೆಟ್ ಕೊಳವೆಗಳ ಸಂಗ್ರಹ ಪತ್ತೆಯಾಗಿದೆ. ಈಗ ಅಲ್ಲಿ 10-12 ವರ್ಷ ಆಯ್ತು ಅದೊಂದು ಕಾಣಿಸುತ್ತೆ. ನಾನು ಯಾವುದೋ ಒಂದು ಅದರ ಒಂದು ಆರ್ಕಿಯಾಲಜಿಸ್ಟ್ ಒಬ್ರು ಅದ್ರ ಬಗ್ಗೆ ಮಾಡಿದ ಉಪನ್ಯಾಸ ನೋಡಿದ್ದೆ. ನಗರೆ ಬಹುಶಃ ಅಂದು ರಾಕೆಟ್ ತಯಾರಾಗುತ್ತಿದ್ದ ಕೇಂದ್ರಗಳಲ್ಲಿ ಒಂದಾಗಿತ್ತು. ಇಂತಹ ಅನೇಕ ಕೇಂದ್ರಗಳು ಇನ್ನೂ ಸಂಶೋಧಕರ ಗಮನಕ್ಕೆ ಬೆಳೆದೇ ಇರುವ ಸಾಧ್ಯತೆಗಳು ಇದೆ. ಅವುಗಳನ್ನೆಲ್ಲ ಇಲ್ಲಿ ಅಲ್ಲಿ ಬಿದ್ದಿವೆ. ಇವೆಲ್ಲವೂ ಅಂದು ತಯಾರಾದ ಕಬ್ಬಿಣದ ಬಾಹುಳ್ಯವನ್ನು ಜೊತೆಗೆ ಆದ ಪರಿಸರದ ಅಸಮತೋಲನೆಯನ್ನು ಒಟ್ಟಾಗಿ ಸೂಚಿಸುತ್ತದೆ. ಇದು ಮಧ್ಯಕಾಲೀನ ಯುಗದಲ್ಲಿ ಕಬ್ಬಿಣ ಉತ್ಪಾದನೆ ಹಾಗೂ ಪರಿಸರಗಳ ನಡುವೆ ಸಾಧ್ಯವಾಗಿದ್ದ ಸಮತೋಲನ ಹೇಗೆ 18ನೇ ಶತಮಾನದಲ್ಲಿ ಬದಲಾದ ರಾಜಕೀಯ ಕಾರಣಗಳಿಂದಾಗಿ ಬಿಕ್ಕಟ್ಟಿಗೆ ಒಳಗಾಯಿತು ಎಂಬುದನ್ನು ಮುನ್ನೆಲೆಗೆ ತರುತ್ತದೆ. ಸಿದ್ದಪ್ಪಾಜಿ ಪ್ರಸಂಗ ಹಾಗೂ ಅದರ ಹಾಡುಗಾರಿಕೆಯ ದಾಟಿ ರೂಪುಗೊಂಡಿದ್ದು ಬಹುಶಃ ಕಬ್ಬಿಣದ ಉತ್ಪಾದನೆ ಕುಸಿದು ಬಿದ್ದು ಕಮ್ಮಾರರು ಕಂಗಾಲಾದ ಪರಿಸ್ಥಿತಿಯಲ್ಲಿ ಎಂಬುದನ್ನು ಈ ಮೂಲಕ ಸೂಚಿಸುತ್ತಿದ್ದೇನೆ. ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಇದನ್ನ ನಾನು ಬೇರೆ ಕಡೆ ಬರೆದಿದ್ದೇನೆ. ಆದರೆ ಇದಕ್ಕೆ ಬೇಕಾದಂತಹ ಪಠ್ಯದ ಒಳಗಿನ ರಚನೆಯ ಸ್ಟ್ರಕ್ಚರ್, ರಚನಾತ್ಮಕ ಸ್ಟ್ರಕ್ಚರ್ ಅನ್ನ ಇವತ್ತು ಈ ಭಾಷಣಕ್ಕೋಸ್ಕರ ನಾನು ತಯಾರು ಮಾಡಿದ್ದೇನೆ. ಐ ಥಿಂಕ್ ನನ್ನ ಟೈಮ್ನ ನಾನು ದಾಟಿದ್ದೀನಿ ಅಂತ ಕಾಣಿಸುತ್ತೆ. ಕೆಂಪಾಚಾರಿ ಸಿದ್ದಪ್ಪಾಜಿಯಾಗಿ ಪರಿವರ್ತನೆಗೊಳ್ಳುವ ಸಂದರ್ಭ, ಸಿದ್ದಪ್ಪಾಜಿ ಗವಿಯವಾಸದ ಸಂದರ್ಭ, ಕಬ್ಬಿಣದ ಭಿಕ್ಷೆಯ ಸಂದರ್ಭ, ಸಿದ್ದಪ್ಪಾಜಿ ಪವಾಡಗಳ ವಿವರಣೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಗಾಯಕರು ಸಿದ್ದಪ್ಪ ನೀವೇ ಬನ್ನಿ ಎಂಬ ಚರಣವನ್ನು ಮಾತ್ರ ಹಾಡುವುದು. ಲಿಂಗಯ್ಯ ನೀವೇ ಬನ್ನಿ, ಅವು ಬೇರೆ ಬೇರೆ ಯಾರು ಯಾವ ಸಾಲನ್ನು ಹಾಡ್ತಿರ್ತಾರೋ ಅದಕ್ಕೆ ಅನುಗುಣವಾಗಿ ಕೆಲವು ಗಾಯಕರು ಬೇರೆ ಬೇರೆ ಹಾಡ್ತಾರೆ. ಬಟ್ ಕೆಲವು ಗಾಯಕರು ಎಲ್ಲದಕ್ಕೂ ಸಿದ್ದಪ್ಪ ನೀವೇ ಬನ್ನಿ ಎನ್ನುವ ಚರಣವನ್ನು ಮಾತ್ರ ಹಾಡುವುದು. ಕಮ್ಮಾರ ಸಮುದಾಯ 18ನೇ ಶತಮಾನದಲ್ಲಿ ಕಳೆದುಕೊಂಡ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಈ ಹಾಡುಗಾರಿಕೆಯ ಮೂಲಕ ಅಭಿನೀತಗೊಳಿಸುವ ಸಾರ್ವಜನಿಕ ವಲಯದ ಪ್ರಕ್ರಿಯೆ ಎಂದು ನೋಡಲು ಸಾಧ್ಯವಿದೆ. ನಮಸ್ಕಾರ. ನೀವು ಹಾಡುಗಾರಿಕೆಯನ್ನ ಉದ್ದೇಶಪೂರ್ವಕವಾಗಿ ಗಮನಿಸಬೇಕು. ಅತ್ಯಂತ ಅದ್ಭುತವಾದಂತಹ ವಿಹ್ವಲತೆಯೊಂದಿಗೆ ಆ ಗಾಯಕರು ಅದನ್ನ ಹಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇರುತ್ತೆ. ಯಾರಾದ್ರೂ ನೇರವಾಗಿ ಸರ್ ಜೊತೆಗೆ ಚರ್ಚೆ ಮಾಡಬಹುದು. ನಮಸ್ತೆ ಸರ್, ನನ್ನ ಹೆಸರು ಧನರಾಜ್ ಅಂತ. ಹಲೋ, ಹೇಳಿ. ಎಸ್ ಸರ್, ಇದು ಸಿದ್ದಪ್ಪಾಜಿ ಸಾಲಿನಲ್ಲಿ ನಾನು ಮಳವಳ್ಳಿ ಮಾಧವಸ್ವಾಮಿ ಅವರ ಹಾಡನ್ನ ಕೇಳಿದಾಗ ಅವರು ಯಾವಾಗ ಮಂಟೇಸ್ವಾಮಿ ಹೇಳ್ತಾರೆ ನೀನು ಕಬ್ಬಿಣ ತಗೊಂಬರೋಗ ಹೋಗಿ ನೀನು ಅಲ್ಗುರ್ಗ್ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ಅಲ್ಲಿ ಮಾರಿ ಹಿಂಡನ್ನೆಲ್ಲ ಕೂಡ್ತೀನಿ ನಾನು, ಅಲ್ಲಿರ್ತಕ್ಕಂತ ಸೌಭಾಗ್ಯನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದ ನಂತರ ಮಂಟೇಸ್ವಾಮಿ ಅವ್ರ ಹತ್ರ ಮಾರಿಯರು ಕೇಳ್ಕೊಳ್ತಾರೆ, ಅಲ್ಲಿ ಒಬ್ಳು ಲಕ್ಷ್ಮಿ ಇದ್ದಾಳೆ, ಆ ಪಾಳೆಗಾರರ ಮನೆಗಳಲ್ಲಿ ಲಕ್ಷ್ಮಿ ಇದ್ದಾಳೆ, ಅವಳನ್ನ ಹೊರಗಡೆ ಬರಂಗ್ ಮಾಡಿದ್ರೆ ನಾವು ಅವರ ಸಂಪತ್ತನ್ನ ನಾಶ ಮಾಡಿ ನಾವು ಅಲ್ಲಿನ ಕಬ್ಬಿಣವನ್ನ ಇಟ್ಕೊಂಡ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಮಂಟೇಸ್ವಾಮಿ ಆ ಲಕ್ಷ್ಮಿಗೆ ಹೇಳ್ತಾರೆ, ಇಲ್ಲಮ್ಮ ನೀನ್ ಈ ತರ ಒಬ್ರು ಮನೇಲಿ ಉಳ್ಕೊಳ್ಬೇಡ, ನೀನು ಬೇರೆ ಬೇರೆ ಒಂದು ದಿನ ಒಂದು ಮನೇಲಿ ಇದ್ರೆ ಇನ್ನೊಂದ್ ಮನೇಲಿ ಇನ್ನೊಂದ್ ದಿನ ಇರ್ಬೇಕು, ಆ ರೀತಿ ಇರ್ಬೇಕು, ನೀನು ಒಂದೇ ಮನೇಲಿ ನೀನು ಉಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇದನ್ನ ಈ ವರ್ಗ ತಾರತಮ್ಯವನ್ನ ಹೋಗ್ಲಾಡ್ಸೋ ಒಂದು ಪ್ರಯತ್ನವಾಗಿ ಈ ಸಿದ್ದಪ್ಪಾಜಿ ಸಾಲು ಇರ್ಬೋದಾ ಅಂತ ಹೇಳಿ ನನ್ನ ಅನಿಸಿಕೆ. ಸಾಧ್ಯ ಇರ್ಬೋದು. ಆದ್ರೆ ಈ ಕಾವ್ಯಕ್ಕೆ, ಇಡೀ ಕಾವ್ಯದಲ್ಲಿ ಒಂದು ಸ್ತರ ಇದೆ ಅಂತ ನಾವು ಭಾವಿಸೋದು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೋ ಏನೋ ಅಂತ. ನನಗೆ ಉದಾಹರಣೆಗೆ ಈ ಮಾರಿಯರ ಸಾಲು ಇದೆಯಲ್ಲ, ಈ ಮಾರಿಯರ ಸಾಲು ಇದು ಇನ್ನೊಂದು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು. ಮಾರಿ ಸ್ಮಾಲ್ ಪಾಕ್ಸ್ ಅಂದ್ರೆ ಸಿಡುಬಿನ ದೇವತೆ. ಈ 1800 ಸುಮಾರಿನಲ್ಲಿ ಸಿಡುಬಿನ ಬಗ್ಗೆ ಅತ್ಯಂತ ಪ್ರಮುಖ ನಮ್ಮ ಸಿಡುಬಿನ ಒಂದು ಚರಿತ್ರೆಯೇ ಇದೆ. ಅದನ್ನ ನಾನು ಇಲ್ಲಿ ತರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹೀಗಾಗಿ ಮಂಟೇಸ್ವಾಮಿ ಪರಂಪರೆಯ ಒಂದು ಕೊಂಡಿ ಈ ರೀತಿಯ ಕಬ್ಬಿಣಕ್ಕೆ ಸಂಬಂಧಿಸಿದ್ರೆ, ಇನ್ನೊಂದು ಕೊಂಡಿ ಆರೋಗ್ಯ ಮತ್ತು ಸಿಡುಬಿಗೆ ಸಂಬಂಧಿಸಿದೆ, ಇನ್ನೊಂದು ಕೊಂಡಿ ರಸಶಾಸ್ತ್ರಕ್ಕೆ ಸಂಬಂಧಿಸಿದೆ.
ಹಾಗಾಗಿ ಈ ಇಂತಹ ಇಂತಹ ಸಾಮುದಾಯಿಕ ಪಠ್ಯಗಳಿಗೆ ಒಂದು ಸ್ತರವೇ ಇದೆ ಅಂತ ಭಾವಿಸೋದೇ ಸ್ವಲ್ಪ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ನೀವು ನೀವು ಹೇಳಿದಲ್ಲ ಮಾರಿಯರ ಪ್ರಸಂಗ ಮಾರಿಯರನ್ನು ಇವನ್ನ ತನ್ನ ಆಳ್ವಿಕೆಯೊಳಗೆ ಮತ್ತು 18ನೇ ಶತಮಾನ ಸ್ಮಾಲ್ ಪಾಕ್ಸ್ ಬಗ್ಗೆ ಅಥವಾ ಸಿಡುಬಿನ ಬಗ್ಗೆ ಅತ್ಯಂತ ಕ್ಷೋಭೆಯಿಂದ ತುಂಬಿದ್ದಂತಹ ಒಂದು ಕಾಲ ಅದು. 1882ರಲ್ಲಿ 1882ರಲ್ಲಿ ಎಡ್ವರ್ಡ್ ಜೆನ್ನರ್ ಇದಕ್ಕೆ ಔಷಧಿಯನ್ನು ಕಂಡುಹಿಡಿತಾನೆ. ಆದರೆ ಭಾರತೀಯ ಪರಂಪರೆಯಲ್ಲಿ ಸುಮಾರು ಕಾಲದಿಂದಲೂ ಕೂಡ ಇದಕ್ಕೆ ಒಂದು ಮದ್ದಿದೆ. ಮದ್ದೇನಂದ್ರೆ ತುಂಬಾ ತೆಳುವಾದ ಜ್ವರ ಬಂದಿರುವ ಅವರ ಸಿಡುಬಿನ ಪುಸ್ಟ್ಯೂಲ್ ಇರುತ್ತಲ್ಲ, ಅಂದ್ರೆ ಬೊಬ್ಬೆ, ಅದರಿಂದ ಒಂದು ದ್ರವ ಹೊಸರುತ್ತೆ. ಆ ದ್ರವವನ್ನು ತೆಗೆದು ಇಟ್ಟು ಅದನ್ನ ಬೇರೆಯವರಿಗೆ ಚುಚ್ಚಬೇಕು. ಈ ಚುಚ್ಚಕ್ಕೆ ಕೆಲಸ ಮಾಡ್ತಾ ಇದ್ದವರು ಲಿಟ್ರೇಚರ್ ಅಲ್ಲಿ ಏನಂತಂದ್ರೆ ಕಲ್ಕತ್ತಾನಲ್ಲಿ ಬ್ರಾಹ್ಮಣರು ಮಾಡ್ತಿದ್ರು, ಅಲ್ಲಿ ಬಗ್ಗೆನೇ ನಮಗ್ ಮಾಹಿತಿ ಇರೋದು. ಬಟ್ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಇದ್ರು. ಅದನ್ನ ಒಂದು ಮರದ ಬಾಚಣಿಗೆ ಒಂದು ಬರ್ತಿತ್ತು ಹಿಂದೆ, ಅದರಿಂದ ಅದ್ದುಕೊಂಡು ಸೀರೋರು, ಅಥವಾ ಗೊಬ್ಬಳಿ ಮುಳ್ಳು ತಗೊಂಡು ಅದನ್ನ ಒಳಗಡೆ ಹಾಕೋರು, ಅಥವಾ ಅದರ ಪುಡಿ ಒಂದು ಬರೋದು, ಬಿಳಿ ಪುಡಿ. ಆ ಬಿಳಿ ಪುಡಿಯನ್ನು ಮೂಗಿಗೆ ಏರ್ಸೋರು, ಈ ರೀತಿ, ಅಥವಾ ಕೊಂಕಳ ಕೆಳಗೆ ಅದನ್ನ ಇಡೋರು. ಬೇರೆ ಬೇರೆ ರೀತಿಯ ಪದ್ಧತಿಗಳೆಲ್ಲವೂ ಕೂಡ ಭಾರತದಲ್ಲಿ ಇದ್ದಿದ್ರಿಂದ ಜನ ಏನ್ ಹೇಳ್ತಾರೆ, ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ, ಈ ಪದ್ಧತಿ ಕೂಡ ಕಬ್ಬಿಣದ ತಂತ್ರಜ್ಞಾನ ಹೇಗೆ ಭಾರತದಿಂದ ಯುರೋಪಿಗೆ ಹೋಯ್ತು, ಅದೇ ರೀತಿ ಈ ತಂತ್ರಜ್ಞಾನ ಕೂಡ ಭಾರತದಿಂದ ಯುರೋಪಿಗೆ ಹೋಯ್ತು ಅಂತ. ಸೊ ನೀವು ಈ ಯಾವುದೇ ಒಂದು ಘಟನೆಗೆ ಒಂದು ನೈಜ ಅರ್ಥವನ್ನು ಹುಡುಕ್ತಾ ಹೋದ್ರೆ, ಅಥವಾ ಒಂದು ರಿಯಲಿಸ್ಟಿಕ್ ಮೀನಿಂಗ್ ಇದೆ ಅಂದ್ರೆ, ಈ ಕಥೆಯನ್ನ ಗದ್ಯ ರೂಪಕ್ಕೆ ಬರೆದ್ಬಿಟ್ರೆ ಅದು ಒಂದು ಅರ್ಥ ಇದೆ ಅಲ್ಲಿ ಅಂತ ಭಾವಿಸೋದು, ಅದು ಸ್ವಲ್ಪ ನನಗೆ ಸಮಸ್ಯಾತ್ಮಕವಾಗಿ ಕಾಣುತ್ತೆ. ಇವೆಲ್ಲವಕ್ಕೂ ಕೂಡ ಒಂದು 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 ಶತಮಾನದ ಅಥವಾ ಅದು ಯಾವ ಸಂದರ್ಭದಲ್ಲಿ ಅದು ಉಂಟಾಯ್ತು ಅವುಗಳ ಚರಿತ್ರೆಗಳಿವೆ. ಆ ಚರಿತ್ರೆಯ ಹಿನ್ನೆಲೆಯಲ್ಲಿ ಇವುಗಳನ್ನ ಇಟ್ಟಾಗ ಬೇರೆ ರೀತಿಯ ಅರ್ಥ ಬರ್ತದೆ. ಸೊ ಈ ಮಾರಿಯರನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತಂತಂದ್ರೆ, ಅದಕ್ಕೆ ಸಂಬಂಧಿಸಿದಂತಹ ಔಷಧೀಯ ತಂತ್ರಜ್ಞಾನದ ಕಂಟ್ರೋಲ್ ಕೂಡ ಕೆಲವು ವಿರಕ್ತ ಪಂಥಗಳ ಜೊತೆಯಲ್ಲಿ ಇರ್ತಿತ್ತು. ಉದಾಹರಣೆ, ನಮ್ಮಲ್ಲಿ ಸಿದ್ಧರು, ಆಯುರ್ವೇದ, ಇವುಗಳೆಲ್ಲವೂ ಕೂಡ ಒಬ್ಬ ಬ್ರಾಹ್ಮಣ ಪಂಡಿತರ ಕೈಯಲ್ಲಿ ಮಾತ್ರ ಉಳಿದಿರ್ಲಿಲ್ಲ. ಅವುಗಳು ಬೇರೆ ಬೇರೆ ರೀತಿಯ ಎಕ್ಸ್ಪರ್ಟೈಸ್ಗಳಿದ್ವು. ಮತ್ತು ಮೂಳೆಯನ್ನು ಫಿಕ್ಸ್ ಮಾಡುವಂಥವ್ರು. ಸೊ ನಾನೇನ್ ಹೇಳೋದಕ್ಕೆ ನಿಮಗೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಪಠ್ಯದಿಂದ ನೇರವಾಗಿ ಅರ್ಥವನ್ನು ನೀವು ಓದೋದಕ್ಕೆ ಪ್ರಯತ್ನ ಮಾಡಿದ್ರೆ ಬಹುಶಃ ನಮಗೆ ಅದು ಕೊಡುವ ಅರ್ಥ ನಾವು ಹುಡುಕಬೇಕಾದ ಅರ್ಥಕ್ಕಿಂತ ತುಂಬಾ ಭಿನ್ನವಾಗಬಹುದು ಅನ್ನೋ ಒಂದು ಭಯ, ಡೇಂಜರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಬಸವರಾಜ ಕೋಡಿಲ್ ಸರ್ ಒಂದು ಕ್ವಶನ್ ಹಾಕಿದ್ದಾರೆ ಸರ್. ಕವನವು ಸಾಹಿತ್ಯಿಕ ಧಾರ್ಮಿಕ ಅಂಶಗಳ ಜೊತೆಗೆ ಈ ಬಗೆಯ ವಿಜ್ಞಾನದ ಇಲ್ಲವೇ ಆರ್ಥಿಕತೆ ಅಂಶಗಳನ್ನು ಬೆಸೆಯುವ ತಂತ್ರವು ಭಿನ್ನವಾದ ಭಾಷಿಕ ರಚನೆಯನ್ನ ಬೇಡುವಂತದ್ದೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಿನ್ನವಾದ ಭಾಷಿಕ ರಚನೆಯನ್ನ ಬಿಡುತ್ತಾ ಏನೋ ಗೊತ್ತಿಲ್ಲ, ಭಿನ್ನವಾದ ಅರ್ಥ ಗ್ರಹಿಕೆಯನ್ನ ಬಿಡುತ್ತೇನೋ ಅಂತ ನನಗನ್ಸುತ್ತೆ. ಭಾಷಿಕ ರಚನೆ ಏನಾಗುತ್ತೆ ಅನ್ನೋದು ನಮಗೆ ಅರ್ಥ ಬರೋದು ಜೋಡಣೆಗಳಲ್ಲಿ ತಾನೆ. ಅಂದ್ರೆ ಪದ ಅಥವಾ ಇಮೇಜ್ ಅಥವಾ ನಾವು ಅಲಂಕಾರಗಳನ್ನ ಪಕ್ಕ ಇಡುವಾಗ ಅದರ ಅರ್ಥ ಬೇರೆ ರೀತಿ ಬದಲಾಗೋದಕ್ಕೆ ಸಾಧ್ಯ ಇದೆ. ಸೊ ಬಹುಶಃ ಭಿನ್ನ ರೀತಿಯ ಅರ್ಥೈಸುವಿಕೆ ಪ್ರಕ್ರಿಯೆಯನ್ನ ಬೇಡ್ತಾ ಇದೆ ಇದು ಅಂತ ಇಟ್ಕೊಂಡ್ರೆ ಬಹುಶಃ ಅಂತ ಕೆಲಸ ನಾನು ಮಾಡೋದಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಭಿನ್ನವಾದ ಭಾಷೆಯನ್ನೇ ಇದೆ ಅಂದ್ರೆ ನನ್ಗೆ ಅಂದ್ರೆ ಸ್ಟ್ರಕ್ಚರ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ, ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ಸ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಅದನ್ನ ಯೋಚನೆ ಮಾಡಿ ನೋಡ್ಬೇಕು ಇನ್ನು. ಅಥವಾ ಅಂದ್ರೆ ಪ್ರಾಬಬ್ಲಿ ಎಸ್ ಅಂದ್ರೆ ಅದನ್ನು ವಿಸ್ತರಿಸಿದ್ರೆ ಎಸ್. ಯಾಕೆಂದ್ರೆ ಭಾಷೆ ಅಂದ್ರೆ ನಾವು ಏನ್ ಅನ್ಕೊಳ್ತೀವಿ ಅಂದ್ರೆ ಆಧುನಿಕ ಆರ್ಡಿನರಿ ಡೇ ಟು ಡೇ ಭಾಷೆ ಅಂತ ಕರಿತೀವಿ. ಬಟ್ ಕಾವ್ಯಕ್ಕೆ ಒಂದು ಭಾಷೆ ಇದೆ ಅಂತ ಅನ್ಸಿದ್ರೆ
ಅಥವಾ ಅದರ ಉದಾಹರಣೆಗೆ ಇದನ್ನ ಕ್ಲಾಸಿಕಲ್ ಆಗಿ ತುಂಬಾ ಸುಲಭವಾಗಿ ಮಾತನಾಡೋದು. 18 ವರ್ಣನೆಗಳು, ಅಷ್ಟಾದಶ ವರ್ಣನೆಗಳು ಮತ್ತು ಅವುಗಳ ರಚನೆಯ ರೀತಿಯಲ್ಲೇ ಒಂದು ಅರ್ಥ ಇದೆ ಅಂತ ನಾವು ಭಾವಿಸಿದರೆ ಅದು ಸಾಧ್ಯ ಇದೆ. 18 ವರ್ಣನೆಗಳು ನಾನು ಅರ್ಥ ಮಾಡ್ಕೊಳ್ಳುವಂತ ರೀತಿಯಿಂದ ಅದು ಒಂದು ಮಧ್ಯಕಾಲೀನ ಅರಸೊತ್ತಿಗೆಯ ಸಮಾಜವನ್ನ ಅಲ್ಲಿ ಸೃಷ್ಟಿ ಮಾಡುತ್ತೆ ಮತ್ತು ಅವುಗಳನ್ನ ರೀಅರೇಂಜ್ ಮಾಡ್ಕೊಳ್ಬೋದು. ಅಥವಾ ಒಂದು ಪುರವರ್ಣನೆಯನ್ನ ಜಿಯೋಗ್ರಫಿಕಲ್ ಆಗಿ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಪುರವರ್ಣನೆಯ ವಿವರಗಳನ್ನ ಅಂದ್ರೆ ಏನನ್ನು ವಿವರಿಸುತ್ತೆ ಅದು. ಉದಾಹರಣೆಗೆ ಸೂಕ್ತಿ ಸುಧಾರಣವಾದ ಪುರವರ್ಣನೆಯ ಪದ್ಯವನ್ನು ತೆಗೆದುಕೊಳ್ಳೋಣ ಅಂತ ಇಟ್ಕೊಂಡು ಅದು 11 ಅಂಗಗಳನ್ನ ಸೂಚಿಸುತ್ತೆ. ಆ ಅಂಗಗಳನ್ನ ನೀವು ಒಂದು ಮ್ಯಾಪ್ ಮೇಲೆ ಪ್ಲಾಟ್ ಮಾಡಿದ್ರೆ ಯಾವ ಬಗೆಯ ಮ್ಯಾಪ್ ನಮ್ಗೆ ಕಾಣಿಸುತ್ತೆ? ಮ್ಯಾಪ್ ಅಂದ್ರೆ ನಾವು ಜಿಯೋಗ್ರಫಿಕಲ್ ಗೂಗಲ್ ಮ್ಯಾಪ್ ತರ ಅಲ್ಲ, ಅದೊಂದು ಒಂದು 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 ಬೇರೆ ರೀತಿಯ ಒಂದು ಮ್ಯಾಪ್ ಅನ್ನು ಕೊಡುತ್ತೆ. ಉದಾಹರಣೆ ಕೋಟೆ ಎಲ್ಲಿರ್ಬೇಕು, ಅರವಟಿಗೆ ಎಲ್ಲಿರ್ಬೇಕು, ಜಲಾಶಯ ಎಲ್ಲಿರ್ಬೇಕು, ಅಂಗಡಿಗಳೆಲ್ಲಿರ್ಬೇಕು, ವಾರಾಂಗಣವಾಟ ಎಲ್ಲಿರ್ಬೇಕು, ರಾಜನ ಅರಮನೆ ಎಲ್ಲಿರ್ಬೇಕು, ದೇವಾಲಯ ಎಲ್ಲಿರ್ಬೇಕು, ಇವೆಲ್ಲವೂ ಕೂಡ ಅದು ಒಂದು ನಿಮ್ಮ ಕಣ್ಮುಂದೆ ಒಂದು ಕಟ್ಟುತ್ತೆ. ಸೊ ಹೀಗಾಗಿ ಸೂಕ್ತಿ ಸುಧಾರಣವಾದ ಪದ್ಯ ಕನ್ನಡ ಭಾಷೆಯಲ್ಲಿ 10, 11, 12ನೇ ಸಂಬಂಧ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾ ಇರ್ಬೋದು. ಆದ್ರೆ ಅದು ನಿಮ್ಗೆ ಕಟ್ಟಿಕೊಡುವ ಒಂದು ಪುರವರ್ಣನೆಯ ಚಿತ್ರ ಆಗ್ಲಿ ಅಥವಾ ಒಟ್ಟಾಗಿ ಕಟ್ಟಿಕೊಡುವ ಒಂದು ಕಿಂಗ್ಶಿಪ್ನ ಅಂದ್ರೆ ಒಂದು ಅರಸೊತ್ತಿಗೆಯ ಚಿತ್ರವಾಗ್ಲಿ ಅದನ್ನ ಕೂಡ ನೋಡೋದಕ್ಕೆ. ಸೊ ಅದನ್ನ ನೀವು ಒಂದು ಭಾಷೆ ಅಂತ ಒಪ್ಕೊಳ್ಳೋದಾದ್ರೆ ಒಂದು ರಾಚನಿಕ ಲೆವೆಲ್ ನಲ್ಲಿ ಬಹುಶಃ ಪ್ರಾಬಬಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಧನ್ಯವಾದಗಳು ಸರ್. ಇನ್ನೊಂದು ಬಾಬುರಾಜ್ ಅವ್ರದ್ದು ಒಂದು ಪ್ರಶ್ನೆ ಆಗ್ತದೆ ಸರ್. ಜನಪದ ಪಠ್ಯ ನಿರಂತರ ಬದಲಾಗುತ್ತಿರುತ್ತದೆ. ಹಾಗಾದರೆ ಒಂದು ನಿರ್ದಿಷ್ಟ ಕಾಲದ ಇಂತಹ ವಿಷಯಗಳನ್ನು ಕುರಿತು ಮಾತಾಡುವಾಗ ಎದುರಿಸಬೇಕಾದ ಸಮಸ್ಯೆಗಳು ಎಂತವು ಅಂತ ಪ್ರಶ್ನೆ. ಒಂದು ಪಠ್ಯ ನಿರಂತರವಾಗಿ ಬದಲಾವಣೆ ಆಗ್ತಿರ್ತದೆ ಅಂದ್ರೆ ಅದು ಫಂಡಮೆಂಟಲಿ ಬದಲಾಗುತ್ತೆ ಅಂತ ನನಗನ್ಸೋಲ್ಲ. ಹೀಗಾಗುವ ಬದಲಾವಣೆ ಅದ ಪಠ್ಯಕ್ಕೆ ಬದ್ಧವಾಗಿರುವ ಪಬ್ಲಿಕ್ ಸ್ಪಿಯರ್ನ ಅಥವಾ ಕೇಳುಗರಿಗೆ ಅರ್ಥವಾಗದೆ ಹೋದರೆ ಆ ಪಠ್ಯ ಬಿದ್ದೋಗುತ್ತದೆ. ಸೊ ಈ ಬದಲಾವಣೆಯೇ ಕೆಲವು ಬಾರಿ ಸಮಸ್ಯಾತ್ಮಕ. ಉದಾಹರಣೆಗೆ ನಾನು ಬೇರೆ ರೀತಿಯ ಇನ್ನೊಂದು ಇದನ್ನು ಕೊಡ್ತದೆ ಅಂದ್ರೆ ಪಠ್ಯವನ್ನು ಹಾಡುವಂತ ಒಂದು ರೀತಿ ಇದೆ ಅಂತ ನಾವು ಭಾವಿಸ್ತೀವಿ. ಉದಾಹರಣೆಗೆ ನೀವು ಕಿನ್ನರಿ ಜೋಗಿಗಳನ್ನ ತೆಗೆದುಕೊಂಡ್ರೆ ಅವರು ಒಂದು ಹಾಡ್ತಾರೆ, ಬಟ್ ಕಿನ್ನರಿ ಜೋಗಿಗಳು ಮರಾಠಿ, ಕನ್ನಡ ಮತ್ತು ತೆಲುಗು 3 ಭಾಷೆಯಲ್ಲಿ ಹಾಡ್ತಾರೆ. ಇದರಲ್ಲಿ ಯಾವುದು ಬದಲಾವಣೆ ಅಲ್ಲ ಅಂತ ಹೇಳೋದಕ್ಕೆ ಒಂದು ಸಮಸ್ಯೆ ಉಳಿಯುತ್ತೆ. ಎರಡನೇದಾಗಿ ಈ ಹಾಡುಗಾರಿಕೆ ಈಗ ಪಠ್ಯಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ. ತಂಬೂರಿ ಸಂಪ್ರದಾಯದ ಕಾವ್ಯಗಳು ಬಂದ್ಬಿಟ್ಟಿವೆ. ಅದರಲ್ಲಿ ಒಂದು ಕಿನ್ನರಿ ಜೋಗಿ ಕಥೆ ಒಂದಿದೆ. ಅದನ್ನ ಮಹದೇವ ಸ್ವಾಮಿ ಹಾಡ್ತಾರೆ. ಅದನ್ನ ಮಹದೇವ ಸ್ವಾಮಿ ಏನ್ ಮಾಡ್ತಾರೆ, ಗಿಳಿ ಹಾಡು ಮತ್ತು ಅನ್ನುವಂತ ಒಂದು ಸಾಂಗತ್ಯದಲ್ಲಿ ಬರೆದಂತ 19ನೇ ಶತಮಾನದ ಪಠ್ಯ ಇದೆ. ನಂಜನ ಶಾಸ್ತ್ರಿಗಳು ಏನು ಬರೆದಿದ್ದಾರೆ. ಅದನ್ನು ಅದೇ ದಾಟಿಯಲ್ಲಿ ಹಾಡ್ತಾರೆ. ಸಾಂಗತ್ಯದ ದಾಟಿಗೂ ಮತ್ತು ತಂಬೂರಿ ಸಂಪ್ರದಾಯದ ದಾಟಿಗೂ ಇರುವಂತಹ ಸಂಬಂಧಗಳು ಸ್ವಲ್ಪ ಕಷ್ಟ. ಬಟ್ ಮಹದೇವ ಸ್ವಾಮಿ ತುಂಬಾ ಅದ್ಭುತವಾದಂತಹ ಹಾಡುಗಾರರು. ಸೊ ಹಿ ಹ್ಯಾಸ್ ಮ್ಯಾನೇಜ್ಡ್ ಇಟ್. ಈಗ ನಾನು ಏನು ಹೇಳೋದಕ್ಕೆ ನಿಮ್ಗೆ ವಿವರಿಸೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಯಾವುದು ಬದಲಾವಣೆ ಮತ್ತು ಯಾವುದು ಪರಂಪರೆಯೊಳಗೆ ಸೇರ್ಕೊಳ್ಳುತ್ತೆ ಮತ್ತು ಯಾವುದು ಪರಂಪರೆಯ ಹೊರಗೆ ಉಳಿಯುತ್ತೆ, ಒಳಗಡೆ ಅರಗಿಸ್ಕೊಂಡು ಮುಂದುವರಿಯುತ್ತೆ ಅನ್ನುವಂಥದ್ದು ತುಂಬಾ ಜಟಿಲವಾದಂತಹ ಮತ್ತು ಕ್ಲಿಷ್ಟವಾದಂತಹ ಸಮಸ್ಯೆ. ಹಾಗಾಗಿ ಈ ಸಮಸ್ಯೆಗಳು ಎಲ್ಲವೂ ಕೂಡ ಟೂಲ್ ಬಾಕ್ಸ್ ಅಪ್ರೋಚ್ ಅಂತ. ನೀವು ಸಮಸ್ಯೆಗಳನ್ನ ಎದುರಿಸಬೇಕು, ಅದಕ್ಕೆ ಪರಿಹಾರಗಳನ್ನ ಹುಡುಕೋಬೇಕು. ಸಾರ್ವತ್ರಿಕವಾದಂತಹ ಇಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಬರೋಲ್ಲ. ಬಿಕಾಸ್ ಪ್ರತಿ ಕಾವ್ಯವು ಪ್ರತಿ ಪರಂಪರೆಯು ತನ್ನದೇ ಆದ ರೀತಿಯಲ್ಲಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ಒಂದು ಅರ್ಥದಲ್ಲಿ ಹೇಳಿದ್ರೆ ಬದಲಾವಣೆ ಆಗ್ತಿರುತ್ತೆ ಅನ್ನೋದನ್ನೇ ಪ್ರಶ್ನೆ ಮಾಡ್ಬೋದು ನೀವು. ಯಾಕೆಂದ್ರೆ ಬದಲಾವಣೆಗಳು ರ್ಯಾಡಿಕಲ್ ಆದಂತಹ ಬದಲಾವಣೆಗಳನ್ನ ಹಾಡುವ ಸಮುದಾಯವಾಗ್ಲಿ ಅಥವಾ ಕೇಳುವ ಸಮುದಾಯಗಳನ್ನಾಗ್ಲಿ ಒಪ್ಕೊಳ್ದೆ ಹೋಗ್ಬೋದು. ಅದು ಒಂದನೇದು. ಎರಡನೇದು, ಒಂದ್ ವೇಳೆ ಹೀಗಾದ್ರೆ ಪರಂಪರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದೆ ಅನ್ನೋದನ್ನ ನೋಡ್ಬೇಕಾದ ಎರಡನೇ ವಿಷಯ. ಇದರ ಆಚೆಗೆ ಇಂಥ ಒಂದು 10 ಪರಂಪರೆಗಳನ್ನ ತೌಲನಿಕವಾಗಿ ನಾವು ನೋಡಿದ್ರೆ ದ್ಯಾನ್ ವಿ ಕ್ಯಾನ್ ಥಿಯರಿಟಿಕಲಿ ಲಿಸ್ಟ್ ಯಾವುದು ಸಮಸ್ಯಾತ್ಮಕ ಅಲ್ಲ ಮತ್ತು ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಣಾಮ ಉಂಟಾಗೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಹೇಳ್ತೀವಿ.
ಉದಾಹರಣೆಗೆ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ, ಮೆಟ್ರಿಲಿನಿಯಲ್ ಸಂಪ್ರದಾಯದ ಅಂದ್ರೆ ಮಾತೃಪ್ರಧಾನ ಕುಟುಂಬದ ಕಾವ್ಯಗಳನ್ನು ನೀವು ನೋಡಿದ್ರೆ, ಒಂದನ್ನು ನೋಡಿದ್ರೆ ಉದಾಹರಣೆಗೆ ದ್ರೌಪದಿ ಕಥೆಯನ್ನು ನೋಡ್ಕೊಳ್ಳೋಣ. ನಮ್ಮ ದಕ್ಷಿಣ ಭಾರತದಲ್ಲಿ ಆಡುವ ಅವು ಪಾರಂಪರಿಕ ರೀತಿಯಲ್ಲಿ ಇಲ್ಲ. ಅವು ದ್ರೌಪದಿ ಪ್ರತಾಪ ಅನ್ನುವಂತ ಒಂದು ಯಕ್ಷಗಾನದಲ್ಲಿ ದ್ರೌಪದಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಸುಭದ್ರ ಅಲ್ಲಿ ತನಕ ಅವರೆಲ್ಲರನ್ನು ಸೋಲಿಸ್ತಾಳ. ಯಾವ ಸಮುದಾಯ ಇಂತಹ ಕಾವ್ಯಗಳನ್ನ ಸ್ತ್ರೀ ಕೇಂದ್ರಿತವಾದಂತಹ ಸ್ತ್ರೀ ಪ್ರಾಧಾನ್ಯವಿರುವಂತಹ ಪಠ್ಯಗಳನ್ನು ಹುಟ್ಟು ಹಾಕಕ್ಕೆ ಸಾಧ್ಯ ಅನ್ನುವಂಥ ಈ ಪ್ರಶ್ನೆಗಳನ್ನ ನಾವು ಎತ್ತಬೇಕು. ಒಂದು 10 ಅಂತ ಮ್ಯಾಟ್ರಿಲಿನಿಯಲ್ ಕುಟುಂಬಗಳ ಕಾವ್ಯಗಳನ್ನು ನೋಡಿದ್ರೆ ನಿಮ್ಗೊಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಯಾವ ಸಮುದಾಯದಲ್ಲಿ ಬಹುಪತಿತ್ವ ಮತ್ತು ಮಾತೃಪ್ರಧಾನ ಇರುತ್ತದೋ ಅಲ್ಲಿ ಸ್ತ್ರೀ ಸಂಪ್ರದಾಯದ ಕಾವ್ಯಗಳನ್ನ ಅಂದ್ರೆ ಸ್ತ್ರೀ ಪಾತ್ರಕ್ಕೆ ಪ್ರಾಧಾನ್ಯತೆ ಸಿಕ್ಕುತ್ತೆ. ಯಾವ ಸಮುದಾಯದಲ್ಲಿ ಪಿತೃಪ್ರಧಾನ ಮತ್ತು ಬಹುಪತ್ನಿತ್ವ ಇದೆಯೋ ಅಲ್ಲಿ ನೀವು ಇಂಥದ್ದನ್ನು ಹುಡ್ಕೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಸಮಸ್ಯೆಗಳನ್ನ ಥಿಯೋರೈಸ್ ಮಾಡಬೇಕಾದಂತ ಪ್ರಸಂಗ ಯಾವಾಗ ಬರ್ತದೆ ಅಂದ್ರೆ ಒಂದು ತೌಲನಿಕ, ನಾವು ಈ ಬದಲಾವಣೆಗಳನ್ನ ಒಂದು ತೌಲನಿಕವಾಗಿ ಅಧ್ಯಯನ ಮಾಡುವಾಗ ಮಾತ್ರ ಸಾಧ್ಯ ಆಗುತ್ತೆ. ಐ ಥಿಂಕ್ ನಾನು ಸ್ಪಷ್ಟ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್. ಇನ್ನೊಂದು ಸರ್, ಕೃಪರಾಜ್ ಸರ್ ಹಾಕಿದ ಸರ್, ವಿಶ್ವ ಮಟ್ಟದ ಮಹಾಕಾವ್ಯವಾಗಿ ಮಂಚಸ್ವಾಮಿ ಕಾವ್ಯ ಪರಿಗಣಿಸಬಹುದೇ ಜಾನಪದ ಹಿನ್ನೆಲೆಯಲ್ಲಿ? 2 ದಿನದ ಹಿಂದೆ ನನಗೆ ವೆಸ್ಟ್ ಬೆಂಗಾಲ್ನ ಹಿಂದಿ ಯೂನಿವರ್ಸಿಟಿಯಿಂದ ಒಂದು ಭಾಷಣ ಮಾಡೋದಕ್ಕೆ ಹೇಳಿದ್ರು. ಅವರು ವರ್ಲ್ಡ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತ, ಅವರು ಭಾರತದ 22 ಭಾಷೆಗಳ ಒಂದು ಡಿಪಾರ್ಟ್ಮೆಂಟ್ ಅನ್ನು ತೆಗೆಯೋದಕ್ಕೆ ನೋಡ್ತಾ ಇದ್ದಾರೆ ಅವರು. ಅದರಲ್ಲಿ ನನಗೆ ವಿಶೇಷವಾಗಿ ರಿಕ್ವೆಸ್ಟ್ ಮಾಡಿದ್ದು ಕಂಪ್ಯಾರಿಟಿವ್ ಫೋಕ್ ವರ್ಲ್ಡ್ ಲಿಟ್ರೇಚರ್ನ ಮಾಡೋದಕ್ಕೆ ಸಾಧ್ಯವೇ ಅಂತ. ನಾನು ನನ್ನ ತಲೆ ಕೆಳಕಾಗಿ ನಿಂತು ಅಂತ ಒಂದು ಪ್ರಯತ್ನವನ್ನ ಮಾಡಿದೆ. ನೀವು ಅವಕಾಶ ಸಿಕ್ಕಿದ್ರೆ ಅವರು ವೆಬ್ ಮೇಲೆ ಹಾಕಿದ್ರೆ ನೋಡಿ ಅದನ್ನ. ನನ್ನ ಪ್ರಕಾರ ಒಂದು ಕಾವ್ಯ ವಿಶ್ವ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಒಂದು ವರ್ಲ್ಡ್ ಲಿಟ್ರೇಚರ್ ಸೃಷ್ಟಿಯಾಗಕ್ಕೆ ಕಾರಣ ಪರ್ಟಿಕ್ಯುಲರ್ಲಿ ಫೋಕ್ಲೋರ್ನಲ್ಲಿ ಇದ್ರೆ ಅದು ಯಾವುದೋ ಒಂದು ಬಗೆಯ ಸರ್ಕ್ಯುಲೇಷನ್ ನ ಭಾಗ ಆಗಿರ್ಬೇಕು. ಮಂಟೆಸ್ವಾಮಿ ಕಾವ್ಯಕ್ಕೆ ಅಂತದ್ದು ಇದೆಲ್ಲ. ಮಂಟೆಸ್ವಾಮಿ ಕಾವ್ಯ ಹೇಳಿ ಕೇಳಿ ಇಟಿನರರಿ ಕಾವ್ಯ ಅಲ್ಲ. ಇಟಿನರರಿ ಕಾವ್ಯ ಅಂತಂದ್ರೆ ನಿಮ್ಗೆ ಏನು ಚಲನೆಯ ಹಾಡುಗಾರರ, ಉದಾಹರಣೆಗೆ ಕಿನ್ನರಿ ಜೋಗಿಗಳು ಅಂತ ಒಂದು ಇಟಿನರರಿ ಕಾವ್ಯ. ಅವು ವಲಸೆಗಾರ ಹಾಡುಗಾರರ ಹಾಡುವಂಥದ್ದು. ಅವುಗಳಷ್ಟೇ ಬೇರೆ ಬೇರೆ ಜಾಗಕ್ಕೆ ಕಾವ್ಯದ ವಸ್ತುವನ್ನ ಮಧ್ಯಕಾಲೀನ ಯುಗದಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ. ನನ್ನ ಪ್ರಕಾರ ವರ್ಲ್ಡ್ ಲಿಟ್ರೇಚರ್, ನಮ್ಮಲ್ಲಿ ಪಂಚತಂತ್ರ ಅಂತ ಒಂದು ಕೃತಿ ಇದೆ, ಅಥವಾ ನಮ್ಮ ಪಿಕ್ಚರ್ ಶೋಮನ್ ಟ್ರೆಡಿಷನ್, ಅದಕ್ಕೆ ಚಿತ್ರಪಟ, ಆ ರೀತಿಯ ಅವುಗಳು ವಲಸೆಗಾರ ಹಾಡುಗಾರಿಕೆಯ ಪಂಥಗಳಿದ್ರೆ, ವಲಸೆಗಾರ ಪ್ರದರ್ಶನ ಪಂಥಗಳಿದೆ, ಯಕ್ಷಗಾನ ಅಂತ ಒಂದು ಎಲ್ಲ ಇದೆ. ಅವುಗಳು ಒಂದು ಭಿನ್ನ ಬಗೆಯ ಚಲನೆಯನ್ನು ಪಡೆದಿರುವುದರಿಂದ ತಮ್ಮ ಒಳಗೆ ಅವುಗಳು ಹೆಚ್ಚು ದೊಡ್ಡದಾದಂತಹ ಒಂದು ಭೌಗೋಳಿಕ ಕ್ಷೇತ್ರಕ್ಕೆ ಪ್ರಸರಣ ಮಾಡಲು ಸಾಧ್ಯ. ನಮ್ಮ ಪರಂಪರೆಯಲ್ಲಿ ಸಿಲ್ಕ್ ರೋಡ್ಸ್ ಅಂದ್ರೆ ಸಿಲ್ಕ್ ರೂಟ್ ಅಂತ ಒಂದಿತ್ತು. ಅದು ಆ ಸಿಲ್ಕ್ ರೂಟ್ ಇಂಡಿಯಾ, ಆಫ್ರಿಕಾ, ಮಿಡ್ಲ್ ಈಸ್ಟ್, ಸೆಂಟ್ರಲ್ ಏಷ್ಯಾ ಮತ್ತು ಈಸ್ಟ್ ಏಷ್ಯಾ, ಚೈನಾ ಮತ್ತು ಜಪಾನ್ ಮತ್ತು ಸೌತ್ ಈಸ್ಟ್ ಏಷ್ಯಾ ಇವಷ್ಟನ್ನು ಕನೆಕ್ಟ್ ಮಾಡ್ತು. ಹಾಗಾಗಿ ಪಂಚತಂತ್ರದ ಕಥೆಗಳು ಅಲ್ಲಿ ಮೂವ್ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಈ ಪಿಕ್ಚರ್ ಶೋಮನ್ ಟ್ರೆಡಿಷನ್ ಕೂಡ ಅದೇ ರೀತಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಚಿತ್ರಪಟ ಅಂತ ನಾವು ಕರಿತೀವಲ್ಲ, ಒಂದು ಪಟ ತೋರಿಸ್ಕೊಂಡು ಒಂದು ಕತೆ ಹೇಳೋದು, ಅವುಗಳು ಕೂಡ ಬುದ್ಧಿಸ್ಟ್ ಯಾತ್ರಿಕರು ಯಾರು ಹೋಗ್ತಿದ್ರು, ಬುದ್ಧಿಸ್ಟ್ ಮರ್ಚೆಂಟ್ಸ್ ಹೋಗ್ತಾ ಇದ್ದವರು, ಅವರ ಹಿನ್ನೆಲೆಯಲ್ಲಿ ಅವರ ಜೊತೆಯಲ್ಲಿ ಇವರು ಈ ಪರ್ಫಾರ್ಮರ್ಸ್ ಅಥವಾ ಪ್ರದರ್ಶಕರು ಕೂಡ ಹೋಗ್ತಾ ಇದ್ರು. ಹೀಗಾಗಿ ಅದು ಬೇರೆ ಬೇರೆ ಭಾಗಗಳಿಗೆ ಹೋಯಿತು ಅಂತ. ನಮ್ಮ ಪಂಚತಂತ್ರದ ಕಥೆಗಳು ಸೌತ್ ಈಸ್ಟ್ ಏಷ್ಯಾನಲ್ಲಿ ಅಂದ್ರೆ ಜಾವಾ, ಬಾಲಿ ಅಂತ ಜಾಗಗಳಲ್ಲಿ ಇರುವ ಪಂಚತಂತ್ರದ ಶಿಲ್ಪಗಳು ಮತ್ತು ಪಂಚತಂತ್ರದ ಕಥೆಗಳ ಪಠ್ಯಗಳು ದಕ್ಷಿಣ ಭಾರತದ ವಸುಭಗನ ಅಂದ್ರೆ ದುರ್ಗಸಿಂಹನ ಪಂಚತಂತ್ರದ ರೀತಿಯನ್ನು ಹೋಲ್ತವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಯಾರೋ ಅವು ಹಾರ್ಕೊಂಡು ಹೋದು ಅಂತಲ್ಲ, ದಕ್ಷಿಣ ಭಾರತ ಮತ್ತು ಆಗ್ನೇಯ ಏಷ್ಯಾ ನಡುವೆ ಮಧ್ಯಕಾಲದಲ್ಲಿ ಇದ್ದಂತಹ ಟ್ರೇಡ್ ಸಂಪರ್ಕ ಇದಕ್ಕೆ ಅತ್ಯಂತ ಮುಖ್ಯವಾದಂತಹ ಕಾರಣ ಆಗಿತ್ತು. ಸೊ ಹೀಗಾಗಿ ಆಧುನಿಕವಲ್ಲದ ಯುಗದಲ್ಲಿ, ಅಂದ್ರೆ ಇವತ್ತು ನಾವು
ಸಾಹಿತ್ಯ ಬೇಗ ಬೇಗ ಪ್ರಸಾರ ಆಗೋಕ್ಕೆ ಏನು ಕಾರಣ ಅಂದ್ರೆ ಮೊದಲಿಗೆ 16ನೇ ಶತಮಾನದಲ್ಲಿ ಬಂದಂತ ಪ್ರಿಂಟಿಂಗ್, ಅವು ಒಂದು ಸಾಹಿತ್ಯ ಒಂದು ಜಾಗದಿಂದ ಒಂದು ಜಾಗಕ್ಕೆ ಅದನ್ನ ಹಾಡುಗಾರರು ಅಥವಾ ಕತೆ ಹೇಳುವವರು ಇಲ್ಲದೆ ಮಾಡೋದಕ್ಕೆ ಸಾಧ್ಯ ಆಯ್ತು. ಇವತ್ತು ನಾವೆಲ್ಲ ಎಜುಕೇಶನ್ಗೋಸ್ಕರ ಡಯಾಸ್ಪೋರಾ ಕಮ್ಯುನಿಟಿಯನ್ನು ಬೇರೆ ಬೇರೆ ಜಾಗದಲ್ಲಿ ಕಾಣ್ತೀವಿ. ಹಾಗಾಗಿ ಕತೆಗಳು ಮತ್ತು ಹಾಡುಗಳು ಈ ರೀತಿಯ ಟ್ರಾವೆಲ್ ಆಗುವ ಸಾಧ್ಯತೆ ಇರೋದೇ ಸರ್ಕ್ಯುಲೇಷನ್ ಮೂಲಕ. ಅದು ಮನುಷ್ಯ ಸರ್ಕ್ಯುಲೇಟ್ ಮಾಡ್ಬೋದು, ಅಥವಾ ಒಂದು ಮಷಿನ್ ಮಾಡ್ಬೋದು, ಟಿವಿ ಮಾಡ್ಬೋದು, ರೇಡಿಯೋ ಮಾಡ್ಬೋದು, ಸಿನಿಮಾ ಮಾಡ್ಬೋದು, ವೆಬ್ ಮಾಡ್ಬೋದು. ಈ ಬಗೆಯ ಒಂದು ಪ್ರಸರಣ ಮಾಧ್ಯಮ ಇಲ್ಲದೆ ಇವುಗಳು ವಿಶ್ವ ಮಟ್ಟದ ಕಾವ್ಯವಾಗಿ ಆಗೋದಿಕ್ಕೆ ಸಾಧ್ಯ ಇಲ್ಲ. ಮಂಟೇಸ್ವಾಮಿ ಕಾವ್ಯವನ್ನ ಪ್ರಪಂಚದ ಎಲ್ಲ ಭಾಷೆಗಳಿಗೂ ಅನುವಾದ ಮಾಡಿದ್ರೆ ಅದು ಯಾವಾಗ ಪಠ್ಯ ಆಗುತ್ತೋ ಯೂನಿವರ್ಸಿಟಿಯಲ್ಲಿ ಆವಾಗ ಆಗ್ಬೋದು. ಪಂಚತಂತ್ರ ಅಂತ ಒಂದು ವರ್ಲ್ಡ್ ಲಿಟ್ರೇಚರ್ ಟೆಕ್ಸ್ಟ್ ಆಗೋದಕ್ಕೆ ಯೋಗ್ಯತೆ ಇದೆ, ಸಾಧ್ಯತೆ ಇದೆ. ಯಾಕಂದ್ರೆ ಅಟ್ಲೀಸ್ಟ್ 200 ಭಾಷೆಗಳಲ್ಲಿ ಅದು 2000 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಅನುವಾದಗಳಾಗಿವೆ. ಓರಲ್ ಟ್ರೆಡಿಷನ್ ನಲ್ಲಿ ಎಲ್ಲ ಬಹುತೇಕ ಜಾಗಗಳಲ್ಲಿದೆ, ದೃಶ್ಯ ರೂಪದಲ್ಲಿದೆ, ಪೇಂಟಿಂಗ್ ನಲ್ಲಿ, ಸ್ಕಲ್ಪ್ಚರ್ ನಲ್ಲಿ. ಸೊ ಒಂದು 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 ವಿಶ್ವ ಮಟ್ಟದ ಒಂದು ಕೃತಿ ಈ ರೀತಿಯ ಪಠ್ಯದಲ್ಲಿ, ಬಾಯಿ ಮಾತಿನಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಇರುವಂತಹ ಸಾಧ್ಯತೆಯನ್ನು ಪಡ್ಕೊಂಡಾಗ ಮಾತ್ರ ಅದಕ್ಕೆ ವಿಶ್ವಮಟ್ಟದ ಕಾವ್ಯವಾಗಿ ಅದಕ್ಕೆ ಏರುವ ಸಾಧ್ಯತೆಗಳು ಇರ್ತವೆ. ಇದ್ರ ಮೇಲೆ ಅದರ ಒಳಸೊತ್ತು ಏನು ಅನ್ನೋದು ಅದು ಅತ್ಯಂತ ಮುಖ್ಯವಾದಂತಹ ಘಟಕ. ಧನ್ಯವಾದಗಳು ಸರ್. ಇನ್ನೊಂದು ಕ್ವಶನ್ ಇದೆ ಸರ್. ಕಲ್ಲಿಂಗ ನಾಟ್ಯ ಸರ್ ಅಂತ ಹಾಕಿದ್ದಾರೆ ಸರ್. ಜನಪದ ಹಾಡುಗಳು ಆಡಿಕೆ ಪರಂಪರೆಯಲ್ಲಿ ಬರುವಾಗ ಹಾಡುವವರಿಗೆ ಹಾಡಿನಲ್ಲಿ ಇರಬಹುದಾದ ಈ ಬಗೆಯ ವಿಜ್ಞಾನ ಮೊದಲಾದ ಈ ಎಲ್ಲ ಅಂಶಗಳು ಗಣನೆಯಲ್ಲಿ ಇರುವುದಿಲ್ಲವೇ? ಇಂಥ ವಿಷಯದಲ್ಲಿ ಆ ಹಾಡು ಹುಟ್ಟಿನ ಆಶಯ ಮತ್ತು ಆಡಿಕೆ ಆಶಯ ಇವುಗಳನ್ನು ಹೇಗೆ ತಿಳಿದುಕೊಳ್ಳುವುದು ಅಂತ ಕ್ವಶನ್. ನಾನು ಮೊದಲೇ ಶುರು ಮಾಡಿದಾಗಲೇ ಹೇಳಿದ್ದೆ, ಜನಪದ ಮತ್ತು ಆಧುನಿಕ ಸಂಕಥನದ ನಡುವೆ 100 ವರ್ಷದ ಹಿಂದೆ ಯಾವ ಬಗೆಯ ತಾಕ್ಲಾಟ ಕೂಡ ಇರಲಿಲ್ಲ, ಡಿಕ್ಕಿ ಇರಲೇ ಇರಲಿಲ್ಲ. ಈಗ ನನ್ನಂಥವ್ರು, ಕೊಡಗುಂಟಿ ಅಂತವರು, ನಿಮ್ಮಂಥವ್ರು ಎಲ್ಲ MA ಓದಿ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡಿ ಅದು ಇದು ಓದಿ ಆಗಿರೋದ್ರಿಂದ ಈ ಬಗೆಯ ತಾಕ್ಲಾಟ ಶುರುವಾಗಿದೆ. ಇದು ಮೊದಲೇದು ಈ ಬಗೆಯ ವಿಜ್ಞಾನದ ಅಂಶ. ಈ ಬಗೆಯ ತಾಕ್ಲಾಟ ಶುರುವಾಗೋದು ಇವತ್ತಿನ ಅಕಾಡೆಮಿಕ್ ಡಿಸ್ಕೋರ್ಸ್ ನಲ್ಲಿ ಮಾತ್ರ. ಇದಕ್ಕೆ ಭಿನ್ನವಾಗಿ ಒಂದು ಪರ್ಯಾಯವಾದಂತ ವಿಜ್ಞಾನ ಇತ್ತು ಅನ್ನುವಂಥದ್ದೊಂದು ಹೇಳಿಕೆಯನ್ನು ಕೂಡ ನಾವು ಕೊಡ್ಬೋದು. ಅಂದ್ರೆ ಪಾರಂಪರಿಕ ತಂತ್ರಜ್ಞಾನ ಅನ್ನೋದು, ಪಾರಂಪರಿಕ ವಿಜ್ಞಾನ ಅಂದ್ರೆ ನಾನು ವೇದ ಕಾಲದ ಇದನ್ನ ಆಪೋಸಿಷನ್ ತಗೊಳ್ತಾ ಇಲ್ಲ. ಭಾರತೀಯ ಜ್ಞಾನ ವ್ಯವಸ್ಥೆ ಒಂದು ಬ್ರಿಟಿಷ್ ಹಸ್ತಕ್ಷೇಪ ಆಗೋದಕ್ಕೆ ಮೊದಲು ಭಾರತೀಯ ಒಂದು ನಾಲೆಡ್ಜ್ ಸಿಸ್ಟಮ್, ಜ್ಞಾನ ವ್ಯವಸ್ಥೆ ಒಂದು ಅದರ ಪಾಡ್ಗೆ ಆರಾಮಾಗಿ ಇತ್ತು. ಮತ್ತು ಅದು ಹಾಡುಗಾರಿಕೆಯ ರೂಪದಲ್ಲಿ ಅಷ್ಟೇ ಅಲ್ಲದೆ ಪ್ರಾಕ್ಟೀಸ್ನ ರೂಪದಲ್ಲಿ ಕೂಡ ಇದ್ದಿರಬಹುದು. ಅದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ನಾವು ಮಾಡಬೇಕಾದ ಎಕ್ಸರ್ಸೈಸ್ ಇದೆಯಲ್ಲ, ಅದು ಅತ್ಯಂತ ದೊಡ್ಡದು. ಅದು ಅಷ್ಟು ಸುಲಭವಾಗಿ ಈಸಿಯಾಗಿ ದಕ್ಕೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಒಂದು ಬಗೆಯ ಟ್ಯಾಸಿಟ್ ಆದಂತ, ಅಂದ್ರೆ ಅಗೋಚರವಾದಂತ ಅಥವಾ ಲಭ್ಯವಾಗದೇ ಇರುವ ರೂಪದಲ್ಲಿ ಅದು ಹಾಡುಗಾರಿಕೆಯ ಕಮ್ಯುನಿಟಿ ಮತ್ತು ಹಾಡುಗಾರರ ನಡುವೆ ಇರ್ಬೋದು. ಉದಾಹರಣೆ ನಿಮ್ಗೊಂದು ಬೇರೆ ಒಂದು ಇದನ್ನು ಕೊಡ್ತೀನಿ. ಅಜೀರ್ಣ ಆದ್ರೆ ಶುಂಠಿ ತಿನ್ನಬೇಕು ಅನ್ನೋದು ಇಂತಹ ಒಂದು ತಂತ್ರಜ್ಞಾನ. ಆಧುನಿಕ ಸೈನ್ಸ್ ಕೂಡ ಇದನ್ನ ಒಪ್ಪುತ್ತೆ, ಹೇಳುತ್ತೆ. ನಿಮ್ಗೆ ಅಸಿಡಿಟಿ ಇದ್ರೆ ರಾತ್ರಿ ಒಂದು ಚಿಕ್ಕ ಶುಂಠಿ ಚೂರು ಬಾಯಿಗೆ ಹಾಕೊಳ್ಳಿ, ಅಥವಾ ನಲ್ಲಿಕಾಯಿ ಚೂರು ಬಾಯಿಗೆ ಹಾಕೊಳ್ಳಿ, ಅಥವಾ ಒಂದು ಲವಂಗ ಬಾಯಿಗೆ ಹಾಕೊಳ್ಳಿ ಅನ್ನುವಂಥದ್ದು. ಇದರ ಇವತ್ತು ನಮ್ಮ ಅರ್ಥ ಏನಂದ್ರೆ, ಇದರಲ್ಲಿ ಇರುವ ಕೆಮಿಕಲ್ಗಳಿವೆಯಲ್ಲ, ಅವು ಮೂಲಭೂತವಾಗಿ ನಾವು ಯಾವುದನ್ನ ಅಸಿಡಿಟಿಗೆ ಉಪಯೋಗಿಸುವ ಆಂಟಾಸಿಡ್ ಕೆಮಿಕಲ್ ಇದೆಯಲ್ಲ, ಅದಕ್ಕೆ ಸಮೀಪವಾಗುವಂತಹ ಒಂದು ವಸ್ತು ಅನ್ನುವಂಥದ್ದು ಇವತ್ತು ನಮ್ಗೆ ತಿಳುವಳಿಕೆ ಇದೆ. ಬಟ್ ಇಡೀ ಮಧ್ಯಕಾಲೀನ ಯುಗದಲ್ಲಿ ಆಯುರ್ವೇದ ಆಗ್ಬೋದು, ಆಯುರ್ವೇದ ಅಲ್ಲದ ಮನೆಯ ಅಜ್ಜಿ ಔಷಧ ಆಗ್ಬೋದು, ಅಥವಾ ಏನೂ ಇಲ್ಲದೆ ಇರುವಂತ ಕಾಮನ್ ಜ್ಞಾನ ಆಗ್ಬೋದು, ಇದು ಎಲ್ಲರ ಸ್ವತ್ತಾಗಿರುತ್ತೆ. ಐ ಥಿಂಕ್ ಜ್ಞಾನದ ವಸ್ತು ಇದೆಯಲ್ಲ, ಅದು ಜ್ಞಾನ ಒಂದು ವಸ್ತು, ಮತ್ತು ಅದು ಇಟ್ ಈಸ್ ಎಕ್ಸ್ಟರ್ನಲ್ ಟು ದಿ ಸಬ್ಜೆಕ್ಟ್, ಎಕ್ಸ್ಟರ್ನಲ್ ಟು ದ ಮ್ಯಾನ್. ಮನುಷ್ಯನಿಂದ ಹೊರಗಿರುವಂತಹ ಜ್ಞಾನ ಅದನ್ನು ಒಂದು ಎಜುಕೇಶನ್ ಮೂಲಕನೋ, ಕ್ಲಾಸ್ ಮೂಲಕನೋ, ಎಕ್ಸ್ಪೆರಿಮೆಂಟ್ ಮೂಲಕನೋ ತೆಗೆದುಕೊಳ್ಬೇಕು ಅಂತ ಅನ್ನೋದು ಇದು ಆಧುನಿಕ ಮಾಡರ್ನಿಸಮ್ನ ಒಂದು ಬಗೆಯ ಜ್ಞಾನದ ಇದು. ಇದಕ್ಕೆ ಪರ್ಯಾಯವಾದಂತಹ ರೀತಿಯ ಜ್ಞಾನದ ವಿವರಣೆಗಳು ಇರ್ಬೋದು. ಜ್ಞಾನ ಎಕ್ಸಿಸ್ಟ್ ಇನ್ಸೈಡ್ ದಿ ಬಾಡಿ,
ಮನುಷ್ಯ ಭಾರತೀಯ ಪರಂಪರೆಯಲ್ಲಿ ಎಲ್ಲವೂ ದೇಹದ ಒಳಗೆ ಇದೆ ಅನ್ನುವಂಥ. ನೀವು ಉದಾಹರಣೆಗೆ ವಚನಕಾರರ ಎಲ್ಲ ಕುಶಲ ಕರ್ಮಗಳು ಅವರ ದೇಹದಲ್ಲೇ ಇದ್ದು. ಸೊ ದೇಹ ಇಂಪಾರ್ಟೆಂಟ್. ನೀವು ಆ ಪೊಸಿಷನ್ ತೆಗೆದುಕೊಂಡ್ರೆ ಜ್ಞಾನಕ್ಕೆ ನಾವು ಇವತ್ತು ಕೊಡ್ತಾ ಇರುವಂತಹ ಒಂದು ನೋಟ ಇದೆಯಲ್ಲ, ಅದು ಅದನ್ನ ವಿಜ್ಞಾನ ಅಂತ ಕರಿತೀವಲ್ಲ, ಅದು ಆ ಬಗೆಯ ವಿಶೇಷ ಜ್ಞಾನವಾದ ಅನ್ನುವಂಥ ಅರ್ಥದಲ್ಲಿ ನೋಡುವ ಅಗತ್ಯತೆ ಇಲ್ಲ ಅನ್ನುವಂಥ ಒಂದು ಮಾತುಗಳು. ಹೀಗಾಗಿ ಜ್ಞಾನ ಬೆಳೆಯುತ್ತಾ ಹೋಗುತ್ತದೆ. ಇಟ್ಸ್ ಎನ್ ಎವಲ್ಯೂಷನ್, ಡಾರ್ವಿನಿಯನ್ ಎವಲ್ಯೂಷನ್ ತರ ಬದಲಾಗ್ತಾ ಹೋಗುವಂತಹ ರೀತಿ. ಹಾಗಾಗಿ ಪಾರಂಪರಿಕ ಜ್ಞಾನಕ್ಕೂ ಈ ಜ್ಞಾನಕ್ಕೂ ಒಂದು ಕೊಂಡಿ ಇದೆ, ಮತ್ತು ಈ ಕೊಂಡಿ ಕಳಚಿ ಹೋಗಿದೆ ಅನ್ನುವಂಥ ಒಂದು ವಾದ, ಅಥವಾ ಕಳಚಿಲ್ಲ ಅದು ಮುಂದುವರಿಕೆ ಅನ್ನುವಂಥ ಇನ್ನೊಂದು ವಾದ. ಎರಡನ್ನೂ ಕೂಡ ನಾವು ವಿಶೇಷವಾಗಿ ಇನ್ಕ್ವೈರಿ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಇವುಗಳ ಆಶಯಕ್ಕೇನು ಅಂದ್ರೆ ನೀವು ಹುಡುಕ್ಬೇಕು. ನಿಮ್ಗೆ 2 ನಿಮಿಷ ಇದ್ರೆ ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಮುಗಿಸ್ತೀನಿ. ಮಂಗರಸನ ಒಂದು ಸೂಪಶಾಸ್ತ್ರ ಇದೆ, ಅದರಲ್ಲಿ ಒಂದು ಪದ್ಯ ಇದೆ. ಆ ಪದ್ಯ ಏನ್ ಮಾಡುತ್ತೆ ಅಂತಂದ್ರೆ, ಜಗತ್ತಿನ ಇಡೀ ಆಯುರ್ವೇದದ ಥಿಯರಿಯನ್ನ ಒಂದು ಪದ್ಯದಲ್ಲಿ ಅದು ಹಿಡಿದಿಡುತ್ತೆ. ಷಡ್ರಸಗಳಿವೆ, ಈ ಷಡ್ರಸಗಳನ್ನು ಹೆಸರಿಸ್ತಾನೆ. ಈ ಷಡ್ರಸಗಳನ್ನ ಸೇವಿಸೋದ್ರ ಮೂಲಕ ಆರೋಗ್ಯ ಉಳಿಯುತ್ತೆ. ಈ ಷಡ್ರಸಗಳು ಪ್ರಕೃತಿಯಲ್ಲಿ ತೃಣ, ಲತೆ, ಗುಲ್ಮ ಆ ರೀತಿಯ 7 ಬಗೆಯ ವಸ್ತುಗಳಲ್ಲಿ ಇರ್ತವೆ. ಅವುಗಳೆಲ್ಲವೂ ಇದು ಸಸ್ಯದ ಬೇರೆ ಬೇರೆ ಭಾಗಗಳು. ಅವುಗಳನ್ನ 5 ಬಗೆಯ ಪಾಕಗಳನ್ನು ಉಪಯೋಗಿಸಿ, ಒಂದು ಹಸಿಯಾಗಿ ತಿನ್ನೋದು, ಇನ್ನೊಂದು ಸುಡೋದು, ಕುದಿಸೋದು, ಹವಿ ಮುಖಾಂತರ ಸ್ಟೀಮ್ ಮಾಡೋದು ಅನ್ನುವಂಥ 6 ಪ್ರಕ್ರಿಯೆಗಳನ್ನ, ಮತ್ತು ಗಟ್ಟಿ ಮಾಡೋದು, ಗುಡ, ಅವುಗಳ 5 ರೂಪಗಳನ್ನು ಹೇಳ್ತಾನೆ. ಇವಷ್ಟನ್ನು ಸೇವಿಸೋದ್ರ ಮೂಲಕ ಆರೋಗ್ಯ ಬರುತ್ತೆ ಅಂತ ಹೇಳ್ತಾನೆ. ಇದು ಒಂದು ಪದ್ಯ, ಒಂದು ಸಿಂಗಲ್ ಪದ್ಯ, ಕಂದ ಪದ್ಯದಲ್ಲಿ ಇವಷ್ಟನ್ನು ಹೇಳ್ತಾನೆ. ಇವುಗಳ ಆಶಯವನ್ನು ಈ ಪದ್ಯವನ್ನ ನಾವು ಸಾಮಾನ್ಯವಾಗಿ ನೋಡಕ್, ಈ ಪದ್ಯಕ್ಕೆ ನಾನು ಒಂದು ಡಯಾಗ್ರಾಮ್ ನ ಕೊಟ್ರೆ, ಒಂದು ಬೇರೆ ಬೇರೆ ಡಯಾಗ್ರಾಮ್ ನ ಎಲ್ಲಿದೆ ಹೇಗಿರುತ್ತೆ ಅನ್ನೋದನ್ನ ಕೊಟ್ರೆ, ಅದನ್ನ ಆ ಈ ಪದ್ಯದ, ಇದು ಹಾಡನಲ್ಲಿ ಇಲ್ಲ, ಈ ಪದ್ಯದಲ್ಲಿ ಅಡಗಿರುವಂತ ಒಂದು ವೈಜ್ಞಾನಿಕ ಚೌಕಟ್ಟನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಮುಂದಿನ 2000 ಅಲ್ಲಿರುವ 2000 ಚಿಲ್ಲರೆ ಪದ್ಯಗಳು ಇಂಥ ಅರ್ಥವನ್ನು ಕೊಡದೆ ಹೋಗ್ಬೋದು. ಬಟ್ ಇಂತಹ ಒಂದು ನಂಬಿಕೆಯನ್ನ ಪರಂಪರೆ ಎಲ್ಲೋ ಹೇಗೋ ಒಂದು ನಿಗೂಢ ಒಗಟಿನಂತೆ ಇಟ್ಟಿರುತ್ತೆ ಅನ್ನೋವಂಥ ಒಂದು ಅಚಲ ನಂಬಿಕೆ ನಮ್ಮಲ್ಲಿ ಇದ್ರೆ ಅವುಗಳ ಹುಡುಕಾಟ ಸಾಧ್ಯ, ಮತ್ತು ಅವುಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯ. ಮತ್ತು ಐ ಥಿಂಕ್ ನನ್ನ ಪ್ರಕಾರ ಅದೇ ರಿಸರ್ಚ್. ಧನ್ಯವಾದಗಳು ಸರ್. ನಿಧಾನವಾಗಿ ಹೇಳ್ಬೇಕು. ಹೌದು, ನಿಜ ಅನ್ಬೋದು. ನನಗೊಂದು ಡಿಸೀಸ್ ಇದೆ, ಅಂದ್ರೆ ನನಗೊಂದು ಕಾಯಿಲೆ ಇದೆ. ಕಾಯಿಲೆ ಏನು ಅಂದ್ರೆ, ನಾನು ಬೇಸಿಕಲಿ ಒಬ್ಬ ಸೈನ್ಸ್ ಸ್ಟೂಡೆಂಟ್. ನನ್ನ ಮೊದಲನೆಯ ಡಿಗ್ರಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್. ನಾನು 13 ವರ್ಷ ಕಾಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕೆಲಸ ಮಾಡಿದ್ದೆ ಅದಕ್ಕೆ ಮೊದಲು. ಅದಾದ್ಮೇಲೆ ಕನ್ನಡಕ್ಕೆ ನಾನು ಬಂದಿದ್ದು. ಹಾಗಾಗಿ ಒಂದು ವಸ್ತುವನ್ನು ನೋಡುವ ರೀತಿಯಲ್ಲಿ ಉಪಯೋಗಿಸುವ ಮೆಥಡಾಲಜಿ ಇಲ್ಲ, ಅದು ನನ್ನಲ್ಲಿ ಸ್ವಲ್ಪ ಭಿನ್ನವಾಗಬಹುದು ಬೇರೆಯವರಿಗಿಂತ. ಸೊ ಹೀಗಾಗಿ ಏನಾಗುತ್ತೆ ಅಂತಂತಂದ್ರೆ, ಮತ್ತು ಸೆಕೆಂಡ್ಲಿ ನಾನು ಭಾರತದ ಮಟ್ಟದಲ್ಲಿ ಮತ್ತು ಅದರ ಆಚಿನ ಮಟ್ಟದಲ್ಲೂ ಕೂಡ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ. ಮತ್ತು ನನ್ನ ಅತ್ಯಂತ ದೊಡ್ಡ ಅಸೆಟ್ ಅಂತಂದ್ರೆ, ನನಗೆ ಪರಿಚಯ ಇರುವಂತಹ ರೂಪಗಳು, ಅಂದ್ರೆ ನನ್ನ ಡೇಟಾ ಬೇಸ್ ದೊಡ್ಡದು. ತುಂಬಾ ವೆರಿ ಸಿಂಪಲ್ ಆಗಿರ್ತೀನಿ. ನಿಮ್ಮ ಮಾಹಿತಿ ಕಣಜ ಎಷ್ಟು ದೊಡ್ಡದಾಗಿರ್ತದೋ ಅಷ್ಟು ದೊಡ್ಡದಾಗಿ ನಿಮ್ಮ 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 ವಿಶ್ಲೇಷಣಾತ್ಮಕ ಮನಸ್ಸು ಬೆಳೆಯೋದಕ್ಕೆ ಸಾಧ್ಯ ಇದೆ. ನಾನು ನನ್ನ ಬಗ್ಗೆ ಹೆಚ್ಚಾಗಿ ಹೇಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಇದೊಂದು ಪನಿಷ್ಮೆಂಟ್ ಕೂಡ ಇರ್ಬೋದು. ಬಿಕಾಸ್ ಪಠ್ಯದ ಒಳಗಡೆ ಪ್ರಾಯೋಗಿಕ ವಿಮರ್ಶೆಯಾಗಿ ಹೋಗೋದಿಕ್ಕೆ ನನಗೆ ಏನ್ ತೊಂದರೆ ಇರೋದು ಅಂದ್ರೆ, ಅದು ಸುತ್ತ ಸೇರಿಕೊಳ್ಳುವಂತಹ, ಪಠ್ಯದ ಸುತ್ತ ಸೇರಿಕೊಳ್ಳುವಂತಹ ಅನೇಕ ಮಾಹಿತಿಗಳು ಈ ಪಠ್ಯಕ್ಕೆ ಬೇರೆ ಅರ್ಥ ಇರ್ಬೋದೇ ಅನ್ನುವಂಥ ಪ್ರಶ್ನೆನ ಯಾವಾಗ್ಲೂ ನನ್ನ ಮುಂದೆ ಕಾಡ್ತಾ ಇರ್ತದೆ.
ಮತ್ತು ಈ ಈ ಈ ರೀತಿಯ ಪಠ್ಯಗಳು ಒಂದು ಒಂದು ಕಾನ್ಸ್ಟಲೇಷನ್, ಒಂದು ಪುಂಜವಾದಾಗ ಏನ್ ಅರ್ಥ ಬರ್ಬೋದು. ಉದಾಹರಣೆಗೆ ನಾವು ಕೇವಲ ಈಗ ಇನ್ನೊಂದು ಪ್ರಶ್ನೆ ನಾನು ಮುಂದೆ ಇಡ್ತೀನಿ, ನನ್ನ ಹತ್ರ ಉತ್ತರ ಇಲ್ಲ, ಬಟ್ ನನ್ನ ಕಾಡಿರೋದು ಯಾವುದು ಅಂತಂದ್ರೆ ಕೆಂಪೇಪುರದ ರಾಚೆಯನ ಹಾಡುಗಾರಿಕೆ ಒಂದು 15 ಗಂಟೆಯ ಕ್ಯಾಸೆಟ್ ಗುಂಪು ನನ್ನ ಹತ್ರ ಇದೆ. ಬಟ್ ಈ ಕೆಂಪೇಪುರದ ರಾಚೆಯ ಮಂಟೇಸ್ವಾಮಿ ಕಾವ್ಯ ಒಂದನ್ನೇ ಹಾಡೋಲ್ಲ, ಅವನು ಅನೇಕ ಕಾವ್ಯಗಳನ್ನು ಹಾಡ್ತಾನೆ. ಈ ಅನೇಕ ಕಾವ್ಯಗಳನ್ನು ಹಾಡಿದಾಗ ನಮ್ಮ ಮುಂದೆ ನಾವು ದೂರದಲ್ಲಿ ನಿಂತು ನೋಡಿದ್ರೆ ಇವನು ನಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇರುವಂತ ಒಂದು ವಿಶ್ವ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ. ನಿಮ್ಗೆ ಇನ್ನೂ ಸುಲಭ ಮಾಡೋದಕ್ಕೆ ಇನ್ನೂ ಒಂದು ಪ್ರಶ್ನೆ ಹೇಳ್ತೀನಿ. ನೀವೆಲ್ಲ ಗಂಧರ್ವನ್ನ ಬಾಲಗಂಧರ್ವನ್ನ ಕೇಳಿದ್ದೀರ. ಬಾಲಗಂಧರ್ವ ಸ್ತ್ರೀ ಪಾತ್ರಗಳನ್ನ ಮಾಡ್ತಾ ಇದ್ದಿದ್ದು, ಮರಾಠಿ ನಟರು ಅವರು. ಈ ಸ್ತ್ರೀ ಪಾತ್ರ ಮಾಡಿದಾಗ ಉದಾಹರಣೆಗೆ ಅವನು ಅತ್ಯಂತ ಒನ್ ಆಫ್ ದ ಫೇಮಸ್ ಇದು ಸಂಗೀತ ಸೌಗಂಧ. ಇವತ್ತು ನಮ್ಗೆ ಅವನು ಆ ಪಾತ್ರಗಳನ್ನ ಹೇಗೆ ಮಾಡ್ತಿದ್ದ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಬಟ್ ನೀವು ಅವನ ಒಂದು ಚಿಕ್ಕ ಒಂದು ವಿಡಿಯೋ ಉಳ್ಕೊಂಡ್ ಬಂದಿದ್ದೆ ನಮ್ಗೆ. ಅದ್ರಲ್ಲ ಒಂದು ಮೀರಾ ಪಾತ್ರವನ್ನು ಮಾಡಿ ಒಂದು ಮೀರಾ ಹಾಡನ್ನು ಹಾಡ್ತಾ ಇದ್ದಾನೆ. ಆ ವೇಳೆಗಾಗ್ಲೇ ಅವ್ನಿಗೆ 45-50 ವರ್ಷ ಆಗಿದ್ದಿರ್ಬೇಕು. ಸ್ವಲ್ಪ ಸ್ಥೂಲ ದೇಹ, ಗಾಯಕಿ ಅತ್ಯಂತ ಅದ್ಭುತವಾದಂತಹ ಗಾಯಕಿ. ಆದ್ರೆ ನೀವು ಅವನು ಮಾಡಿದ ಬೇರೆ ಬೇರೆ ನಾಟಕಗಳಲ್ಲಿ ಸುಭದ್ರೆ, ಶಕುಂತಲೆ, ಮಾನಾಪಮಾನಲ್ಲಿ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ಯಾವ ರೀತಿ ಇರಬಹುದು ಅನ್ನುವ ಒಂದು 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 ಕಂಗ್ಲಾಮರೇಷನ್ ನೀವು ಅಂದ್ರೆ ಒಂದು ಪುಂಜವನ್ನ, ನಕ್ಷತ್ರ ಪುಂಜದ ಮಾದರಿಯನ್ನ ನೀವು ನಿಮ್ ಮುಂದೆ ಇಟ್ಕೊಳ್ಬಹುದು. ಯಾಕೆಂದ್ರೆ ಮೀರಾ ಅವನ ಅಭಿನಯವನ್ನು ನೋಡ್ತಿದ್ದಾಗ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ವಯಸ್ಸಿನ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಿದ್ದ ಸಂಬಂಧಗಳನ್ನು ನನ್ನ ಮುಂದೆ ನಿಂತ್ಕೊಳ್ತವೆ. ಇಷ್ಟಾಗಿ ಅವನು ಗಂಡು ಒಂದು ಸ್ತ್ರೀ ಪಾತ್ರವನ್ನು ಮಾಡ್ತಾ ಇದ್ದಾನೆ. ಅವನ ತೊಡೆಗಳ ನಡುವೆ ಒಂದು ನೇತಾಡ್ತಿದೆ ಅನ್ನೋದು ನನಗೆ ತುಂಬಾ ಸ್ಪಷ್ಟ ಇದೆ. ಆದ್ರೂ ಯಾತಕ್ಕೆ ಅವನ ಅಭಿನಯವನ್ನ ಹೆಣ್ಣಿನ ಅಭಿನಯ ಅಂತ ನಾನು ಒಪ್ಕೊಳ್ಳಕ್ ಹೋಗ್ತೀನಿ. ಸೊ ಇಲ್ಲೊಂದು ಸಂಬಂಧ ಇದೆ. ಸಂಬಂಧ ಅಂದ್ರೆ ಒಬ್ಬ ಪ್ರೇಕ್ಷಕ ಅಥವಾ ಒಂದು ಕಾವ್ಯವನ್ನು ಕೇಳುವವನು, ನೀವು ಬೇಕಾದ್ರೆ ಸಹೃದಯ ಅಂತ ಕರೀರಿ, ಇಲ್ಲ ಪಬ್ಲಿಕ್ ಸ್ಪಿಯರ್ ಅಂತ ಕರೀರಿ. ಈ ಪಬ್ಲಿಕ್ ಸ್ಪಿಯರ್ ಮತ್ತು ಪರ್ಫಾರ್ಮರ್ಗಳ ನಡುವೆ ಯಾವುದೋ ಒಂದು ರೀತಿಯ ಕಾಂಪ್ಲೆಕ್ಸ್ ಆದಂತ, ತುಂಬಾ ಸಂಕೀರ್ಣವಾದಂತ ಒಂದು ಸಂಬಂಧ ಇದೆ. ಆ ಸಂಬಂಧದ ನೆಗೋಸಿಯೇಷನ್ ಪ್ರತಿ ಪರ್ಫಾರ್ಮೆನ್ಸ್ ನಲ್ಲೂ ಆಗ್ತಾ ಇರ್ತದೆ. ನಾನು ಹೇಳ್ತಿರೋದು ನಿಮ್ಗೆ ಸ್ಪಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಐ ಥಿಂಕ್ ನಾವು ಕೇವಲ ಒಂದು ಕಾವ್ಯವನ್ನು ಆ ಕಾವ್ಯವಾಗಷ್ಟೇ ಆ ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ತಿರ್ತೀವಿ ಅಂತ ನನಗೆ ಅನ್ಸೋದೇ ಇಲ್ಲ. ಅದಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆಯ ರೀತಿಯ ವಸ್ತುಗಳನ್ನ ನಾವು ಮರುಜೋಡಿಸಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂದ್ರೆ ನಾನು ನಿಮ್ಗೆ ಕಂಪ್ಯಾರಿಟಿವ್ ಲಿಟ್ರೇಚರ್ನ ಇದನ್ನ ಹೇಳಿದೆ. ನೀವು ಒಂದು ಪಾತ್ರವನ್ನ ನನಗೆ ಸುಮ್ಮನೆ ಒಂದು ಪಾತ್ರದ ಕುರಿತು ಹೇಳಿದ್ರೆ, ನನಗೆ ದ್ರೌಪದಿ ಅಂದ್ರೆ ನಿಮ್ಗೆ ಬಹುಶಃ ದ್ರೌಪದಿ ನಿಮ್ಮ ಬಯಲ್ನಾಟಕದ ದ್ರೌಪದಿ ಇರುವುದು. ನನಗೆ ತಮಿಳುನಾಡಿನ ದ್ರೌಪದಿ ಎಂಬ ಕಲ್ಟ್ ಒಂದಿದೆ, ಅದು ಜ್ಞಾಪಕ ಬರ್ತಾ ಇರುತ್ತೆ. ಹಿಮಾಚಲ್ನಲ್ಲಿ ದ್ರೌಪದಿ ಬೇರೆ ರೀತಿ ಇದೆ. ಈ ಬಿಲ್ಲರಲ್ಲಿ ಬೇರೆ ರೀತಿಯ ದ್ರೌಪದಿಯ ಕಥೆ ಇದೆ. ಸೊ ಈ ಬೇರೆ ಬೇರೆ ರೀತಿಯ ದ್ರೌಪದರು ಏಕಕಾಲಕ್ಕೆ ಜೊತೆಯಾಗಿ ನಮ್ಮ ಕಣ್ಣು ಮುಂದೆ ಅವರು ನಲಿತಾ ಇರ್ತಾರೆ. ಹಾಗಾಗಿ ನನಗೆ ಗೊತ್ತಿರುವ ಒಂದೇ ಒಂದು ದ್ರೌಪದಿಯನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ಬೇರೆ ದ್ರೌಪದಿಗಳನ್ನ ನಾನು ಅದರ ಜೊತೆ ಅನುಸಂಧಾನಗೊಳಿಸ್ಬೇಕು. ಕಾವ್ಯ ಅಥವಾ ಯಾವುದೇ ಒಂದು ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳುವ ಪ್ರಕ್ರಿಯೆ ಈ ರೀತಿ ಕಾನ್ಸ್ಟೆಂಟ್ಲಿ ಹೋಗ್ತಾ ಇರುತ್ತೆ ಅನ್ಸುತ್ತೆ. ಇಲ್ಲಿಗೆ ಮುಗಿಯಲ್ಲ, ಇದಕ್ಕೊಂದು ಹಾಡುಗಾರಿಕೆಯ ರೂಪ ಇದೆ. ಅಂದ್ರೆ ಅವ್ರ ಈ ಒಂದು ಇವನು ಬಾಲಗಂಧರ್ವ ಹಾಡ್ತಾ ಇದ್ದ, ಆ ಹಾಡಿನ ಮೋಡಿ ಒಂದಿದೆ. ಹಾಡಿಗೆ ಸಂಬಂಧಿಸಿದಂತ ಒಂದು ವಿಶಿಷ್ಟವಾದಂತ ಎಪಿಸ್ಟಮಾಲಜಿ ಅಥವಾ ಜ್ಞಾನ ವ್ಯವಸ್ಥೆ ಇದೆ. ಐ ಥಿಂಕ್ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ನನ್ನ ಪ್ರಕಾರ ತುಂಬಾ ಕಾಂಪ್ಲೆಕ್ಸ್ ಅದು. ಮತ್ತು ಮೊದಲೇ ಪ್ರೀಫಿಕ್ಸ್ಡ್ ಸೂತ್ರಗಳ ಮೂಲಕ ಅದನ್ನ ನೋಡಕ್ ಹೋದ್ರೆ ನಾವು ಒಂದು 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 ಸ್ಟ್ಯಾಟಿಕ್ ಆದಂತ ಒಂದು ಅಧ್ಯಯನವನ್ನ ನಾವು ಮಾಡ್ತೀವಿ. ಆ ಪಾತ್ರವನ್ನು ತೀರಾ ಮಿತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅಂತ ನಾನು. ಧನ್ಯವಾದಗಳು ಸರ್. ಧನ್ಯವಾದಗಳು. ಚರ್ಚೆ ನಾನು ಮಾಡಿದ ಮಾತಿಗಿಂತ ಚೆನ್ನಾಗಿತ್ತು ಅಂತ ನನಗೆ ಅನ್ಸುತ್ತೆ. ಹೌದು, ಮತ್ತೆ ಯಾರಾದ್ರೂ ಚರ್ಚೆ ಮಾಡ್ಬೋದು. ಯಲ್ಲಪ್ಪರೇ ಆಯ್ತು, ಪ್ರಶ್ನೆಗಳಿಲ್ಲ ಅಂದ್ರೆ ಮುಗಿಸಿ.
ಯಾರಾದ್ರೂ ನೇರವಾಗಿ ಪ್ರಶ್ನೆ ಕೇಳಿ ಇದ್ರೆ, ಇಲ್ಲ ಅಂದ್ರೆ ಮುಗಿಸ್ಬಿಡಿ. ಓಕೆ. ಇಲ್ಲಿವರೆಗೂ ಮಂಟಸ್ವಾಮಿ ಕಾವ್ಯದ ಸಿದ್ದಪ್ಪಾಜಿ ಸಾಲು ಕುರಿತು ವಿಸ್ತಾರವಾಗಿ ಮಾತಾಡಿದಂತ ಪ್ರೊಫೆಸರ್ ಟಿ.ಎಸ್. ಸತ್ಯನಾರಾಯಣ ಸರ್ ಅವರಿಗೆ ಬಂಡಾರ ಪ್ರಕಾಶನ ವತಿಯಿಂದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಪ್ರೊಫೆಸರ್ ಬಸವರಾಜ್ ಕೊಡುವಂಟಿ ಸರ್ ಅವರಿಗೆ ಎಲ್ಲ ಸಂಯೋಜಕರಿಗೂ ಸಹ ಸಂಯೋಜಕರಿಗೂ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇಲ್ಲಿವರೆಗೂ ಉಪನ್ಯಾಸ ಆಲಿಸಿದಂತಹ ಎಲ್ಲ ಕಾವ್ಯದ ಆಸಕ್ತರಿಗೂ ಧನ್ಯವಾದ.